ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಅಭಿನವ ಸಿದ್ಧಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ಧಾರೂಢ ಮಠ ಅಗರಖೇಡ ಇವರು ವಹಿಸಿಕೊಂಡಿದ್ದರು. ಉದ್ಘಾಟಕರಾಗಿ ಸೂರ್ಯಪ್ರಕಾಶ್ ರಾಯ್, ಶುಗರ್ ಫ್ಯಾಕ್ಟರಿ MD ಹಿರೇಬೇವನೂರು ಇವರು ಆಗಮಿಸಿದ್ದರು. ನೇತೃತ್ವ ಹನುಮಂತ ಖಂಡೇಕರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು. ಅಧ್ಯಕ್ಷತೆ ಚಂದ್ರಕಾಂತ್ ಬಡಿಗೇರ್, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಅಗರಖೇಡ. ಭಾವಚಿತ್ರಕ್ಕೆ ಪೂಜೆ ಚಿದಾನಂದ M ಕಾಂಬ್ಳೆ, ರಾಜ್ಯ ಅಧ್ಯಕ್ಷರು ಕರ್ನಾಟಕ ಛಲವಾದಿ ನೌಕರರ ಸಂಘ. ಉಪನ್ಯಾಸಕರಾಗಿ ಅಭಿಷೇಕ್ ಚಕ್ರವರ್ತಿ, ಸಾಹಿತಿಗಳು ಹಾಗೂ ದಲಿತ ಮುಖಂಡರು. ಮುಖ್ಯ ಅತಿಥಿಗಳಾಗಿ ಸಂಜೀವ್ ಕುಮಾರ್ ಐಹೊಳೆ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು. ಪಂಡಿತ್ ಕ್ಷತ್ರಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ಅಣ್ಣರಾಯ್ ಬಿದರಕೋಟಿ, ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು. ಬಾಬು ಗುಡಮಿ, ರಾಕೇಶ್ ಇಂಗಳಿಗಿ, ಜನರಲ್ ಸೆಕ್ರೆಟರಿ ಕರ್ನಾಟಕ ರಾಜ್ಯಾಧ್ಯಕ್ಷರು ಛಲವಾದಿ ನೌಕರರ ಸಂಘ. ಮೋಹನ್ ರಾಠೋಡ್, ಪೆಟ್ರೋಲಿಯಂ ಪಂಪ್ ಮಾಲೀಕರು. ಭೀಮಾಶಂಕರ್ S ಆಳೂರ್, ಗ್ರಾಮ ಪಂಚಾಯಿತಿ ಉಪ ಅಧ್ಯಕ್ಷರು. DN ಛಲವಾದಿ, ರಾಜ್ಯ ಹಿರಿಯ ಉಪಾಧ್ಯಕ್ಷರು. ಡಾಕ್ಟರ್ ಸುಜಾತ ಚಂಚಲ್ಕರ್, ರಾಜ್ಯ ಸಂಚಾಲಕಿ. ಸಂತೋಷ್ ಕುಮಾರ್ ಪಿರ್ಗಾ, ರಾಜ್ಯ ಸಂಘಟನಾ ಕಾರ್ಯದರ್ಶಿ. ರವೀಂದ್ರ ಈರ್ಸೂರ್, ರಾಜ್ಯ ನಿರ್ದೇಶಕರು ಮತ್ತು ನ್ಯಾಯಾಲಯ ಇಂಡಿ. ವಿಠಲ್ಗೌಡ್ ಪಾಟೀಲ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು. ಪರಶುರಾಮ್ ಧೂಳಿಖೇಡ್, KEB ಇಲಾಖೆ ಇಂಡಿ. NH ಕಾಲೇಭಾಗ್, KEB ಇಲಾಖೆ ಇಂಡಿ. ಚಿದಾನಂದ ಡೊಳ್ಳೆ, ಶಿಕ್ಷಕರು. ಇವರೊಂದಿಗೆ ವಿಶ್ವನಾಥ ಕೌಲಿಗಿ, ಗ್ರಾಮ ಪಂಚಾಯಿತಿ ಸದಸ್ಯರು. ಮಹಾದೇವ್ ರಾಠೋಡ್, ಗ್ರಾಮ ಪಂಚಾಯಿತಿ ಸದಸ್ಯರು. ಶಂಕರ್ ರಾ ಮೇಲಿನಮನಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು. ಶಿವಾನಂದಗೌಡ ಪಾಟೀಲ್, ಅಧ್ಯಕ್ಷರು ಶ್ರೀ ಶಂಕರಲಿಂಗ ದೇವಸ್ಥಾನ. ಸ್ವತಂತ್ರ ಶಿಂದೆ, ಧರ್ಮ ಜಾಗರಣ ರಾಜ್ಯ ಸಂಚಾಲಕರು. ಕಾಶಿನಾಥ್ ಮಾನೆ, ಗ್ರಾಮ ಪಂಚಾಯಿತಿ ಸದಸ್ಯರು. ಗಫೂರ್ ಸಾಬ್ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದವರು ಶ್ರೀ ಶಂಕರಲಿಂಗ ಹಳಗುಣಕಿ, ಅಧ್ಯಕ್ಷರು. ಉಪಾಧ್ಯಕ್ಷರು ಮರ್ಯಪ್ಪ ಮೇಲಿನಮನಿ, ಕಾರ್ಯದರ್ಶಿ ಶಂಕರ ಶಿಂಗೆ. ಇವರೊಂದಿಗೆ ಸರ್ವ ಸದಸ್ಯರಾದ ಜೈಭೀಮ್ ಶಿಂಗೆ, ಗೋಪಾಲ್ ಡೊಳ್ಳೆ, ಸುನೀಲ್ ಗಾಯಕ್ವಾಡ್ ಹಾಗೂ ಮಂಜುನಾಥ್ ಮೇಲಿನಕೇರಿ, ರವಿ ಮೇಲಿನಕೇರಿ, ರಮೇಶ್ ಬನಸೋಡೆ, ಆನಂದ ಮೇಲಿನಮನಿ, ಮಹಾದೇವ್ ಮೇಲಿನಮನಿ, ಮಿಥುನ್ ಬನಸೋಡೆ, ಸಿದ್ದು ಬನಸೋಡೆ, ಹುಚ್ಚಪ್ಪ ಬನಸೋಡೆ, ಜೈಭೀಮ್ ಕಾಂಬ್ಳೆ, ಸುನೀಲ್ ಹಳಗುಣಕಿ, ಜೈಭೀಮ್ ಬನಸೋಡೆ, ಅಭಿಷೇಕ್ ಸಿಂಗೆ, ಶಿವಾಜಿ ಡೊಳ್ಳೆ, ರಾಹುಲ್ ಬನಸೋಡೆ, ಮಹಂತೇಶ್ ಮೇಲಿನಮನಿ, ಚೆನ್ನಪ್ಪ ಕಾಂಬ್ಳೆ ಹಾಗೂ ಇನ್ನೂ ಅನೇಕ ಸರ್ವ ಸದಸ್ಯರು ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವದ ಅಂಗವಾಗಿ ಬಹಿರಂಗ ಸಭೆಯನ್ನು ಅತಿ ಅದ್ಧೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕೆಲವು ನಾಯಕರು ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆದುಕೊಂಡ ಬಂದ ದಾರಿಯನ್ನು ವಿಶ್ಲೇಷಿಸಿದರು. ಹಾಗಾದರೆ ವೀಕ್ಷಕರೇ, ಯಾರು ಏನು ಮಾತನಾಡಿದ್ದಾರೆ, ನಾವು ನೀವು ಕೂಡಿ ಒಂದು ಸುತ್ತು ನೋಡಿಕೊಂಡು ಬರೋಣ. ನನ್ನೊಂದಿಗೆ ತಾವೆಲ್ಲರೂ ಬನ್ನಿ. ದ್ವಿತೀಯಾಂಪಿ ಸಂಘಂ ಶರಣಂ ಗಚ್ಚಾಮಿ, ತೃತೀಯಾಂಪಿ ಬುದ್ಧಂ ಶರಣಂ ಗಚ್ಚಾಮಿ, ತೃತೀಯಾಂಪಿ ಧಮ್ಮಂ ಶರಣಂ ಗಚ್ಚಾಮಿ,
तृतीयांति संघं शरणं गच्छामि पाणातिपाता वेरमणि शिखापदं समादयामि अदिन्नदाना वेरमणि शिखापदं समादयामि कामेषु मिथ्याचारा वेरमणि शिखापदं समादयामि मूसावादा वेरमणि शिखापदं समादयामि सुरामेरयमज्जपमादठाना वेरमणि शिखापदं समादयामि साधु 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 बुद्धं नमामि धम्मं नमामि संघं नमामि। ಪೂಜೆಯನ್ನು ಸಲ್ಲಿಸಿರ್ತಕ್ಕಂಥ ಚಿದಾನಂದ ಎಂ ಕಾಂಬ್ಳೆ ರಾಜ್ಯಾಧ್ಯಕ್ಷ ಕರ್ನಾಟಕ ಚಲವಾದಿ ಮಾತೃ ಸಂಘಗಳಿಗೆ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಮಾಡುತ್ತಲೇ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರು ಹಾಗೂ ವಿಶೇಷವಾದ ಜ್ಞಾನವುಳ್ಳವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ವಿಶೇಷವಾದ ಒಂದು ಜ್ಞಾನವುಳ್ಳವಾದ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದೀವಿ. ಸೊ ಅವರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ವಿಚಾರವಾದಿಗಳಾಗಲಿ ಚಿಂತನೆಗಳಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಕೇಳಬೇಕಾಗಿ ಇಲ್ಲಿಗೆ ನನ್ನ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಹಿಂದ್. ನಾಗರಕೆರೆ ಗ್ರಾಮದ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹೊರಗುರು ಎಲ್ಲ ಗಣ್ಯರೇ, ಅದರಲ್ಲೂ ಇದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಶ್ರೀ ಅಭಿನವ ಸಿದ್ಧಾನಂದ ಮಹಾಸ್ವಾಮಿಗಳವರೇ, ಉದ್ಘಾಟಕರಾಗಿ ಆಗಮಿಸಿರತಕ್ಕಂಥ ಸೂರ್ಯ ಪ್ರಕಾಶ್ ರಾಯ್ ಅವರೇ, ನೇತೃತ್ವ ವಹಿಸಿರ್ತಕ್ಕಂಥ ಹನುಮಂತ ಖಂಡೇಕರ್ ಅವರೇ, ಅಧ್ಯಕ್ಷತೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಂದು ಹುಡುಗೇರ್ ಸರ್ ಅವರೇ, ಈ ಭಾವಚಿತ್ರದ ಪೂಜೆ ನಡೆಸಿಕೊಟ್ಟಿರ್ತಕ್ಕಂಥ ರಾಜ್ಯ ಚಲವಾದಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಚಲವಾದಿ ಸಮಾಜದ ಯುವಕ ಯುವತಿಯರಿಗೆ ಅನುಕೂಲವಾಗಲಿ ಎಂದು ಅವರ ಬಾಳು ಒಂದು ಹಸನಾಗಲಿ ಅನ್ನುವ ಉದ್ದೇಶದಿಂದ ಸುಮಾರು ವಾಟ್ಸ್ಆಪ್ ಗ್ರೂಪ್ಗಳು ಸೋಷಿಯಲ್ ಮೀಡಿಯಾ ಮುಖಾಂತರ ಒಬ್ಬರೊಬ್ಬರು ಸಂಪರ್ಕ ಮಾಡಿ ಈ ರಾಜ್ಯದಲ್ಲಿ ಚಲವಾದಿ ಸಮಾಜಕ್ಕೆ ಅನೇಕ ಸ್ವಲ್ಪ ಚಿಕ್ಕ ಪುಟ್ಟ ದುಡ್ಡುಗಳನ್ನ ದುಡ್ಡು ವೆಚ್ಚವನ್ನು ಕಡಿಮೆ ಮಾಡಿ ನಮ್ಮ ಸಮಾಜಕ್ಕೆ ಇಂಡೈರೆಕ್ಟ್ ಆಗಿ ಸಾಕಷ್ಟು ಒಳಿತನ್ನು ಮಾಡಿರ್ತಕ್ಕಂಥ ಚಿದಾನಂದ ಎಂ ಕಾಂಬ್ಳೆ ಸರ್ ಅವರೇ ಇವರು ಹಾಗೂ ಉಪನ್ಯಾಸಕರಾಗಿರ್ತಕ್ಕಂಥ ನಮ್ಮ ಇನ್ನು ಚಕ್ರವರ್ತಿ ಅವರೇ ಮತ್ತು ಇನ್ನೂ ಬಹಳಷ್ಟು ಜನ ಇದ್ದಾರೆ. ಅವರು ಇವರೇನದೇ ಎಲ್ಲ ಗಣ್ಯವರ್ತಿಗಳಿದ್ದಾರೆ, ಗುರುಗಳಿದ್ದಾರೆ, ಈ ಗ್ರಾಮದ ತಾಯಂದಿರೇ, ಮುದ್ದು ಮಕ್ಕಳೇ, ಗುರು ಹಿರಿಯರೇ, ವೇದಿಕೆ ಮೇಲೆ ಎಲ್ಲ ಅವರಿವರೇನದೇ ಎಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನಮ್ಮ ಬುದ್ಧ ಅನುಯಾಯಿಗಳಾಗಿರ್ತಕ್ಕಂಥ ನಮ್ಮ ಮೇಡಮ್ ಅವರು ಸುಜಾತ ಮೇಡಮ್ ಅವರೇ, ಡಾಕ್ಟರ್ ಸುಜಾತ ಮೇಡಮ್ ಅವರೇ, ಎಲ್ಲರಿಗೂ ಇಲ್ಲಿ ನಾನು ಒಂದೆರಡು ಮಾತುಗಳನ್ನು ಬಯಸ್ತಾ ಇದ್ದೇನೆ. ಧಾರಾವಾಹಿ ಕೊಡ್ತಾ ಇದ್ದಾರೆ. ನಾನು ಇಲ್ಲಿ ನಾಟಕ ವಸತಿ ಶಾಲೆ ಪ್ರಾಂಶುಪಾಲನಾಗಿ ಹಾಗೂ ಈ ಚಲವಾದಿ ರಾಜ್ಯ ಚಲವಾದಿ ಸಂಘದ ಒಬ್ಬ ಪದಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಗ್ರಾಮಕ್ಕೆ ಬಂದು ಸುಮ್ಮನೆ ನಾನು ಒಂದು ರೌದಿ ಈಗ ಹೋಗಿ ಬಂದೆ. ಒಂದೆರಡು ಮನೆಗಳಿದ್ದಾವೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇವಾಲಯನೋ ಏನು ಮಣಿನೋ ಅನ್ನುವಷ್ಟರ ಮಟ್ಟಿಗೆ ಬಾಬಾ ಸಾಹೇಬರ ಭಾವಚಿತ್ರಗಳನ್ನ ತಮ್ಮ ಮನೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ಗ್ರಾಮದಲ್ಲಿ ವಿಶೇಷ 3 ದಿನಗಳವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬಹುಶಃ ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಈ ಗ್ರಾಮ ಮಹಾರಾಷ್ಟ್ರಕ್ಕೆ ಹತ್ತಿಕೊಂಡಿರುವುದರಿಂದ ಬಾಬಾ ಸಾಹೇಬರ
ಒಂದು ವಿಚಾರಗಳ ಪ್ರಭಾವ ಈ ಗ್ರಾಮದಲ್ಲಿ ಎಲ್ಲರ ಹೃದಯದಲ್ಲಿ ನಿಲ್ಲಿಸಿದೆ. ಅವರ ರಕ್ತ, ಅವರ ಚಿಂತನೆಗಳು ಎಲ್ಲ ಮನೆಗಳಲ್ಲಿ ರರಾಯಿಸ್ತವೆ ಅನ್ನೋದನ್ನ ನಾನು ನೋಡಿದೆ. ಬಹಳ ಸಂತೋಷವಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಈ ಚಿಂತನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿದ್ವಾಂಸರಿಂದ 4 ನುಡಿಗಳನ್ನ ಆಡಿಸ್ತಕ್ಕಂಥ 3 ದಿನಗಳ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದು ಸಾಮಾನ್ಯ ಕೆಲಸವಲ್ಲ. ಇಲ್ಲಿ ಬಾಬಾ ಸಾಹೇಬ್ ಅನುಯಾಯಿಗಳು, ಪ್ರಬಲ ಅನುಯಾಯಿಗಳು ಮತ್ತು ಅಂಬೇಡ್ಕರ್ ಬಗ್ಗೆ ತಿಳಿದುಕೊಂಡವರು, ಅವರ ಧರ್ಮ ಪಾಲನೆ ಮಾಡ್ತಕ್ಕಂಥವ್ರು ಬಹಳಷ್ಟು ಇದೀರಿ ಅನ್ನೋದನ್ನ ನೋಡಿ ಸಂತೋಷವಾಯಿತು. ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನ, ತಮ್ಮ ರಕ್ತವನ್ನ ಸವಿಸಿ ಆಯುಷ್ಯವನ್ನ ಕಡಿಮೆ ಮಾಡಿಕೊಂಡು ತಮ್ಮ ಕುಟುಂಬ, ಮಕ್ಕಳು ಎಲ್ಲರನ್ನೂ ತ್ಯಾಗ ಮಾಡಿ ಸಾಕಷ್ಟು ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಸಾಕಷ್ಟು ತೊಂದರೆಗಳನ್ನ ಅನುಭವಿಸಿ ಸಂವಿಧಾನವನ್ನ ನಮಗೆ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಕೂಲಿ ಕಾಯೋನು ಕೂಡ ಒಬ್ಬ IAS ಆಫೀಸರ್ ಆಗ್ತಾ ಇದ್ದಾನೆ. ಒಬ್ಬ ಕೂಲಿ ಮಾಡೋ ಮಕ್ಕಳು ಕೂಡ ಒಬ್ಬ MP MLA ಆಗ್ತಾ ಇದ್ದಾರೆ, IAS IPS ಆಗ್ತಾ ಇದ್ದಾರೆ, ತಹಸೀಲ್ದಾರ್ ಆಗ್ತಾ ಇದ್ದಾರೆ, ಏನೇನೋ ಆಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕನ್ನ, ಇಕ್ವಾಲಿಟಿಯನ್ನ ಕೊಟ್ಟಿರೋದು. ಆರ್ಟಿಕಲ್ ನಂಬರ್ 14 to 18, 19 ಇವೆಲ್ಲ ಏನ್ ಹೇಳ್ತಾವ ಅಂದ್ರೆ ಸಮಾನತೆ, ಇಕ್ವಾಲಿಟಿ ಇವೆಲ್ಲ ಹೇಳ್ತಾವಲ್ಲ. ಈ ಒಂದು ಆ ಒಂದು ಹಕ್ಕುಗಳನ್ನ ಬಳಸಿಕೊಂಡು ನಾವು ಇವತ್ತು ಉನ್ನತ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ ನಮ್ಮ ಯುವಕರು. ಆ ಕಾರಣಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಶತಕೋಟಿ ಪ್ರಣಾಮಗಳನ್ನ ದಿನನಿತ್ಯ ನಾವು ಅವರನ್ನ ನೆನೆದರೆ ತಪ್ಪಾಗಲಾರದು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖ್ಯಾತ ವಕೀಲರಾಗಿದ್ದರು. ಅವರು ಅದೆಷ್ಟು ಪ್ರತಿಭಾವಂತ ವಕೀಲರಾಗಿದ್ರು ಅಂದ್ರೆ ಇವತ್ತು ರಾಮ್ ಜೇಠ್ಮಲಾನಿ ಅವರು ಇವರು ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ವಕೀಲರಿಗೆ ಬಹಳ ಬ್ರಿಲಿಯಂಟ್ ವಕೀಲರಿಗೆ ಕೊಡ್ತಾ ಇದ್ದಾರೆ. ಬಹುಶಃ ಅವತ್ತು ಬ್ಯಾರಿಸ್ಟರ್ ಪದವಿ ಮಾಡಿದವರು ಇಬ್ರು ಆ ಕಾಲದಲ್ಲಿ. ಒಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್, ಇನ್ನೊಬ್ರು ಗಾಂಧೀಜಿ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ಯಾರಿಸ್ಟರ್ ಮಾಡಿದವರು. ಆದ್ರೆ ಬ್ಯಾರಿಸ್ಟರ್ ಅಂಬೇಡ್ಕರ್ ಅಂತ ಚಾಣಾಕ್ಷ ಮತ್ತು ಬ್ರಿಲಿಯಂಟ್ ಲಾಯರ್ ಯಾರು ಇರಲಿಲ್ಲ. ಇಲ್ಲಿ ಬೀಳ್ಗಿ ತಾಲೂಕೊಬ್ರು ಮಾಜಿ MLA ಅವರು ಸಿದ್ದನಗೌಡ ಪಾಟೀಲ್ ಅಂತ ಹೇಳಿ ಅವ್ರದೊಂದು ಕೇಸು, ಅವ್ರ ತಾಯಿ ನನ್ನ ಮಗನ ಉಳಿಸ್ಕೊಡು ಅಂತ ಹೇಳಿ ಶಿಕ್ಷೆ ಆಗ್ತಾ ಇತ್ತು ಅವ್ರದ್ದು. ಬಹುಶಃ ಗಲ್ಲು ಶಿಕ್ಷೆ ಆಗುವಂತ ಚಾನ್ಸ್. ನನ್ನ ಮಗನ ಉಳಿಸ್ಕೊಡ್ರಿ ಅಂತೇಳಿ ಅವ್ರ ತಾಯಿ ಹೆಂಡತಿ ನನ್ನ ಗಂಡನ ಉಳಿಸ್ಕೊಡಿ ಅಂತ ಹೇಳಿ ಅವ್ರ ಕುಟುಂಬದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೈಕಾಲ ಬಿದ್ದು, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ, ಆಗಿನ ಕಾಲಕ್ಕೆ 5,000 ನಾವು ಅಮೌಂಟ್ ನಿಮಗೆ ಪೇಡ್ ಮಾಡ್ತೀವಿ, ನಮ್ಮನ್ನು ಉಳಿಸ್ಕೊಡಿ, ನಮ್ಮ ಜೀವನ ರಕ್ಷಿಸಿ ಅಂತೇಳಿ ಗಲ್ಲಿಗೆ ಒಳಗಾಗ್ತಕ್ಕಂಥ ಒಬ್ಬ ನಿರಪರಾಧಿಯನ್ನ ರಕ್ಷಿಸಿ ಅಂತೇಳಿ ಬಾಬಾ ಸಾಹೇಬರಲ್ಲಿ ಮನವಿ ಮಾಡಿಕೊಂಡ್ರು. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕೇಸನ್ನು ನಡೆಸಲಿಕ್ಕೆ ಇಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬಂದ್ರು. ಅಲ್ಲಿ ಕೆಲವೊಂದು ತಮಗೆಲ್ಲ ಕತೆ ಗೊತ್ತೇ ಇದೆ. ಅಲ್ಲಿ ನಮ್ಮ ಜನರಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀನಿ ಅಂದ್ರೆ ಮಾತ್ರ ಬರ್ತೀನಿ ಅಂದರು. ಅಲ್ಲಿ ಕೂಡ ನಮ್ಮ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡಿದರು. ಕಾಮಾಟಿಪುರ, ಬಾಂಬೆಯಲ್ಲಿರ್ತಕ್ಕಂಥ ಕಾಮಾಟಿಪುರದಲ್ಲಿ ಮಹಿಳೆಯರನ್ನ ಆರ್ಗನೈಸ್ ಮಾಡಿ ಬೇರೆ ಅವರು ಯಾವ ರೀತಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ, ಆ ತರ ನೀವು ಬದುಕಿ ನಮ್ಮ ಗೌರವವನ್ನು ಹೆಚ್ಚಿಸಿ ಸ್ವಾಭಿಮಾನವನ್ನ ಬಿಡಬೇಡಿ ಅಂತಕ್ಕಂಥ ಮಹಿಳೆಯರ ಒಂದು ಸ್ವಾಭಿಮಾನವನ್ನ ಅವರು ಪ್ರದರ್ಶಿಸಿದರು. ಆಮೇಲೆ ಮಹಿಳೆಯರಿಗೆ ಸಾಕಷ್ಟು ಮತದಾನದ ಹಕ್ಕು, ಇನ್ನಿತರ ಎಲ್ಲ ಹಕ್ಕುಗಳನ್ನ ಸಲ್ಲಿಸಿದ್ದಾರೆ. ಇವತ್ತು ರಜೆಯಲ್ಲಿ ಹೆಣ್ಮಕ್ಳು ಹೆರಿಗೆ ರಜೆ ಮತ್ತಿತರ ರಜೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕ ಸಚಿವರಾಗಿದ್ದಾಗ, ಕಾನೂನು ಸಚಿವರಾಗಿದ್ದಾಗ ಕೊಟ್ಟಂತ ಕೊಡುಗೆಗಳು. ಇವತ್ತು 8 ತಾಸು ದುಡಿಮೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರಿಗೆ ಅವತ್ತು ಮನಬಂದಂತೆ ದುಡಿಸ್ಕೊಳ್ತಾ ಇದ್ರು. ಸಾಹುಕಾರರು, ಮಿಲ್ರು, ಗಾರ್ಮೆಂಟ್ಸ್, ಇನ್ನಿತರ ಫ್ಯಾಕ್ಟರಿ ಎಲ್ಲಿ 8 ಗಂಟೆ ಬದಲಾಗಿ 10 ಗಂಟೆ 12 ಗಂಟೆ ದುಡಿಸ್ಕೊಳ್ತಾ ಇದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಿಷ್ಠ ದುಡಿಮೆ ಅವಧಿ 8 ಗಂಟೆ ಅಂತೇಳಿ 8 ಗಂಟೆಯನ್ನ ಮಾಡಿ ಆ ಶ್ರಮಜೀವಿಗಳಿಗೆ ಅನುಕೂಲವನ್ನ ಮಾಡಿಕೊಟ್ರು. ಅಷ್ಟೇ ಅಲ್ಲ, ಅವರು ಒಬ್ಬ ಪ್ರೊಫೆಸರ್ ಆಗಿ ಅವರು ಪಾಠ ಮಾಡ್ತಾ ಇದ್ರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಕದ್ದು ಮುಚ್ಚಿ ಅವರು ಕಿಟಕಿಯಲ್ಲಿ ಅಥವಾ ಜಾಗ ಸಿಗದೆ ಕಿಟಕಿಯಲ್ಲಿ ಬಾಗಿಲಲ್ಲಿ ನಿಂತು ಅವರ ಪಾಠವನ್ನ ತಾಸು ಗಂಟಲೆ ಕೇಳಿದಂತ ಉದಾಹರಣೆ. ಅಷ್ಟೊಂದು ಅದ್ಭುತವಾದ ಪಾಂಡಿತ್ಯವನ್ನ
ಅವರು ಹೊಂದಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಬಾಬಾ ಸಾಹೇಬರು ಒಂದು ಕೆಲವೊಂದಿಷ್ಟು ಕ್ಯಾರೆಕ್ಟರ್ ಅನ್ನು ಹೇಳ್ಬೇಕು ಅಂತ ಇಷ್ಟಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವು ಬಿಸ್ಕಿಟ್ಗಳನ್ನು ತೆಗೆದುಕೊಂಡು ಗ್ರಂಥಾಲಯವನ್ನ ಒಳಗೆ ಹೋದ್ರೆ ಅವರು ಯಾವಾಗ ಬರ್ತಿದ್ರು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟೊಂದು ಓದಿನಲ್ಲಿ ತಲ್ಲೀನತೆಯನ್ನ ಹೊಂದಿದ್ರು. ಅವರು ಒಂದ್ಸರಿ ಮೈ ಮರೆತು ಓದ್ತಿರ್ಬೇಕಾದ್ರೆ ರಾತ್ರಿ ಆಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಒಂದೊಂದ್ಸಾರಿ ವಾಚ್ಮನಿಗೆ ನೀ ಕದ ಹಾಕೊಂಡು ಹೋಗ್ಬಿಡಪ್ಪ, ನಾ ಬೆಳಿಗ್ಗೆ ಬಂದು ಎದುರಿಸು, ಆಮೇಲೆ ನಾ ಬಹಳ ಓದ್ಬೇಕಾಗಿದೆ ಅಂತ ಹೇಳಿದಂತ ಉದಾಹರಣೆ ಇದೆ. ಆ ರೀತಿ ರಾತ್ರಿನೂ ಕೂಡ ಗ್ರಂಥಾಲಯದಲ್ಲೇ ಕಳೆದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್. ಸುಮಾರು ಸಾಕಷ್ಟು ಗ್ರಂಥಗಳನ್ನ ಅವರು ಅಧ್ಯಯನ ಮಾಡಿದರು. ಈ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿದರು. ಆ ಬೇರೆ ಬೇರೆ ಸಂವಿಧಾನದಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ, ಬೇರೆ ಬೇರೆ ರಾಷ್ಟ್ರಗಳಲ್ಲಿರ್ತಕ್ಕಂಥ ಒಳ್ಳೆಯ ಸಂವಿಧಾನದಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಎತ್ತಿ ತೆಗೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡ್ರು. ಈ ರಾಷ್ಟ್ರದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿದ್ದಾರೆ. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಯಾರಿಗೂ ಭೇದ ಭಾವ ಮಾಡಿಲ್ಲ, ಎಲ್ಲರಿಗೂ ಅವಕಾಶಗಳನ್ನ ಕೊಟ್ಟಿದ್ದೇನೆ, ಎಲ್ಲರಿಗೂ ಹಕ್ಕುಗಳನ್ನ ಕೊಟ್ಟಿದ್ದೇನೆ. ಬೇಕಿದ್ರೆ ನಿಮಗೆ ಸಂಶಯ ಇದ್ದರೆ ನಮ್ಮ ಸಂವಿಧಾನವನ್ನ ಓದಿ ನೋಡಿ, ತೆರೆದು ನೋಡಿ ಅಂತ ಹೇಳಿದಂತ ಉದಾಹರಣೆ ಇದೆ. ಹೀಗಾಗಿ ನಾವು ಬಿಡಬೇಕು ಏನೋ ಚಪ್ಪಾಳೆಗಳು, ನಮ್ಗೆ ಓಕೆ ಚಪ್ಪಾಳೆಗಳು ಇರಲಿ. ಈಗ ಅವರ ಸ್ಫೂರ್ತಿಯಿಂದ ಇವತ್ತು ನಾನು ಕೂಡ ಒಬ್ಬ ಇಲ್ಲಿ, ನಾನೊಬ್ಬ ಸಾಮಾನ್ಯ ಜೀತ ಕಾರ್ಮಿಕನ ಮಗ. ನಿಮಗ ಕೆಲವೊಬ್ಬರು ವ್ಯಕ್ತಿಗಳು ಕಾರಲ್ಲಿ ಬರೋದು, ನಮ್ಮ ತಂದೆ ತಾಯಿಗಳಿಗೆ ದುಡಿಯೋದು ನೋಡಿದ್ರು. ನಾನು ಇವರಂತೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಕಷ್ಟಪಟ್ಟು ಓದ್ಬೇಕು. ಕಷ್ಟಪಟ್ಟು ಓದ್ಬೇಕಾದ್ರೆ ಏನ್ ಮಾಡ್ಬೇಕು? ಓದಿನಲ್ಲಿ ಶ್ರದ್ಧೆ, ಭಕ್ತಿ ಇರಬೇಕು, ಹಠ ಇರಬೇಕು. ಅವರಂತೆ ನಾನು ಆಗ್ತೀನಿ, ನಾನು ಏನ್ ಕಡಿಮೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಹಕ್ಕನ್ನ ಸದುಪಯೋಗ ಪಡಿಸಿಕೊಂಡು ಇವತ್ತು ನಾನು ಪ್ರಾಂಶುಪಾಲನಾಗಿದ್ದೇನೆ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹವಾಸದಲ್ಲಿದ್ದೇನೆ. ಇವತ್ತು ಬರಬೇಕಾಗಿತ್ತು ನಮ್ಮ ಅಪರ ಜಿಲ್ಲಾಧಿಕಾರಿ ಆದಂತಹ ಸೋಮಲಿಂಗ ಗೆಣ್ಣೂರು ಸಾಹೇಬರು ತಮ್ಮ ತಂದೆಯನ್ನು ಕರ್ಕೊಂಡು ಇವತ್ತು ಅಪರ ಜಿಲ್ಲಾಧಿಕಾರಿಗಳವರು ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಅವರ ಕೊಡುಗೆ ಫಲಶ್ರುತಿಯಾಗಿ ಅವರು ಒಬ್ಬ ತನ್ನ ತಂದೆ ತಂದೆಯನ್ನು ಕರ್ಕೊಂಡು ಕಾಸ್ಟ್ ಇನ್ಕಮ್ ಇನ್ನಿತರ ಕೆಲಸಕ್ಕಾಗಿ ತಹಸೀಲ್ದಾರ್ ಸಾಹೇಬ್ ಆಫೀಸ್ಗೆ ಹೋದ್ರೆ ಅವರು ವೇಷಭೂಷಣಗಳನ್ನ ನೋಡಿ ಅವತ್ತಿನ ಬಿಜಾಪುರ ತಹಸೀಲ್ದಾರ ಈ ಭಿಕ್ಷುಕರನ್ನು ಹೊರಗೆ ಹಾಕಿ ಅಲ್ಲ, ಈ ಭಿಕ್ಷುಕರನ್ನ ಹೊರಗೆ ಹಾಕಿ ಅಲ್ಲ. ಸಾಹೇಬರು ವಿಚಾರ ಮಾಡಿದ್ರು, ಈ ಹುದ್ದೆ ಯಾವುದು? ತಹಸೀಲ್ದಾರ್. ಇವ್ರು ಏನ್ ಕಲ್ತಿರ್ತಾರೆ? ಬಹಳಷ್ಟು ಓದಿರ್ತಾರೆ ಚೆನ್ನಾಗಿ. ನಾನು ಇದೇ ಹುದ್ದೆಗೆ ಬಂದು ಕೂಡ್ತೀನಿ ಅಂದ್ರು. ಹಠಕ್ಕೆ ಬಿದ್ದು ಓದಿದ್ರು, ಎಲ್ಲೋ ಅಲ್ಲಿ ಬಿದ್ದು ಏನು ಕಷ್ಟಪಟ್ಟು ಬಡತನದಲ್ಲಿ ಓದಿದ್ರು. ಇವತ್ತು ಅಪರ ಜಿಲ್ಲಾಧಿಕಾರಿಗಳಿದ್ದಾರೆ, ಈ ಜಿಲ್ಲೆಯ ಬಹುದೊಡ್ಡ ಅಧಿಕಾರಿಯವರು. ಹೀಗಾಗಿ ಇಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇವತ್ತು ಸಂವಿಧಾನದ ಫಲಶ್ರುತಿಯಾಗಿ ಯಾರ್ಯಾರೋ IAS ಆಫೀಸರ್ ಆಗ್ತಾ ಇದ್ದಾರೆ, ಯಾರಿಗೂ ತೊಂದರೆ ಇಲ್ಲ. ಈ KS ನಲ್ಲಿ ಏನಾದ್ರು ಇನ್ಫ್ಲೂಯೆನ್ಸ್ ಅದು ಇದು ಮಾಡಿ ಗೋಲ್ಮಾಲ್ ಮಾಡಬಹುದು. IAS ನಲ್ಲಿ ಮಾಡಕ್ಕಾಗುದಿಲ್ಲ. IAS IPS ಆಗ್ಬೇಕಾದ್ರೆ ಕಷ್ಟಪಟ್ಟು ಓದ್ಲೇಬೇಕು. ಕಷ್ಟಪಟ್ಟು ಓದಿದ್ರೆ ಮಾತ್ರ IAS IPS ಆಗಕ್ಕೆ ಸಾಧ್ಯ ಇದೆ, ಇಲ್ಲ ಅಂದ್ರೆ ಇಲ್ಲ. ಹೀಗಾಗಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವತ್ತು ಅವರನ್ನ ನೆನಪಿಸಿಕೊಳ್ಳದೆ ಕ್ಷಣಗಳಿಲ್ಲ, ದಿನಗಳಿಲ್ಲ. ಇವತ್ತು ಒಂದು ಸರ್ಕಾರದ ಒಂದು ಉಲ್ಕಕ್ಕೆ ಅಲಗಾಡಬೇಕಂದ್ರು, ಸರ್ಕಾರದ ಒಂದು ಯಾವುದೇ ಆದೇಶ ಜಾರಿ ಆಗ್ಬೇಕಂದ್ರು ಇವತ್ತು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಪ್ರತಿಯೊಬ್ಬರು ಸಂವಿಧಾನದ ಆಧಾರದ ಮೇಲೆನೆ ಆಡಳಿತ ಮಾಡ್ತಾ ಇರೋದು. ಅವರನ್ನ ನಾವು ಸ್ಮರಿಸಬೇಕಾದಂತ ಅನಿವಾರ್ಯತೆ ಎಲ್ಲರಿಗೂ. ಇವತ್ತು ಬ್ರಾಹ್ಮಣರಿರಲಿ, ದಲಿತನಿರಲಿ, ಯಾವುದೇ ಜಾತಿಯವರಿರಲಿ, ಅವರ ಜನ್ಮದಿನ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಅವರ ಭಾವಚಿತ್ರವನ್ನ ಪೂಜೆ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಜೈಲು ಹೋಗ್ಬೇಕಾಗ್ತದ. ಮೊದಲೊಂದು ದಿವಸ ಎಲ್ಲಿ ಭಾವಚಿತ್ರಗಳು ಇರ್ತಿರ್ಲಿಲ್ಲ. ಇತ್ತೀಚೆಗೆ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ S. ಮಾಧವಪ್ಪ ಸಾಹೇಬರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮೇಜರ್ P. ಮಣಿವಣ್ಣನ್ ಸರ್ ಅವರು ನ್ಯಾಯಾಲಯಗಳಲ್ಲಿ ಕೂಡ ಕಡ್ಡಾಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರ್ತಕ್ಕದ್ದು ಮತ್ತು ಯಾವುದೇ ನ್ಯಾಯಾಲಯಗಳ ಕಾರ್ಯಕ್ರಮಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಕಡ್ಡಾಯವಾಗಿ ಬಳಸಬೇಕು ಅನ್ನುವಂತ ಒಂದು ಆದೇಶವನ್ನ ಇತ್ತೀಚೆಗೆ ಮಾಡಿದ್ದಾರೆ. ಇತ್ತೀಚೆಗೆ ಅದು ಒಂದು ನಮ್ಮ ಹೆಮ್ಮೆಯ ವಿಷಯ. ಹೀಗಾಗಿ ಈ ಸಂವಿಧಾನ
ಬರೀಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಸಂವಿಧಾನ ಪಿತಾಮಹ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಎಷ್ಟೋ ಜನ ಆ ಕಮಿಟಿಯಲ್ಲಿದ್ರು, ವಯಸ್ಸಾದವರಿದ್ರು, ಕೆಲವೊಂದು ಹೊರದೇಶದಲ್ಲಿದ್ರು, ಕೆಲವೊಬ್ರು ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಕೆಲವೊಬ್ರು ಯಾವುದೇ ಕಮಿಟಿ ಮೀಟಿಂಗ್ ಬರ್ತಾ ಇರಲಿಲ್ಲ, ಯಾರು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಏಕಾಂಗಿಯಾಗಿ ಇಡೀ ರಾಷ್ಟ್ರಗಳ ಎಲ್ಲಾ ಸಂವಿಧಾನವನ್ನು ಅಧ್ಯಯನ ಮಾಡಿ ಅದರಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಮ್ಮ ರಾಷ್ಟ್ರಕ್ಕೆ, ನಮ್ಮ ಜನರಿಗೆ, ಬಡವರಿಗೆ ಎಲ್ಲರಿಗೂ ಅನುಕೂಲ ಆಗುವಂತ ಒಂದು ಅಂಶಗಳನ್ನು ಒಳಗೊಂಡಂತ ಸುದೀರ್ಘ 2 ವರ್ಷ 11 ತಿಂಗಳು ಗಿಂತ ಹೆಚ್ಚು ಜನಗಳವರಿಗೆ ಅಧ್ಯಯನ ಮಾಡಿ ಆ ಸಂವಿಧಾನ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬರೆದು ಕೊಟ್ಟದ್ದು ಒಂದು ದೊಡ್ಡ ಇತಿಹಾಸ. ಹೀಗಾಗಿ ಅವರ ಕೊಡುಗೆಗಳು ಹೇಳ್ತಾ ಹೋದ್ರೆ ಅವರೊಬ್ಬರು ಪ್ರೊಫೆಸರು, ಕಾನೂನು ತಜ್ಞರು, ಆಮೇಲೆ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮುಂತಾದ ಶಿಕ್ಷಣ ಸಂಸ್ಥೆಗಳನ್ನ ಆರಂಭಿಸಿದರು. ಆಮೇಲೆ ಒಳ್ಳೆಯ ಕಾನೂನು ಕಾಲೇಜನ್ನು ಪ್ರಾರಂಭಿಸಿದರು ನಮ್ಮ ಜನರಿಗಾಗಿ. ಆಮೇಲೆ ಅವರು ಈ ರಾಷ್ಟ್ರದ ಪ್ರಪ್ರಥಮ ಕಾನೂನು ಸಚಿವರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು. ಇವತ್ತು ಎಷ್ಟೇ ಸ್ಟ್ರೈಕ್ ಮಾಡಿ ಒಬ್ಬ ಸಚಿವ ತಪ್ಪು ಮಾಡಿ ಸಾಕಷ್ಟು ಹಗರಣ ಎದ್ದು ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು ಯಾರು ರಾಜೀನಾಮೆ ಕೊಡಲಿಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ನಮ್ಮ ಮಹಿಳೆಯರಿಗೆ ಹಕ್ಕಿನ ಸಲುವಾಗಿ ಮಂಡಿಸಿರ್ತಕ್ಕಂಥ ಒಂದು ಏನು ಆ ಹಿಂದೂ ಕೋಡ್ ಬಿಲ್ ಅಂತಕ್ಕಂಥ ಆ ಹಕ್ಕಿದೆ, ಅದನ್ನ ಜಾರಿ ಮಾಡದೇ ಇರತಕ್ಕಂಥ ಕಾರಣಕ್ಕಾಗಿ ಅವತ್ತಿನ ಪ್ರಧಾನಿಗಳು, ಅವತ್ತಿನ ಸಂಸತ್ತು ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೂ ಕೋಡ್ ಬಿಲ್ ಅನ್ನು ಒಪ್ಪಿಕೊಳ್ಳದೆ ಇದ್ದದಕ್ಕಾಗಿ ಅವರು ರಿಸೈನ್ ಮಾಡಿ ಬಂದ್ಬಿಟ್ರು ಕಾನೂನು ಹುದ್ದೆಗೆ. ಇವತ್ತು ಯಾರು ಮಂತ್ರಿ ಸ್ಥಾನ ಕಂಡುಕೊಂಡು ಕುಂತರು ಯಾರು ಹೋದ್ರು ಯಾರು ಹೋಗೋದಿಲ್ಲ. ಅಂತ ಸ್ವಾಭಿಮಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಹಣ ಗಳಿಸಲಿಕ್ಕೆ ನಿಂತಿದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠ ದೊಡ್ಡ ಶ್ರೀಮಂತರಾಗ್ತಾ ಇದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಹಕಾರ ಆಗಬೇಕು ಅಥವಾ ಹಣ ಗಳಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಬಿಕಾಸ್ ಯಾಕಂದ್ರೆ ಅವರು ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು, ಅರ್ಥಶಾಸ್ತ್ರದಲ್ಲಿ PhD ಪಡೆದವರು. ಹೀಗಾಗಿ ಅವರು ಷೇರು ಮಾರ್ಕೆಟ್ ಎಲ್ಲಾನು ಅವರ ಸಲಹೆ ಸೂಚನೆ ತಗೊಂಡು ಕೋಟ್ಯಾಧೀಶರಾದವರಿದ್ದಾರೆ. ಷೇರ್ ಮಾರ್ಕೆಟ್ ಏರಿಳಿತವನ್ನ ಅಡ್ವೈಸ್ ಮಾಡಿದ್ದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿರೋದ್ರಿಂದ ಅವರ ಷೇರು ಮಾರ್ಕೆಟ್ ನಾಲೆಜ್ ಅನ್ನ ಪಡೆದುಕೊಂಡು ಅವರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಕೋಟ್ಯಾಧೀಶರಾದವರಿದ್ದಾರೆ ಅವರು. ಹೀಗಾಗಿ ನಾವು ಅವರ ಸಾಧನೆಗಳನ್ನ ದಿನವಿಡೀ ಹೇಳಿದ್ರು ಕೂಡ ಮುಗಿದಾದಂತ ಅವರ ಅದ್ಭುತ ಸಾಧನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ವಿದ್ಯಾರ್ಥಿ ಜೀವನವನ್ನ ಎಲ್ಲರೂ ಅನುಕರಣೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವು ಅನುಕರಣೆ ಮಾಡಬೇಕು. ಈ ಅದ್ದೂರಿ ಖರ್ಚು ಮಾಡಿ ಮದುವೆ ಇನ್ನಿತರ ಖರ್ಚು ಮಾಡುವುದರ ಬದಲಾಗಿ ನಮ್ಮ ಸೊಸೈಟಿಗೆ ಗ್ರಂಥಾಲಯ, ಓದೋನಲ್ಲಿ ಆಸಕ್ತಿ ಇರ್ತಕ್ಕಂಥ ಮಕ್ಕಳಿಗೆ ಓದಿಸುವುದು, ಕೋಚಿಂಗ್ ಕೊಡಿಸೋದು, ಇಂಥ ಒಂದು ನಮ್ಮ ಸಮಾಜ ಮಾಡಿದ್ದೇ ಆದರೆ ನಮಗೆ ಒಳ್ಳೇದಾಗ್ತದ. ಈ ಮುಂದಿನ ಭವಿಷ್ಯ ಭದ್ರ ಆಗ್ತದ. ಬೇರೆದವರೆಲ್ಲ ಮುಂದುವರೆದವರು ಅದೇ ಕೆಲಸ ಮಾಡ್ತಾ ಇರೋದು. ನಮ್ಮ ನಮ್ಮ ನೌಕರರ ಸಂಘದವರು ಅದೇ ಮಾಡ್ತಾ ಇದೆ. MBBS MS ಇಂಜಿನಿಯರಿಂಗ್ ಮಾಡೋರಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಸಂಘದ ಅಧ್ಯಕ್ಷರು ಚಿದಾನಂದ ಕಾಂಬ್ಳೆ ಅವರು. ಆಮೇಲೆ ಕಾರಟಗಿಯಲ್ಲಿ PSI ಶಾಸಕರ ದೌರ್ಜನ್ಯದಿಂದ ಆತ್ಮಹತ್ಯೆಗೀಡಾದಾಗ ಅಲ್ಲಿವರೆಗೂ ನಾವೆಲ್ಲ ಹೋಗಿ ಅವರ ಕುಟುಂಬಕ್ಕೆ ಸಹಾಯ ಮಾಡಿ ಸುಮಾರು 2.5 ಲಕ್ಷ ರೂಪಾಯಿ ಅವ್ರ ತಾಯಿ ಉಳಿಯ ಹಾಕಿದ್ದೀವಿ ಸಂಘದಿಂದ. ಆಮೇಲೆ ಇನ್ನೂ ಏನೇನೋ ಕೆಲಸ ಮಾಡಿದ್ವಿ ನಾವು. ವೈಯಕ್ತಿಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗಳನ್ನ ನಾವು ಕೆಲವೊಂದು ಹಳ್ಳಿಗಳಿಗೆ ಕೊಡುಗೆಯಾಗಿ ಕೊಟ್ಟಿದ್ದೇವೆ. ಆಮೇಲೆ ಈ ತರವಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದೀವಿ. ಈ ಗ್ರಾಮದಲ್ಲಿ ಏನೋ ವಿಶೇಷತೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಬಲ ಅನುಯಾಯಿಗಳು. ಬಿಕಾಸ್ ಆಫ್ ಮಹಾರಾಷ್ಟ್ರ ಬಾರ್ಡರ್ ಇದೆ. ಅವರ ಜನ್ಮಸ್ಥಳ, ಅವರು ಬಾಳಿ ಬದುಕಿದ ಊರು ಇಲ್ಲಿ ಮಹಾರಾಷ್ಟ್ರ ರಾಜ್ಯವಾಗಿರುವುದರಿಂದ ಅದಕ್ಕೆ ಹತ್ತಿಕೊಂಡಂತ ಒಂದು ಈ ಗ್ರಾಮ ಆಗಿರೋದ್ರಿಂದ ನೀವು 3 ದಿನಗಳವರೆಗೆ ಈ ಕಾರ್ಯಕ್ರಮ ಮಾಡಲು ಸಾಧ್ಯವಾಗಿದೆ. ಅಷ್ಟೊಂದು ಇದು ಒಂದು ಹಬ್ಬ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದೊಂದು ದೊಡ್ಡ ಹಬ್ಬ. ಹೀಗಾಗಿ ನಾವು ಅಂಬೇಡ್ಕರ್ ಅವರು, ಆಮೇಲೆ ಇನ್ನೂ ಕೆಲವು ಜನ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅವರಿಗೆ ಕಷ್ಟ. ಏನಪ್ಪ ಇವರು ಎಲ್ಲೋ ಕಸ ಮುಸುರೆ ಬೆಳ್ಕೊಂಡು ಜೀತ ಮಾಡಿಕೊಂಡು
ಎಲ್ಲೋ ಬಿದ್ದಿರ್ತಕ್ಕಂಥ ಜನರನ್ನ ಅಂತ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಕೊಟ್ಟು ಅವ್ರಿಗೆ ಹಕ್ಕುಗಳನ್ನು ಕೊಟ್ಟು ಮುಂದೆ ತಂದು ಅವರು ಮನುಷ್ಯರಾಗಿ ಬಾಳುವಂತೆ ಮಾಡಿದರಲ್ಲ. ಎತ್ತರಿಸಿ ನೀರು ಪಡ್ಕೊಂಡು ಕೊಳಚೆ ನೀರುಗಳನ್ನ ತೆಗೆದುಕೊಂಡು ಶುದ್ಧ ನೀರನ್ನ ಮುಟ್ಟದೇ ಇರತಕ್ಕಂಥ ಸ್ಥಿತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರ್ವಜನಿಕ ಕೆರೆ, ಬಾವಿ, ಕಟ್ಟೆ, ನದಿ, ಸರೋವರ ಇವೆಲ್ಲವೂ ಪ್ರತಿಯೊಬ್ಬ ಮನುಷ್ಯರು ಉಪಯೋಗಿಸ್ತಕ್ಕದ್ದು, ಅದು ಅವರಿಗೆ ಹಕ್ಕು. ನಾಯಿ, ನರಿ, ಪ್ರಾಣಿಗಳು ಉಪಯೋಗಿಸ್ತಕ್ಕಂಥ ನೀರನ್ನ ಕೆರೆಯಲ್ಲಿ ನಾಯಿ, ನರಿನೂ ಕುಡಿದು ಹೋಗ್ತಾವೆ, ದನಕರುಗಳು ಕುಡಿದು ಹೋಗ್ತಾವೆ. ಆದ್ರೂ ಮನುಷ್ಯರಿಗೆ ಈ ಕೆಳ ಹಂತದ ಜನರಿಗೆ ಆ ನೀರನ್ನು ಮುಟ್ಟುವ ಹಕ್ಕಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚೌಲಾರ್ ಕೆರೆ ಅಂತಕ್ಕಂಥ ಕೆರೆ ನೀರನ್ನ ತನ್ನ ಅಸಂಖ್ಯಾತ ಅನುಯಾಯಿಗಳೊಂದಿಗೆ ಹೋಗಿ ಆ ನೀರಲ್ಲಿ ಮುಟ್ಟಿ ಆ ನೀರನ್ನ ಕುಡಿದು ಇನ್ನು ಮುಂದೆ ಎಲ್ಲಾ ಕೆರೆ, ಸಾರ್ವಜನಿಕ ಕೆರೆ ಬಾವಿಗಳನ್ನ ನನ್ನ ಜನರು ಉಪಯೋಗಿಸ್ತಕ್ಕದ್ದು ಅಂತಕ್ಕಂಥ ಸಂವಿಧಾನದಲ್ಲಿ ಸಮಾನತೆ ಒಂದು ಆರ್ಟಿಕಲ್ ನಲ್ಲಿ 16ರಿಂದ ಆರ್ಟಿಕಲ್ ನಂಬರ್ 16 to 19 ವರೆಗೂ ಆ ಒಂದು ಹಕ್ಕನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅವಾಗೆಲ್ಲ ಬೋರ್ಡ್ ಹಾಕ್ತಿದ್ರು, ಈ ಕೆರೆ ಬಾವಿಯ ನೀರನ್ನು ಎಲ್ಲ ಜನರು ಸೇವಿಸ್ತಕ್ಕದ್ದು, ಎಲ್ಲರೂ ಬಳಸ್ತಕ್ಕದ್ದು ಅಂತ. ಆ ಬೋರ್ಡ್ ಹಾಕಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಅವರು ಬಡದ್ರು, ಅವ್ರಿಗೆ ಸಾಕಷ್ಟು ಜನ ಮೊದಲು ನೀರು ಮುಟ್ಟಿದ್ದಕ್ಕೆ ಕೆರೆ ನೀರು ಸಾಕಷ್ಟು ಬಡದು ಗಾಡಿಯಲ್ಲಿ ಎಳೆದು ಬಿಟ್ಟಿದ್ದಾರೆ ಅಸ್ಪೃಶ್ಯ ಅನ್ನೋ ಕಾರಣಕ್ಕೆ. ಸಾಕಷ್ಟು ಅವಮಾನಗಳನ್ನು ಅನುಭವಿಸಿದ್ದಾರೆ. ಮತ್ತೆ ನಾವು ಅವರ ಅನುಯಾಯಿಗಳಾಗಿ, ಅವರ ರಕ್ತ ಸಂಬಂಧಿಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಛಲ, ಹಠ ನಮ್ಮಲ್ಲಿಲ್ಲ. ನಾನು ಒಂದು ಸ್ವಲ್ಪ ಸಾಧನೆ ಮಾಡಿದ್ದೀನಿ ಬಿಡು. ನಾನೇ ಪ್ರಿನ್ಸಿಪಾಲ್ ಆಗಿದ್ವಿ, ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳು PS ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ. ನಾವು ಅವ್ರಿಗೆ ಮೋಟಿವೇಶನ್ ಮಾಡ್ತೀವಿ, ಗೈಡ್ ಮಾಡ್ತೀವಿ, ಓಕೆ. ಬಟ್ ನಾವು ಅವ್ರ ಸ್ಫೂರ್ತಿಯಿಂದ ಈ ಮಟ್ಟಕ್ಕೆ ಬಂದಿದ್ದು. ಇನ್ನೂ ಸಾಧನೆ ಮಾಡೋದಿದೆ, ಮಾಡಬೇಕು. IAS IPS ನಲ್ಲಿ ಇನ್ಫ್ಲೂಯೆನ್ಸ್ ನಡೆದಿಲ್ಲ. ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ಅವರೆಲ್ಲ ನೀವು IAS IPS ಆಗ್ಬೋದು, ಚೆನ್ನಾಗಿ ಓದಿದ್ರೆ. ಇದಕ್ಕೆಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಫೂರ್ತಿಯಾಗಿ ಇಟ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ನೋವು ನಲಿವುಗಳನ್ನ ಉಂಡು ಆ ಶಾಲೆಯಿಂದ ದೂರ ಉಳಿದು ಅಲ್ಲಿಯ ಕೆಲ ಏನು ಜಾತಿವಾದಿಗಳಿಂದ ಸಾಕಷ್ಟು ನೋವು ಅನುಭವಿಸಿ ಆ ಒಂದು ಸಿಸ್ಟಮ್ ಇವತ್ತಿಗೂ ಇದೆ. ಎಲ್ಲ ಉದಾರತೆ ಇದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಪ್ರೈಮ್ ಮಿನಿಸ್ಟರ್ ಅದಕ್ಕಿಂತ ಉನ್ನತ ಸ್ಥಾನದಲ್ಲಿ ಇರ್ತಾ ಇದ್ರು. ಕಾನೂನು ಸಚಿವ ಸ್ಥಾನಕ್ಕೆ ಅವರು ರಿಸೈನ್ ಮಾಡಿ ಬಂದ್ರು. ಒಳ್ಳೆ ನೀರಾವರಿ ಇಂಜಿನಿಯರ್ ಕಿಂತಲೂ ಅದ್ಭುತವಾದ ಬಾಕ್ರಾನ್ ಅಂಗಲ ಅಣೆಕಟ್ಟು ಮುಂತಾದ ಅಣೆಕಟ್ಟುಗಳನ್ನ ಕಟ್ಟಿಸಿದ್ದಾರೆ ಒಳ್ಳೆಯ ತಂತ್ರಜ್ಞಾನದಿಂದ. ಹೀಗಾಗಿ ಇನ್ನೂ ವೇದಿಕೆ ಮೇಲೆ ಸಾಕಷ್ಟು ಜನ ಇದ್ದಾರೆ. ಹೀಗಾಗಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅಗತ್ಯ ಬಹಳಷ್ಟಿದೆ. ಇಲ್ಲಿ ಬಾಬಾ ಸಾಹೇಬರು ಪ್ರತಿ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ದಾರೆ, ಅವ್ರ ಫಾಲೋವರ್ಸ್ ಇದ್ದಾರೆ. ಅವರ ಬ್ಲಡ್ ಈ ಗ್ರಾಮದಲ್ಲಿ ಜನ ಇದ್ದಾರೆ, ಅವರ ಸಂಬಂಧಿಗಳು ಅಂತಾನೆ ಹೇಳ್ಬೋದು. ಹೀಗಾಗಿ ಇದನ್ನ ಹಬ್ಬದ ತರ ನೀವು ಮರೆದಿರಿ. ಇದು ಸಂಭ್ರಮದ ವಿಷಯ. ನಿಮ್ಮ ಮನೆಗಳನ್ನು ನೋಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವಾಲಯಗಳ ತರ ಕಾಣ್ತಾ ಇದೆ. ಹೀಗಾಗಿ ನನಗೆ ನಾನು ಕೂಡ ಮೊನ್ನೆ ನಮ್ಮ ಚಿದಾನಂದ ಕಾಂಬ್ಳೇಶ್ ಅವರು ನಾವು ಒಂದು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ವೇದಿಕೆ ಮುಂದೆ ಇದ್ದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ನನ್ನ ನಮಸ್ಕಾರ. ಇದು ಒಂದು ಬಾಬಾ ಸಾಹೇಬರದ ಜನ್ಮದಿನದಂದು ದೊಡ್ಡ ಜಾತ್ರೆಯಾಗಿ ಆಗ್ಬೇಕಾಗಿತ್ತು. ಅವರು ಎಲ್ಲರಿಗೂ ಹಕ್ಕು ಕೊಟ್ಟಿದ್ದಾರೆ. ಅವ್ರ ಹಕ್ಕುಗಳನ್ನ ನಾವು ಅಷ್ಟೇ ತಗೊಂಡಿಲ್ಲ. ಇಲ್ಲಿ ಜನರಲ್, OBC, SC ST ಎಲ್ಲಾರು ಬರ್ಬೇಕು. ಇಲ್ಲಿ ಎಲ್ಲಾರು ಸೇರ್ಯಾರ. ಆದ್ರೆ ಇಲ್ಲಿ ಯಾರು ಇಲ್ಲ, ಯಾರು ಹಕ್ಕು ತಗೊಂಡಿಲ್ವಾ, ಯಾರು ನೌಕರಿ ಮಾಡಕತ್ತಿಲ್ವಾ. ಹೌದು, ಇದು ಸಂವಿಧಾನದ ಹಕ್ಕುಗಳು ತಗೊಂಡಾಗ್ಲೇ ಎಲ್ಲ ಕಾಷ್ಟದವರು ತಗೊಂಡಾರ. ಒಬ್ರು ಇಲ್ಲ, ಅದು ವಿಚಾರಣೀಯ. ಅಂದ್ರೆ ಇನ್ನ ಅಷ್ಟು ತಿಳುವಳಿಕೆನೇ ಇಲ್ಲ ಮಂದಿಗೆ. ಅವ್ರು ಕೊಟ್ಟಿದ್ದ ಹಕ್ಕು ನಾವು ಉಪಯೋಗ ಮಾಡಾಕತ್ತೇವ್, ಖರೆ ಅವ್ರು ಬೇಡ. ಸ್ಟೇಟಸ್ ಅದು ಇಡ್ತಾರ, ವುಮೆನ್ಸ್ ಡೇ ಅದು ಏನೇನೋ ಇಡ್ತಾರ. ಪುಣ್ಯಾತ್ಮರು ಮಾಡಿ ಹೋಗಿದ್ದಾರ. ಹೆಣ್ಣು ಮಕ್ಕಳಿಗೆ ಮಾಡುವಂತದ್ ಏನು ಎಳಕಾಳಟ್ಟು ಇಟ್ಟಿಲ್ಲ. ಅವ್ರಿಗೆಲ್ಲಾನು ಮಾಡಿ ಕೊಟ್ಟು ಹೋಗ್ಯಾರ. ನಾವು ಅದನ್ನ ಅವ್ರದ್ದು ಹೆಸರೇ ಯಾರು ತಗೊಳ್ಳೋದಿಲ್ಲ. ಅವ್ರ ಹಕ್ಕುಗಳೇ ಎಲ್ಲರಿಗೂ ಬೇಕು. ಅವ್ರ ಹೆಸರು ಅಂದ್ರೆ ಯಾರಿಗೆ ಆಗೋದಿಲ್ಲ. ಇದು ವಿಷಾದನೀಯ ವಿಷಯ. ಇಲ್ಲಿ 3 ದಿನ ಇದು ಮಾಡಿ ಹಾಕ್ತೀರಿ ಫಂಕ್ಷನ್. ಒಂದೇ ದಿನ ಏನ್ ಮಾಡಿರಿ,
ಸಾಂಸ್ಕೃತಿಕ ಕಾರ್ಯಕ್ರಮ. ಅದರೊಳಗೆ ಸ್ಪೀಚ್ ಇಟ್ಟಿದ್ರೆ, ಮಕ್ಕಳಿಗೆ ಸ್ಪೀಚ್ ಇಟ್ಟಿದ್ರೆ ಅವ್ರಿಗೆ ಪ್ರೈಸ್ ಕೊಡ್ಬೇಕಾ? ಇಟ್ಟಿಲ್ಲ. 2ನೇ ದಿನ ಇದು ಪೂಜೆ, 3ನೇ ದಿನ ಡಿಜೆ. ಡಿಜೆಗೆ ಎಷ್ಟು ಕೊಟ್ರಿ? ಜಲ್ದಿ ಹೇಳ್ರಿ. ಟೈಮ್ನ ಸ್ಟಡಿ ಹೇಳಿದ್ರ ಅವ್ರಿಗೆ ಪಗಾರ ಆಗೋದಿಲ್ವಾ? ಈಗ ಪಿಕ್ಚರ್ ತೆಗಿತಾರ, ನೀವು ಡಿಜೆ ದಿಂದ ಕುಣಿತಾರ ಪಿಕ್ಚರ್ ಒಳಗ? ಸಾದಾ ಹಾಡು ಇರ್ತದ, ಎಂತಿಂತ ಡಾನ್ಸ್ ಇರ್ತಾವ. ಡಿಜೆನೇ ಯಾಕೆ ಬೇಕು ನಿಮಗ? ನಿಮ್ಮ ದುಡ್ಡು ಶ್ರಮ ಜೀವಿಗಳು ನಾವು, ನಮ್ಮಷ್ಟು ದುಡಿಯೋರೇ ಯಾರು ಇಲ್ಲ. ಅದನ್ನ ಇನ್ನೊಬ್ಬರಿಗೆ ಕೊಡ್ಬೇಕ, ನಿಮ್ಮಲ್ಲೇ ನೀವು ಇಟ್ಕೋಬೇಕಲ್ಲ. ಸಾದಾ ಸಾದಾ ಹಾಡ ಕುಣಿಬೋದಲ್ಲ. ಬಾಬಾ ಸಾಹೇಬ್ರ ಏನ್ ಹೇಳ್ಯಾರ, ಅವ್ರಿದ್ದಾಗೆ ಒಂದು ಮೂರ್ತಿ ಮಾಡಿ ಇಟ್ಟಿದ್ರು. ನನ್ನ ಮೂರ್ತಿಯಲ್ಲಿ ನೋಡಬೇಡಿ, ಬುಕ್ಕಿನಲ್ಲಿ ಹುಡುಕಿ ಹೇಳ್ಯಾರಲ್ರಿ. ಈಗ ಏನಾಗ್ಬಿಟ್ಟದ, ಫೋಟೋ ಪರ್ ಮಾಲ, ವಿಚಾರ ಪರ್ ತಾಲ. ಹೂವ ಹಾಕುದು ಫೋಟೋ ಮೇಲೆ, ಅವ್ರ ವಿಚಾರಗಳನ್ನ, ವಾದಗಳನ್ನ ನಾವು ಕೀಲಿ ಹಾಕ್ಬಿಟ್ಟಿದ್ದೀವಿ. ಅದು ಅಂಬೇಡ್ಕರ್ ವಾದ ಪ್ರತಿಜ್ಞೆಗಳು ಯಾರಿಗೆ ನೆನಪದಾವೆ? 22 ಪ್ರತಿಜ್ಞೆಗಳು ಹೇಳ್ಯಾರ ಅಂಬೇಡ್ಕರ್. ಯಾರು ಪ್ರತಿಜ್ಞೆ ಮಾಡ್ತೀರಾ ದಿನ? ಇಲ್ಲ. ಅಂಬೇಡ್ಕರ್ ಅವರು 3 ಇದು ಹೇಳ್ಯಾರ, ಅದನ್ನ ಎಲ್ಲಾರು ಹೇಳ್ತೀವಿ. ಏನು? ಶಿಕ್ಷಣ, ಸಂಘ, ಸಂಘರ್ಷ. ಶಿಕ್ಷಣ ಮಾಡಿದ್ರೆ ಎಲ್ಲಾರು ಎಷ್ಟು ಮಂದಿ SSLC ಫೇಲ್ ಅದ್ರಿ, ಎಷ್ಟು ಮಂದಿ ಸೆಕೆಂಡ್ ಇಯರ್ ಫೇಲ್ ಅದ್ರಿ, ಅವ್ರಿಗೆ ಯಾರೇನು ನೀ ಓದಪ್ಪ ಮಾಡಪ್ಪ ಸಪೋರ್ಟ್ ಮಾಡಿದ್ರೆ? ಶಿಕ್ಷಣದ್ದು ಯಾರಿಗಾರು ಸಪೋರ್ಟ್ ಮಾಡಿದ್ರೆ? ಇವೇ ದುಡ್ಡ, ಡಿಜೆ ದುಡ್ಡ ನೀವು ತಗೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಬೋದಲ್ಲ. ಆರ್ಥಿಕ ಪರಿಸ್ಥಿತಿ ನಮ್ಮವ್ರು ಯಾರೋ ರಾಜರ ಇಲ್ಲ, ಯಾರು ಅವ್ರಿಗೆ ಮಾಡಿಲ್ಲ. ಸಂಘ ಕಟ್ಟಿದ್ರೆ, ಸಂಘ ಮಾಡಿಲ್ಲ. ಮತ್ ಬಾಬಾ ಸಾಹೇಬ್ರು ಹೇಳಿದ್ದಲ್ಲ, ಶಿಕ್ಷಣ, ಸಂಘ ಯಾಕೆ ಮಾಡಿಲ್ಲ? ಸಂಘ ಮಾಡಿ ಯಾರಿಗಾರ ಹೋರಾಟ ಮಾಡಿ ನ್ಯಾಯ ಆದವ್ರಿಗೆ, ಅನ್ಯಾಯ ಆದವ್ರಿಗೆ ಯಾರಿಗಾರ ನ್ಯಾಯ ಕೊಡ್ಸಿರ? ಸಂಘ ಮಾಡಿ, ಸಂಘದೊಂದು ರಿಜಿಸ್ಟರ್ ಮಾಡ್ರೆ, ಅದ್ರ ಲೆಕ್ಕಪತ್ರ ಇಟ್ರೆ ಇಲ್ಲ. ಹ್ಯಾಂಗ ಅಂತ ಸಂಘರ್ಷ. ಅದೊಂದು ಸಂಘರ್ಷ. ಏನ್ ಸಂಘರ್ಷ? ಏನ್ ಮಾಡಿರಿ ಸಂಘರ್ಷ? ಅನಾಮತ ಬಂದಿದ್ದೀರಿ, ತಗೊಂಡಿರಿ, ಕೂತೀರಿ. ಸಂಘರ್ಷ ಎಲ್ಲಿ ಅದ? ಯಾರ ಹತ್ರ ಇಲ್ಲ. ಬರೀ 40% ಸಂವಿಧಾನ ಜಾರಿಯಲ್ಲಿದೆ, ಇನ್ನ 60% ಏನೂ ಇಲ್ಲ. ಬರೀ ಒಂದು ಟೀಚರ್ ಆಗುದು, ಒಂದು ಪೊಲೀಸ್ ಆಗುದು, ಒಂದು ಪ್ಯೂನ್ ಆಗುದು. ಆಯ್ತು, ಬರ್ತಪ್ಪ ನಾವು ಬಾಬಾ ಸಾಹೇಬ್ ಕೊಟ್ಟಿದ್ದು ಬಂತು ಕುಣಿದು. IAS KAS ಎಲ್ಲಿದ್ರಿ? ಫಿಲ್ಮ್ ಇಂಡಸ್ಟ್ರಿ ಒಳಗಿಲ್ಲ, ದೊಡ್ಡ ದೊಡ್ಡ ಉದ್ಯೋಗ ಒಳಗಿಲ್ಲ. ನಾವು ಜನರಲ್ದವರು ಯಾರು ಇಲ್ಲ. ಒಂದೇ ಸಮುದಾಯ ಅದನ್ನ ಇಲ್ಲಿ ಹೇಳುದಿಲ್ಲ. ಜನರಲ್ದವರು ಯಾರು ಇಲ್ಲ. ಫಿಲ್ಮ್ ಇಂಡಸ್ಟ್ರಿ, ರೋಡ್ ಕಾಂಟ್ರಾಕ್ಟ್, ದೊಡ್ಡ ದೊಡ್ಡ ಉದ್ಯಮಗಳು ಎಲ್ಲದಾವು? ಎಲ್ಲಿ ಇಲ್ಲೇ. ಆಮೇಲೆ ಈಗ ಹೈಕೋರ್ಟ್ ಒಳಗ ಕೊಲಿಜಿಯಂ ಸಿಸ್ಟಮ್ ಅದ. ಬರೇ ಅವ್ರ ಅಣ್ಣನ ಮಗ, ತಮ್ಮನ ಮಗ ಜಡ್ಜಿ ಅದ. ಜಡ್ಜ್ ಯಾರು? ಜನರಲ್ದವ್ರು ಯಾರು ಇಲ್ಲ. ಒಂದ್ ST ಹೋಗ್ಯದೇನೋ, 2 SC ಹೋಗ್ಯಾವ. ಜಡ್ಜ್ ಅದು ಎಲ್ಲೇ ಅದ? ಬರೀ ಏನಾಗ್ಬಿಟ್ಟದ, ಇದು ಇದು ಮಾಸ್ಟರ್ ಆದ, ಟೀಚರ್ ಆದ, ಅವ್ರಿಗೆ ನೋಡಪ್ಪ ಇಷ್ಟೆಲ್ಲಾ ಕೊಟ್ಟಾರ. ನಮ್ಮದು ಹುಟ್ಟನೇ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಅಂತ ಯಾರು ವಿಚಾರ ಮಾಡೋದಿಲ್ಲ. ಬರೀ ಅವ್ರಿಗೆ ಸವಲತ್ತು ಕೊಟ್ರು. ಅರೆ ಬಾಬಾ, ನೀವು ಮುಟ್ಟಿಸ್ಕೊಂಡು ಹೆಣ್ಣಾಗಂಡಿದ ವ್ಯವಹಾರ ಮಾಡ್ರಿ. ಯಾರಿಗ್ ಬೇಕಾಗ್ಯದ ನಿಮಗೆ? ಇದು ಯಾರಿಗೆ ಬೇಕಾಗಿಲ್ಲ. ಇದು ಪುಕ್ಕಟ್ ನೌಕರಿ ಬಿಟ್ರಿ. ಅವ್ರು ಯಾವ ನೋವಿನೊಳಗ ಅದಾರತ್ತೆ ವಿಚಾರ ಮಾಡೋದಿಲ್ಲ. ಒಟ್ಟು ಅವ್ರಿಗೆ ಸವಲತ್ತದ. ಅದಕ್ಕ ಸಂಘರ್ಷ ಮಾಡಿ IAS KAS ಗಳನ್ನ ತಗೋರಿ, ಪೋಸ್ಟ್ ಗಳನ್ನ ತಗೋರಿ. ಹೀರೋಯಿನರ್ ಯಾರು ಇಲ್ಲ ನಮ್ಮವರು. ಬರೀ ಟೀಚರ್ ಆಗೋಣ ಆಯ್ತು ನೋಡು, ಹೋಗೇ ಬಿಡುದು. ಟೀಚರ್ ಮಾಡ್ಕೊಳ್ಳೋಣ, ಹೋಗೇ ಬಿಡುದು. ಮತ್ತೊಂದು ಇದನ್ನೇ ಇಲ್ಲ. ಇಲ್ಲ, ಭಾರತದೊಳಗ ಗಾಳಿನೂ ತಗೊಂಡದ, ಭೂಮಿನೂ ತಗೊಂಡದ, ನೀರು ತಗೊಂಡದ, ಮರಗಳು ತಗೊಂಡವ, ಪಕ್ಷಿಗಳು ತಗೊಂಡವ, ಪ್ರಾಣಿಗಳು ತಗೊಂಡವ. ಸಂವಿಧಾನದ ಲಾಭವನ್ನ ಅವರು ತಗೊಂಡು ನಾವು ಬೇಟೆ ಆಡ್ತಿದ್ರೆ ಗೊತ್ತರೆ ಪ್ರಾಣಿಗಳದ್ದು, ಪಕ್ಷಿಗಳದ್ದು. ಅದು ಕಡಿಮೆ ಆಗಲ್ಲ. ನೀವು ನದಿ ನೀರೊಳಗೆ ಏನು ಇದು ಮಾಡೋದಿಲ್ಲ. ಪಟಾಕ್ಷಿ ಹಾಕ್ಬೇಕಾಯ್ತಂದ್ರೆ ನೀವು ಇದು
ಪರ್ಮಿಷನ್ ತಗೋಬೇಕಿಲ್ಲ? ನೆಲ ಅಡ್ಡಬೇಕಂದ್ರೆ ಪರ್ಮಿಷನ್ ತಗೋಬೇಕಿಲ್ಲ? ಮನುಷ್ಯರಂತೂ ದಿವಸ ಹಾಕ್ತೇವೆ ನಾವು, ಭೂಮಿ ನೆಲ ಆಕಾಶ ಡಿಜೆ ಹಚ್ಬೇಕಾದ್ರೆ ಪರ್ಮಿಷನ್ ತಗೊಂಡ್ರಿಲ್ಲ. ಅದು ಏನು ಪ್ರದೂಷಣ, ಅದು ಶಬ್ದ ಮಾಲಿನ್ಯ, ಅದು ಮನುಷ್ಯರಿಗೆ ವಯಸ್ಸಾದವರು ಎದೆ ಹಿಡ್ಕೊಂಡು ಕೊಡ್ಬೇಕಾಗ್ತದೆ ಡಿಜೆ ಹಚ್ಚಿ. ಅದು ಡಿಜೆ ಯಾಕೆ ಬೇಕು? ಇದೇ ಒಂದು ತಲೆಯಾಗಿಟ್ಕೋರಿ, ನಾವು ಅವ್ರಿಗೆ ಮುಂದೆ ಕಳಿಸ್ಬೇಕು. ವಿಚಾರ ಮಾಡ್ರಿ, ಯಾರ್ಯಾರು ಬಿಟ್ಟಾರ ಯಾರ್ಯಾರಿಲ್ಲ, ಡಿಜೆ ರೊಕ್ಕದ್ದು ಅವ್ರಿಗಿಟ್ಟು ಲೈಬ್ರರಿ ಮಾಡ್ರಿ, ಅಂಬೇಡ್ಕರ್ ಭವನ ಒಳಗೆ ಇದು ಮಾಡ್ರಿ, ರವಿವಾರಕ್ಕೊಂದು ಪ್ರೇಯರ್ ಮಾಡ್ರಿ. ಇದು ಶಿಕ್ಷಣ ಸಂಘ ಸಂಘರ್ಷ. ಇನ್ನೊಂದು ಹೇಳ್ಯಾರ ಬಾಬಾ ಸಾಹೇಬ್ರು, ಯಾರ ಹೇಳ್ತೀರ? ಇನ್ನೊಂದು ಹೇಳ್ಯಾರ, ಯಾರೇ ಗೊತ್ತಿದ್ರೆ ಹೇಳಿ. ಸಂಘರ್ಷ ಗೊತ್ತಿರ ಹೊರಕ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಕ್ ಹೇಳ್ಯಾರ. ಅದು ಯಾರೇ ಮಾಡ್ತೀವ? ನಾವು ಅಂಬೇಡ್ಕರ್ ಅಂದ್ರೆ ಈಗ ಹೆಂಗದೀವಿ? ಮಾಡಿದ್ದು ಬೇರೆ ರೀ, ಪಾಲನೆ ಮಾಡೋದು ಬೇರೆ. 22 ನೀವು ಮಾಡಿದ್ರೆ 22 ಪ್ರತಿಜ್ಞೆಗಳು ಅಲ್ಲಿ ಬೇಕು, ಹೌದಲ್ರಿ? ಮಾಡ್ಯಾವಂದ್ರೆ ಯಾರಿಗಾರು ಸಹಾಯ ಮಾಡ್ಬೇಕು, ಪ್ರಾಣಿ ಹಿಂಸೆ ಮಾಡಬಾರ್ದು. ಅದೆಲ್ಲ ನಮ್ಮಲ್ಲಿ ಇದ್ರೆ ಅದು ಆಗ್ತದ. ಇನ್ನ ಗಣ್ಯರು ಮಾತಾಡೋರು ಇದ್ದಾರ, ಇಷ್ಟು ನನ್ನನ್ನ ಇಲ್ಲಿ ಕರೆಸಿ ಸನ್ಮಾನ. ಭಾರತ ಸಂವಿಧಾನದ ಆಶಯಗಳು ಮತ್ತು ಕರ್ತವ್ಯಗಳಿಗೆ ನನ್ನ ಸಮರ್ಪಣೆಯನ್ನು ಅರ್ಪಿಸಿ, ಜಗತ್ತಿನ ಜ್ಯೋತಿ, ಜಗತ್ತಿನಲ್ಲಿ ಅತ್ಯಂತ ಮೇಧಾವಿ, ಆರ್ಥಿಕ ತಜ್ಞ, ನೀರಾವರಿಯ ತಜ್ಞ, ಕಾರ್ಮಿಕ ತಜ್ಞರಾಗಿ ಇಡೀ 140 ಕೋಟಿ ಜನಸಂಖ್ಯೆಯ ಅಸ್ಮಿತೆಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಗರಕೇಡ್ ಗ್ರಾಮದಲ್ಲಿ ಎಲ್ಲ ಅಭಿಮಾನಿಗಳು ಮತ್ತು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನರಿಗೆ ನಾನು ನಮಸ್ಕರಿಸಿ ಕ್ಷಮೆ ಮಾಡಬೇಕು. ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಕರೆದುಕೊಂಡು ಬರಬೇಕಾಗಿತ್ತು. ಅವರ ಸಲುವಾಗಿ ನಾವು ಬಹಳಷ್ಟು ಸಮಯವನ್ನು ಕಳೆದೆವು. ಅವರು 5 ಗಂಟೆ ತನಕ ಹೋಗೋಣ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೆವು. ಅದನ್ನ ನಮ್ಮ ರಾಜ್ಯಾಧ್ಯಕ್ಷರಾದ ಕಾಂಗ್ರೆಸ್ ಸರ್ ಅವರಿಗೆ ನಾನು ಮಾತಾಡಿದ್ದೆ. ಕೊನೆ ಗಳಿಗೆಯಲ್ಲಿ ಇನ್ಚಾರ್ಜ್ ಸೆಕ್ರೆಟರಿ ಅವರು ಬಂದಿದ್ರಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಅವರು ಕೂಡ ಈಗ ಸಲ್ಲಿಸಿ ನನ್ನ ಎದುರಿಗೆ ಇರ್ತಕ್ಕಂಥ ಎಲ್ಲ ತಂದೆ ತಾಯಿಗಳೇ, ಅಣ್ಣ ತಮ್ಮಂದ್ರೆ, ಪತ್ರಿಕಾ ಬಂಧುಗಳೇ, ನನ್ನ ಜೊತೆಗೆ ಆಗಮಿಸಿರತಕ್ಕಂಥ ಎಲ್ಲ ನಮ್ಮ ನೌಕರ ಸಂಘದ ಆತ್ಮೀಯ ಬಂಧುಗಳನ್ನ ನೆನೆಸಿ, ಬಹುಶಃ ನಾನು ತಡ ಮಾಡಿ ಬಂದಿದ್ದಕ್ಕೆ ತಮ್ಮಲ್ಲಿ ಇನ್ನೊಮ್ಮೆ ಕ್ಷಮೆ ಯಾಚಿಸಿ, ಈ ದೇಶದ ಜಗತ್ತಿನ ಅತ್ಯಂತ ಶ್ರೇಷ್ಠ ಮೇಧಾವಿ, ಭಾರತ ದೇಶದ ಕಲ್ಪನೆಯನ್ನ ಜಗತ್ತಿನಲ್ಲಿ ಹೆಜ್ಜೆ ಗುರುತನ್ನು ಮುಟ್ಟಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಅಸ್ಮಿತೆ, ಈ ದೇಶದ ಸ್ವಾಭಿಮಾನಿ, ಈ ದೇಶಕ್ಕೆ ಅತ್ಯಂತ 130 ಕೋಟಿ ಜನಸಂಖ್ಯೆ ಶಾಂತಿಯಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಎಲ್ಲ ಜನಾಂಗದ ಜನರಿಗೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಂತ ಒಬ್ಬ ಮಹಾಜ್ಞಾನಿ. ಅವರು ಅಸ್ಪೃಶ್ಯ ಜಾತಿಯಲ್ಲಿ ಜನಿಸಿದ ಮಾತ್ರಕ್ಕೆ ಅಂಬೇಡ್ಕರ್ ಅವರನ್ನ ಈ ದೇಶದ ವರ್ಣಾಶ್ರಮ, ಈ ದೇಶದ ಮನುವಾದಿಗಳು ಅವರನ್ನ ಜಾತಿಯ ಚೌಕಟ್ಟಿನಲ್ಲಿ ಕೂಡಿಸಿ ಅಂಬೇಡ್ಕರ್ ಅಂತ ಹೇಳಿದ್ರೆ ಕೇವಲ ದಲಿತರ ನಾಯಕನಂತ ಬಿಂಬಿಸುವಂತ ಮನಸ್ಥಿತಿ ಈ ದೇಶದ ಭಾರತೀಯರಿಗಿದೆ. ಅದನ್ನ ನಾವೆಲ್ಲ ಖಂಡಿಸಬೇಕಾಗಿದೆ. ಇಡೀ
ಪ್ರತಿಯೊಬ್ಬ ಮನುಷ್ಯನ ಹಕ್ಕುಗಳಿಗೆ ಅದು ಸಂವಿಧಾನದಲ್ಲಿ ರಕ್ಷಣೆ ಮಾಡಿಕೊಟ್ಟಂತ ಮಹಾಮಾನವತವಾಗಿ ವಿಶ್ವಚೇತನ ಶೋಷಿತ ವರ್ಗಗಳ ಈ ದೇಶದ 70 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಆರಾಧ್ಯ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿನೇ ಮಾಡಲಿಲ್ಲ. ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸ್ವಾಭಿಮಾನದ ಬದುಕನ್ನ, ತನ್ನ ಹಕ್ಕುಗಳನ್ನ, ಈ ದೇಶದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗಬೇಕು, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಸ್ವಾಭಿಮಾನದ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಬಯಸಬೇಕಂತ ಹೇಳಿದ್ರು. ನಾವೆಲ್ಲ 200 ವರ್ಷಗಳು ನಮ್ಮನ್ನು ಆಳಿದ ಬ್ರಿಟಿಷರ ಒಂದು ಸರ್ಕಾರದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು ಓದಬೇಕಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ಏನು, ಯಾಕೆ ನಾವು ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ? 300 ಕೋಟಿಗಳ ಜನಸಂಖ್ಯೆ ಇರುವ ದೇಶದಲ್ಲಿ 6000 ಜಾತಿಗಳಿರ್ತಕ್ಕಂಥ ಈ ದೇಶದಲ್ಲಿ ವಿವಿಧ ಬಗೆಯ ವೇಷಭೂಷಣಗಳನ್ನ, ಭಾಷೆಗಳನ್ನ, ಸಂಸ್ಕೃತಿಗಳನ್ನ ಹೊಂದಿರತಕ್ಕಂಥ ಬಹು ಭಾಷೆಯ ಭಾರತ ದೇಶಕ್ಕೆ ಒಂದು ಅತ್ಯಂತ ಶಕ್ತಿಯುತವಾದ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಯಾರು ಊಹಿಸದ ರೀತಿಯಲ್ಲಿ ಅವರು ನಮ್ಮ ಅಸ್ಪೃಶ್ಯ ಜನಾಂಗದಲ್ಲಿ ಜನಿಸಿ ಅವರಿಗೆ ಆದಂತ ಅವಮಾನವನ್ನ ಮೆಟ್ಟಿ ನಿಂತು ಅದನ್ನ ನಾ ಈ ದೇಶಕ್ಕೆ ಏನಾದರೂ ಕೊಡಬೇಕು, ನನ್ನ ಜನರಿಗೆ, ನನ್ನ ಜನ ಈ ನೋವನ್ನ ಅನುಭವಿಸೋದನ್ನ ತಪ್ಪಿಸ್ಬೇಕಂತ ಹೇಳಿ ಅವರು ಸುಮಾರು ಜೀವನದುದ್ದಕ್ಕೂ 65 ವರ್ಷಗಳ ಜೀವನದುದ್ದಕ್ಕೂ ಕೂಡ ಆ ಹೋರಾಟದ ಫಲವನ್ನು ನಮ್ಗೆ ಉಣಿಸಿದ್ದಾರೆ. ಇವತ್ತು ನಮ್ಮ ಸಲುವಾಗಿ ಪ್ರತಿಯೊಬ್ಬರಿಗೆ ಓಟನ್ನ ಕೊಡುವಂತ ಪರಿಸ್ಥಿತಿ ಇರಲಿಲ್ಲ ಈ ದೇಶದಲ್ಲಿ. ಬ್ರಿಟಿಷರ ಆಳುವಂತ ಸಂದರ್ಭದಲ್ಲಿ ಯಾರು ಜಮೀನು ಹೊಂದಿರ್ತಾರೆ, ಯಾರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ, ಯಾರು ನೌಕರಿ ಮಾಡ್ತಾರೆ, ಯಾರು ಕೈಗಾರಿಕೋದ್ಯಮಗಳನ್ನು ನಡೆಸ್ತಾರೆ ಅಂತವರಿಗೆ ಮಾತ್ರ ಮತದಾನ ಹಕ್ಕನ್ನ ಇತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಪರಿಷತ್ತಿನಲ್ಲಿ 3 ದುಂಡು ಮೇಜಿನ ಪರಿಷತ್ನಲ್ಲಿ ಸುದೀರ್ಘವಾಗಿ ಹೋರಾಟ ಮಾಡಿ ಅವರ ಮುಂದೆ ಪ್ರಬಂಧನೆಯನ್ನ ಮಂಡನೆ ಮಾಡಿ 18 ವರ್ಷ ವಯಸ್ಸಿನ ಎಲ್ಲ ಜನರಿಗೂ ಕೂಡ ಮತದಾನ ಕೊಡ್ಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಆ ಕಾರಣಕ್ಕಾಗಿ ಇವತ್ತು ನಾವು ಮತದಾನ ಮಾಡುವಂತ ಪರಿಸ್ಥಿತಿ ಇದೆ. ಅಂಬೇಡ್ಕರ್ ಅವರು 2 ಮತಗಳನ್ನು ಕೊಡ್ಲಿಕ್ಕೆ ಹೇಳಿದ್ರು. ಅಂದ್ರೆ ದಲಿತರಿಗೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು, ಆ ಪ್ರತ್ಯೇಕ ಮೀಸಲಾತಿಯಿಂದ ಆ ಜನಾಂಗದ ಒಬ್ಬ ನಾಯಕನನ್ನ ಆಯ್ಕೆ ಮಾಡ್ಕೋಬೇಕಂತ ಹೇಳಿ. ಆ ಸಂದರ್ಭದಲ್ಲಿ ಗಾಂಧಿಯವರಿಗೂ ಮತ್ತು ಅಂಬೇಡ್ಕರ್ ಅವರಿಗೂ ಇಲ್ಲ, ಈ ದೇಶದ ಅಸ್ಪೃಶ್ಯರಿಗೆ, ಅನಕ್ಷರಸ್ಥರಿಗೆ, ಶಿಕ್ಷಣ ವಂಚಿತರಿಗೆ ಕೊಟ್ರೆ ನಾವು ಆ ಮತದಾನದ ಕಿಮ್ಮತ್ತು ಇರೋದಿಲ್ಲ, ಅದನ್ನು ಬೇಡ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮುಂದೆ ಗಾಂಧೀಜಿಯವರು ಹೋರಾಡ್ತಾರೆ. ಆದ್ರೆ ಏನು ಇಂಗ್ಲೆಂಡಿನ ಪ್ರಧಾನಿ ಅವರು ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿದ್ದ ಬಹಳ ನ್ಯಾಯಸಮ್ಮತವಾಗಿದೆ, ಎಲ್ಲ ಜನಾಂಗಕ್ಕೂ ಕೊಡೋಣ ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡಿ ಮತದಾನ ಹಕ್ಕನ್ನ ಕೊಟ್ಟರು. ಮತದಾನ ಹಕ್ಕನ್ನ ಕೊಟ್ಟ ಮೇಲೆ ಏನು ಮತದಾನ ಹಕ್ಕು, ಅಲ್ಲಿ ಕೆಳಗಡೆ ಕೂತಂತ ಒಬ್ಬ ಕೂಲಿ ಕಾರ್ಮಿಕನಿಗೂ ಅಷ್ಟೇ ಮತದಾನ, ಈ ದೇಶದ ಪ್ರಧಾನಿಗೂ ಅಷ್ಟೇ ಮತದಾನದ ಹಕ್ಕಿನ ಕಿಮ್ಮತ್ತಿದೆ, ಈ ದೇಶದ ರಾಷ್ಟ್ರಪತಿಗೂ ಕೂಡ ಅಷ್ಟೇ ಕಿಮ್ಮತ್ತಿದೆ. ಅವರು 1 vote 1 value ಅಂತ ಹೇಳಿದ್ರು. ಈಗ ಪ್ರಧಾನಿ ಆಗ್ಯಾರ ಅಂತ ಹೇಳಿ ಅವ್ರಿಗೇನು ಮತ ಮೌಲ್ಯ ಹೆಚ್ಚಾಗೋದಿಲ್ಲ. ಒಬ್ಬ ಕೂಲಿ ಕೆಲಸ ಮಾಡ್ತಾನಂತ ಒಬ್ಬ ವ್ಯಕ್ತಿಗೆ ಮತ ವ್ಯಾಲ್ಯೂ ಕಡಿಮೆ ಆಗೋದಿಲ್ಲ ಅಂತ ಒಂದು ಬಹಳ ಅದ್ಭುತವಾದಂತ ಕ್ರಾಂತಿಕಾರಿಯಾದಂತ ಮತದಾನ ಹಕ್ಕನ್ನ ಕೊಡಿಸಿದ್ರು. ಇವತ್ತೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಬಹಳಷ್ಟು ಜಾತಿ ಇರೋದ್ರಿಂದ ಅಂಬೇಡ್ಕರ್ ಅವರು ಬರೇ ದಲಿತರಿಗೆ ಮಾಡಿದ್ದಾರೆ,
ಬೇರೆ ಜನರಿಗೆ ಮಾಡಿಲ್ಲ ಅಂತ ಹೇಳಿ ನಾವು ಇದನ್ನೆಲ್ಲ ಜನರಿಗೆ ತಿಳಿಸಿ ಹೇಳಬೇಕಾಗಿದೆ. 78 ವರ್ಷಗಳ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಇವತ್ತು ಕೂಡ ದಲಿತರ ಪರಿಸ್ಥಿತಿ ಏನು ಬದಲಾವಣೆ ಆಗಿಲ್ಲ. ನಾವು ಇನ್ನೂ ಕೂಡ ಹಂಗೆ ಇದ್ದೇವೆ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದ ಎಲ್ಲವ ಅರಣ್ಯೀಕರಣ, ಖಾಸಗೀಕರಣ, ಆಮೇಲೆ ಭೌಗೋಳೀಕರಣ, ಆಮೇಲೆ ಎಲ್ಲಗಳನ್ನ ಸರ್ಕಾರಿ ಮಾಡಬೇಕು, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದ ಪಾಲನೆ ಕೊಡ್ಬೇಕಂತ ಹೇಳಿದ್ರು. ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಓದಿದ್ರು ಅಂತ ಹೇಳಿದ್ರೆ ನಮ್ಮೆಲ್ಲ ಯುವಕರು ಇವತ್ತು ನಾವು ತಿಳ್ಕೋಬೇಕಾಗಿದೆ. ಅಂಬೇಡ್ಕರ್ ಅವರಂದ್ರೆ ಒಂದು ಧೀಮಂತ ಶಕ್ತಿ. ಅದು ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಜರವರಾಗಿರ್ತಾರೆ. ಇವತ್ತಿಗೂ ಕೂಡ ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರತಿನಿತ್ಯ, ಪ್ರತಿ ಕ್ಷಣ, ಪ್ರತಿ ದಿನಾಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಈ ದೇಶದ ಪರಿಸ್ಥಿತಿಗೆ, ಈ ದೇಶದ ಅಭಿವೃದ್ಧಿಗೆ, ಈ ದೇಶ ಮೇಲೆ ಏಳಿಕೆ ಏನು ಒಂದು ಹೊಸ ಅವರು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಇವತ್ತು ಜಗತ್ತು ನಮ್ಮನ್ನ ಬೆರಗಾಗಿ ನೋಡ್ಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಂತ ಸಂವಿಧಾನ ಕಾರಣವಾಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲ ಬಹಳಷ್ಟು ಅಂಬೇಡ್ಕರ್ ಅಂತ ಹೇಳಿದ್ರೆ ಏಪ್ರಿಲ್ 14 ಬಂದ ಕೂಡಲೇ ಒಂದು ನೀಲಿ ಜೆಂಡಾ ಕಟ್ಟಿಕೊಂಡು ಅಂಬೇಡ್ಕರ್ ಫೋಟೋಗಳನ್ನು ಇಟ್ಟು, ಆಮೇಲೆ ಬುದ್ಧನ ಫೋಟೋಗಳನ್ನು ಇಟ್ಟು, ಬಸವಣ್ಣನ ಫೋಟೋಗಳನ್ನು ಇಟ್ಟು ನಾವು ಪೂಜೆಯನ್ನ ಮಾಡ್ತಾ ಇದ್ದೇವೆ. ಅದು ನಮ್ಮ ಮಾನಸಿಕ ನೆಮ್ಮದಿಗಾಗಿ, ಅದು ನಮ್ಮ ಮನಸ್ಸಿನ ಪ್ರೀತಿಗಾಗಿ, ಅಂಬೇಡ್ಕರ್ ಅವರನ್ನ ನೆನೆಸುವ ಕಾರಣಕ್ಕಾಗಿ ನಮ್ಮ ಉಸಿರಿರುವವರೆಗೂ ಅಂಬೇಡ್ಕರ್ ಅವ್ರ ನೆನೆಸ್ಬೇಕಾಗ್ತದೆ. ನಾಳೆ ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ, ನನ್ನ ತಂದೆಗೆ ಜನ್ಮ ಕೊಟ್ಟಂತ ನಮ್ಮ ಮುತ್ತನಿಗೆ ಜನ್ಮ ಕೊಟ್ಟಂತ ಆ ಅಜ್ಜನಿಗೆ ಇವತ್ತಿಗೂ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಮುತ್ತನ ಹೆಸರೇ ಗೊತ್ತಿಲ್ಲ ನಮ್ಗೆ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇಡೀ 140 ಕೋಟಿ ಜನಸಂಖ್ಯೆಯಲ್ಲ, ಪ್ರತಿಶತ ಜಗತ್ತಿನ ಪ್ರತಿಯೊಬ್ಬರಿಗೂ ಅಂಬೇಡ್ಕರ್ ಅವರ ಇತಿಹಾಸದ ಬಗ್ಗೆ ಅರಿವಿದೆ. ಅಂತ ಒಂದು ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದೆ. ಬಹಳಷ್ಟು ಜನ ನಾವು ಆಲೋಚನೆ ಮಾಡಬೇಕು, ಅಂಬೇಡ್ಕರ್ ಅಂದ್ರೆ ಏನು? ಅದೊಂದು ದೊಡ್ಡ ಶಕ್ತಿ. ಅಂಬೇಡ್ಕರ್ ಅವರ ನೀರಾವರಿ ಇವತ್ತೇನು ತಮಿಳುನಾಡು, ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಎಷ್ಟೋ ಸರ್ಕಾರಗಳು ಕಳ್ಕೊಂಡು ಹೋದು. ಅಂಬೇಡ್ಕರ್ ಅವರು ಆ ಕಾಲದಲ್ಲೇನೆ 46ರಲ್ಲಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಂತ ನೀರಾವರಿ ಮುಸ್ತತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬ್ಯಾಂಕ್ ನಲ್ಲಿ ಹಣವನ್ನು ತೆಗಿತೀರಿ ನೀವು. 1935 ಏಪ್ರಿಲ್ 1ನೇ ತಾರೀಕಿದು, ಏಪ್ರಿಲ್ 1ನೇ ತಾರೀಕಿಂದ ಅದೇನು ಮೂರ್ಖರ ದಿನ ಅಂತ ಹೇಳಿ ಈ ದೇಶದ ಇನ್ನೊಂದು ಮನುವಾದಿಗಳು ಅಂಬೇಡ್ಕರ್ ಅವರ ದಿನದಲ್ಲೇ ಏಪ್ರಿಲ್ 1 ಅಂದ್ರೆ ಏಪ್ರಿಲ್ ಫೂಲ್ ಅಂತ ಹೇಳಿ ಅದನ್ನ ಅಂಬೇಡ್ಕರ್ ಅವರು ಏಪ್ರಿಲ್ 1 ಬ್ರಿಟಿಷ್ ಸರ್ಕಾರದಲ್ಲಿ ಲಂಡನ್ ನಲ್ಲಿ ದ ರುಪೀಸ್ ಆಫ್ ಪ್ರಾಬ್ಲಮ್ ಇಟ್ ಇಸ್ ಸಾಲ್ಯೂಷನ್ ಅಂತ ಹೇಳಿ ಒಂದು ಪ್ರಬಂಧನೆಯನ್ನ ಮಂಡನೆ ಮಾಡ್ತಾರೆ. ಅದನ್ನ ಇಂಗ್ಲೆಂಡಿನಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಸಬ್ಮಿಟ್ ಮಾಡಿ ಈ ದೇಶಕ್ಕೆ ಒಂದು ಬ್ಯಾಂಕ್ ಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಆ ಬ್ಯಾಂಕಿನ ವ್ಯವಹಾರವನ್ನ ಅವರು ಆಗಿನ ಕಾಲದಲ್ಲೇನೆ ಬರೆದ್ರು. ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಏನಾದ್ರೂ ಬ್ಯಾಂಕ್ಗಳು ಇದ್ರೆ ಅದು ಮೂಲ ಪುರುಷರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾದ್ರೆ ಬೇರೆ ಜಾತಿ ಜನ ಬ್ಯಾಂಕ್ನಲ್ಲಿ ನಮ್ಮಷ್ಟೇ ದಲಿತ ಜನ ಮಾಡ್ತಾರ? ಇಲ್ಲವಲ್ಲ. ಅಂತ ಒಂದು ಅಂಬೇಡ್ಕರ್ ಅವರ ಚಿಂತನೆಗಳು, ಯೋಜನೆಗಳನ್ನ ತಂದ್ರು, ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರು, ಇಡೀ ಭೂಮಿಯನ್ನ ರಾಷ್ಟ್ರೀಕರಣ ಮಾಡ್ಬೇಕಂತ ಹೇಳಿದ್ರು. ಇವತ್ತೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಗೆ ಯಾರಿಗೂ ಜಮೀನಿಲ್ಲ, ನೀರಾವರಿ ಇಲ್ಲ, ಉದ್ಯೋಗ ಇಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ಕ್ಷಣ ನಮ್ಮ ಮನಸ್ಸಿನಲ್ಲಿ ಅವರು ಉಳಿತಾರೆ. ಅಂತ ಮಹಾತ್ಮನ ಪೂಜೆಯನ್ನ 134 ವರ್ಷಗಳ ಜಯಂತಿಯನ್ನ ಆಚರಣೆ ಮಾಡ್ತಿದ್ದೀರಲ್ಲ, ನಿಮ್ಗೆಲ್ಲ ಬಹಳ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು. ಇನ್ನು ಒಂದು ಅಗರಕೇಡ ಗ್ರಾಮದಲ್ಲಿ
ಇಲ್ಲೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿ ತಾಲೂಕಿಗೆ 1936ರಲ್ಲಿ ಅಖಂಡ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಕೇಸಿನ ಸಲುವಾಗಿ ಬರ್ತಾರೆ ಅವರು ಅಂಬೇಡ್ಕರ್ ಬಿಜಾಪುರಕ್ಕೆ. ಇವತ್ತು ನಾವು ಬಿಜಾಪುರದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣ ಇವನ್ನ ಏನು ಮಾಡಿದ್ದೇವೆ ಹೋರಾಟ ಮಾಡಿ, ಅಲ್ಲಿ ಅಂಬೇಡ್ಕರ್ ಅವರು ಪಾದ ಸ್ಪರ್ಶ ಮಾಡಿದಂತ ಪುಣ್ಯ ಭೂಮಿ ಇದು. ಇಲ್ಲೇ ಹಾವಿನಾಳ್ ಅಂತ ಬರ್ತದೆ ಬರಡೂರ ಹತ್ರ, ಹಾವಿನಾಳಕ್ಕೆ ಭೇಟಿ ಕೊಡೋರಿದ್ರು. ಅಲ್ಲಿ ಶಿವಪ್ಪ ಕಾಂಬ್ಳೆ ಅಂತ ಹೇಳಿ RPI ಅಧ್ಯಕ್ಷರಿದ್ರು ಅವರು, ಅಂಟಿಲ್ ಡೆತ್ ಪ್ರೆಸಿಡೆಂಟ್ ಅಂತ ಹೇಳಿ RPI ಇದು. ಇವನ್ನೆಲ್ಲ ನೀವು ಇತಿಹಾಸದ ಪುಟಗಳನ್ನ ನೋಡ್ಬೇಕಾಗ್ತದೆ. ಯಾರು ಇತಿಹಾಸವನ್ನು ಮರ್ತಿರ್ತಾರೆ ಅವರು ಇತಿಹಾಸವನ್ನ ಸೃಷ್ಟಿಸಲಾರರು. ಈ ಜಗತ್ತಿನಲ್ಲಿ ನಾವು ನದಿಗಳ ಜೊತೆ ಹರಿಬಾರ್ದು, ಆ ಬಂಡೆಗಲ್ಲುಗಳಾಗಿ ಇರ್ಬೇಕಂತ ಸಂದೇಶವನ್ನು ಕೊಟ್ಟಂತ ಕ್ರಾಂತಿಕಾರಿ ಅಂಬೇಡ್ಕರ್ ಅವರು. ನಾವು ಇವತ್ತೆಲ್ಲ ಅವ್ರನ್ನ ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಅದೆಲ್ಲ ಮಾಡ್ರಿ, ಅವ್ರಿಗೆ ನಾವು ಸ್ಮರಣೆ ಮಾಡಬೇಕು. ಅದರ ಜೊತೆಗೆ ಅವರ ಚಿಂತನೆಗಳು, ಅವರ ವಿಚಾರಗಳು, ಅವರ ಸಿದ್ಧಾಂತಗಳು ಈ ದೇಶಕ್ಕೆ ಕೊಡಬೇಕಾದ್ರೆ ಅಂತ ಒಬ್ಬ ಮುಸ್ತದಿ ಅಪ್ಪಟ ಭಾರತೀಯ ಯಾರಾದ್ರೂ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತಿನ 2 ವರ್ಗಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ. ಇವತ್ತೆಲ್ಲ ಟಿವಿ ಮಾಧ್ಯಮಗಳು, ಪತ್ರಿಕೆಗಳು, ಬೇರೆ ಮತಾಂಧ ಶಕ್ತಿಗಳು ಇವತ್ತೆಲ್ಲ ಅಂಬೇಡ್ಕರ್ ಅವರನ್ನು ಒಂದು ಒಬ್ಬ ಹೆಣ್ಣು ಮಗಗಳನ್ನ ಮೇಲ್ಜಾತಿ ಜನ ಕೊಟ್ಟಂತ ಕ್ರಾಂತಿಕಾರಿ ಬಸವಣ್ಣನ ನಾಡಿನಲ್ಲಿ ಅಂಬೇಡ್ಕರ್ ಅವರು ಪುನಃ ಅದನ್ನು ಶಾಸನವನ್ನಾಗಿ ಮಾಡಿ ಈ ದೇಶಕ್ಕೆ ಸಂವಿಧಾನ ರೂಪದಲ್ಲಿ ಕೊಟ್ಟಂತ ಅತ್ಯಂತ ಬ್ರಿಲಿಯಂಟ್, ಮೋಸ್ಟ್ ಬ್ರಿಲಿಯಂಟ್ ವರ್ಲ್ಡ್ ಇನ್ ದ ವರ್ಲ್ಡ್ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿಯೇ ಅಮೆರಿಕದಂತ ಜಗತ್ತಿನಲ್ಲಿ ಅಂಬೇಡ್ಕರ್ ಅವರನ್ನ ಜ್ಞಾನದ ದೋಸ್ತಿ ಅಂತ ಕರೆದ್ರು. ನಾವು ಇವತ್ತೆಲ್ಲ ಅಂಬೇಡ್ಕರ್ ಅವ್ರನ್ನ ನಮ್ಮ ಗಲ್ಲಿಗಳಲ್ಲಿ ನಾವು ಪೂಜೆ ಮಾಡ್ತೇವೆ. ಬೇರೆಯವರು ಬರ್ತಾ ಇಲ್ಲ. ಬಸವಣ್ಣನ ಮಾಡ್ತಾರೆ, ಕನಕನನ್ನು ಕುರುಬರದಾಸ ಮಾಡ್ತಾ ಇದ್ದಾರೆ, ತಳವಾರು ಮಾಡ್ತಾ ಇದ್ದಾರೆ, ಶಿವಾಲನ್ನ ಲಮಣ್ಯರು ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲವನ್ನು ಮೀರಿ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಹಕ್ಕನ್ನು ಕೊಟ್ಟಂತ ಶಕ್ತಿಗೆ ನಾವು ನಂಬಿಸೋದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವಾಗ ನಾವು ಕಣ್ಣು ತೆರಿಬೇಕನ್ನಂತ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಬಹಳಷ್ಟು ವಿಚಾರ ಮಾಡಬೇಕು. ಅಂಬೇಡ್ಕರ್ ಅಂತಂದ್ರೆ ಇವತ್ತು ಈ ಬಿರುಗಾಳಿ, ಭೂಮಿ, ಆಕಾಶ ಅವರು ಗುಡುಗು ಮಿಂಚಾಗಿ ಬೇರೆ ಬೇರೆ ದೇಶಗಳಲ್ಲಿ ಅವ್ರದ್ದು ಪ್ರತಿದಿನ ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ತಾರಂತ ಹೇಳಿದ್ರೆ ಅವ್ರು ಎಷ್ಟೊಂದು ಓದಿರ್ಬೇಕನ್ನಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ನನಗೆ ಹೆಮ್ಮೆ ಇದೆ, ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಾತಿಯಲ್ಲಿ ಹುಟ್ಟಿದ್ದೀನಿ ಅಂತ ನನಗೆ ಏನು ಹೆಮ್ಮೆ ಇದೆ. ಅದು ಇಡೀ ಜಗತ್ತಿನ ಭಾರತೀಯನ ಪ್ರತಿಯೊಬ್ಬನಿಗೂ ಬರಬೇಕಾದಂಥ ಕೆಲಸ ಆಗಬೇಕಾಗಿದೆ. ಬಸವಣ್ಣನವರ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಎಷ್ಟೋ ಜನ ಈ ದೇಶಕ್ಕಾಗಿ ಅನೇಕ ಜನರ ಮಾನವೀಯ ಹಕ್ಕುಗಳಿಗಾಗಿ ತಮ್ಮ ಜನ್ಮವನ್ನು ಕೊಟ್ಟಂತ ಮಾನವತಾವಾದಗಳನ್ನು ನಾವು ಜಾತಿಯ ಚೌಕಟ್ಟಿನಲ್ಲಿ ಕೂಡಿಸ್ತಿದ್ದೇವಲ್ಲ, ಅದು ಈ ದೇಶದ ದುರಂತ. ಈ ತರ ನಡೆದ್ರೆ ನೀವೆಲ್ಲ ಕೇಳ್ತೀರಿ, ಕುಂಭಮೇಳಕ್ಕೆ ಹೋಗಿದ್ದೀರಿ, ಗಂಗಾ ಜಲ ಎಲ್ಲೋ ಹೋಗ್ತೀರಿ, ತಲೆ ಬೋಳಿಸ್ಕೋತೀರಿ, ಕಾಯಿ ಹೊಡಿತೀರಿ, ಸೌದತ್ತಿ ಎಲ್ಲಮ್ಗೆ ಹೋಗ್ತೀರಿ, ಈ ಪಂಡ್ರಾಪುರಕ್ಕೆ ಹೋಗ್ತೀರಿ. ಇವರೆಲ್ಲರನ್ನ ನೀವು ಗೌರವಿಸಿ ಬೇಡ ಅನ್ನೋದಿಲ್ಲ. ಇದರೆಲ್ಲ ವಿರುದ್ಧ ಅಂಬೇಡ್ಕರ್ ಅವರು ಕೊಟ್ಟಂತ ಶಕ್ತಿ ಏನಿದೆ ಅದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೆದುಳಿನಲ್ಲಿ ಸಂಚಾರವಾಗಿ ದೇಶಕ್ಕೆ ಹೊಸ ಶಕ್ತಿ ಕೊಡುವಂತ ಯುವಕರು ನೀವು ಆಗಬೇಕನ್ನಂತ ಮಾತನ್ನು ಹೇಳ್ತೇನೆ ನಾನು. ನೀವು ಆಗಬೇಕು. ಅಂಬೇಡ್ಕರ್ ಅವರು ಎಷ್ಟು ಓದಿದ್ರು ಅಂತ ಹೇಳಿದ್ರೆ ನಾವೆಲ್ಲ PUC SSLC ಫೇಲ್ ಆದಂಥವ್ರು. ಬಹುಶಃ ನಾವ್ಯಾರು ಡಬಲ್ ಡಿಗ್ರಿ ತೆಗೆದುಕೊಂಡಿಲ್ಲ. ಅಂಬೇಡ್ಕರ್ ಆಗಿನ ಕಾಲದಲ್ಲಿ MA PhD ಡಿಲಿಟ್ ಬ್ಯಾರಿಸ್ಟರ್ ಎಟ್ಲಾ ಇಡೀ ಜಗತ್ತಿನ ಅತ್ಯಂತ ಹೆಚ್ಚಿಗೆ ಓದಿದಂಥ 9 ಭಾಷೆಗಳನ್ನು ನಿರರ್ಗಳವಾಗಿ ಮಾತಾಡುವಂಥ 50,000 ಪುಸ್ತಕಗಳನ್ನು ತನ್ನ ರೂಮಿನಲ್ಲಿ ಅವುಗಳ ಜೊತೆ ಇಡೀ ದೇಹವನ್ನು ಅರ್ಪಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಜಾತಿಯಲ್ಲಿ ಹುಟ್ಟಿದ್ದಾನಂತ ಹೇಳಿದಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಹೇಳ್ಬೇಕು ನೀವು, ಅಂಬೇಡ್ಕರ್ ನನ್ನ ಜಾತಿಯವಲ್ಲ, ಈ ದೇಶದ ಶಕ್ತಿ ಅದು, ಈ ದೇಶದ ವ್ಯಕ್ತಿ ಅದು ಅಂತೇಳಿ. ನಾನು ಬೇರೆದವರಿಗೆ ಕೇಳ್ತೇನೆ,
ನಾನು ಮನುಷ್ಯ, ಜಗತ್ತಿನಲ್ಲಿ ಇರ್ತಕ್ಕಂಥ ಸಾವಿರಾರು ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ರಕ್ತ ಏನಾದರೂ ಬಿಳಿ ಇದೆನಾ? ಎಲ್ಲರ ಮೈಯಲ್ಲಿ ಹರಿತಕ್ಕಂಥ ರಕ್ತ ಕೆಂಪು ರಕ್ತ. ನೀವೆಲ್ಲರ ಹಸಿರು ರಕ್ತ, ಹಳದಿ ರಕ್ತ, ನೀಲಿ ರಕ್ತ ಎಲ್ಲರೂ ನೋಡಿದ್ರಿ ನೀವು? ಸಾಧ್ಯನೇ ಇಲ್ಲ. ಅದನ್ನೇ ಅಂಬೇಡ್ಕರ್ ಅವರು ಹೇಳಿದ್ರು, ಪ್ರತಿಯೊಬ್ಬ ಮನುಷ್ಯ ಈ ಭೂಮಿ ಮೇಲೆ ಬದುಕಬೇಕಾದ್ರೆ ಇವೆಲ್ಲ ಏನು ವೈದಿಕ ಶಾಹಿ ಧರ್ಮ, ಮನುವಾದ, ಬ್ರಾಹ್ಮಣಶಾಹಿ, ಮೇಲ್ಜಾತಿ ವರ್ಗ, ಉಳುಗಮಾನ ಪದ್ಧತಿ ಇರ್ತಕ್ಕಂಥ ದೇಶದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಕಾರಣ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಬಸವಣ್ಣ ಒಂದ್ ಕಡೆ ಹೇಳ್ತಾನೆ, ಕಳಬೇಡ ಕೊಲಬೇಡ ಹುಷಿಯೇ ನುಡಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಇನ್ನೊಂದು ಕಡೆ ಹೇಳ್ತಾನೆ, ಕಾಯಕ್ಕೆ ನನ್ನ ಕೈಯ ಕಾಲವೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸಯ್ಯ ಕೂಡಲ ಸಂಗಮದ ಅಂತೇಳಿ. ಆದರೆ ಈ ದೇಶದ ಮೇಲ್ಜಾತಿಯ ವರ್ಗದ ಜನಗಳು ಬಸವಣ್ಣನವರನ್ನ ನಾವು ಪ್ರೀತಿ ಮಾಡ್ತೇವೆ, ಬುದ್ಧನನ್ನ ನಾವು ಪ್ರೀತಿ ಮಾಡ್ತೇವೆ. ನೀವು ನಿಮ್ಮ ಮನೆಯಲ್ಲಿ ಅಂಬೇಡ್ಕರರ ವಿಚಾರಧಾರೆಗಳನ್ನು ಒಂದೇದಾದ್ರೂ ಹೇಳಿದ್ರ ಅನ್ನೋಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಯಾವುದು ಮುಲಾಜಿಲ್ಲಿ ನಾಲಿಗೆ ಎಂದು ಒಂದು, ಕೃತಿಯಲ್ಲಿ ಒಂದು ಆಗಬಾರ್ದು. ಆಗಿನ 12ನೇ ಶತಮಾನದಲ್ಲಿ 770 ವಿವಿಧ ಜಾತಿಯ ಶರಣರನ್ನು ಒಂದು ಕಡೆ ಕೂಡಿಸಿ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬ ಹಡಪದ ಅಪ್ಪಣ್ಣನನ್ನ, ಅಂಬಿಗರ ಚೌಡನನ್ನ, ಸೂಳೆ ಸಂಕವನನ್ನ ಹಿಡಿದಂತ ಪಾರ್ಲಿಮೆಂಟು ಜಗತ್ತಿನಲ್ಲಿ ನಮ್ದು ಹೆಸರವಾದಂಥದ್ದು. ಆ ಬಸವಣ್ಣ, ಆ ಅಂಬೇಡ್ಕರ, ಆ ಬುದ್ಧ ಸ್ಥಾಪಿಸಿದಂಥ ದೇಶ ನನ್ನ ಭಾರತ ದೇಶ. ಅದರಲ್ಲಿ ಹುಟ್ಟಿರ್ತಕ್ಕಂಥ ಈ ಜನ ಅತ್ಯಂತ ಸ್ಮರಣೀಯರು. ಅವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ, ಅವರ ವಿಚಾರಗಳನ್ನು ನಾವು ಜನರಿಗೆ ತಿಳಿಸ್ಬೇಕಾಗ್ತದೆ. ಅಂಬೇಡ್ಕರ್ ಅವರು ಬಹಳ ಸುದೀರ್ಘವಾದ ರಾಜಕೀಯ ಹೋರಾಟವನ್ನ ಮಾಡಿದ್ರು. ನಮ್ಮ ಜನರಿಗೆ ಮೀಸಲಾತಿ ಕೊಡ್ಬೇಕಂತ ಹೇಳಿದ್ರು. ಇವೆಲ್ಲವನ್ನ ಹೆಣ್ಮಕ್ಕಳಿಗೆ ನಾನು ಇಲ್ಲೆಲ್ಲ ಬಹುಶಃ ನಮ್ಮ ಹೆಣ್ಮಕ್ಳದಾರ ಕಾಣಿಸ್ತದ, ಬೇರೆ ಜನ ಇಲ್ಲ ಕಾಣಿಸ್ತದ. ನಾನು ನೀವು ಎಷ್ಟಾದರೂ ಓದಿದ್ರೆ, ಜನ್ಮ ಕೊಟ್ಟಂಥ ತಾಯಿ ನೀವು, ನನ್ನನ್ನ ಬೆಳೆಸಿದಂಥ ಅಕ್ಕ ತಂಗಿಯರು ನೀವು, ಇವೆಲ್ಲ ಕೇಳಬೇಕು. ಹೆಣ್ಮಕ್ಳಿಗೆ ಪ್ರಶ್ನೆ ಮಾಡ್ಬೇಕು ನೀವು. 1956ರಲ್ಲಿ ಈ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನೆಹರು ಗಾಂಧಿಯವರ ಕ್ಯಾಬಿನೆಟ್ನಲ್ಲಿ ಅಂಬೇಡ್ಕರ್ ಅವರು ಏನು ಕಾನೂನು ಮಂತ್ರಿ ಆಗಿರ್ತಾರೆ. ಸುಮಾರು 3 ವರ್ಷ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹಿಂದೂ ಕೋಡ್ ಬಿಲ್ಲನ್ನು ಬರೀತಾರೆ ಅವರು. ಅದನ್ನ ನೆಹರು ಅವರ ಕ್ಯಾಬಿನೆಟ್ನಲ್ಲಿ ಸಬ್ಮಿಟ್ ಮಾಡ್ತಾರೆ, ಅದನ್ನ ಮಂಡನೆ ಮಾಡ್ತಾರೆ. ಆದರೆ ಈ ದೇಶದ ವ್ಯವಸ್ಥಿತ ಒಂದು ವರ್ಗ ಆ ಮಸೂದೆ ಜಾರಿಗೆ ಬರಲಾರ್ದಂತ ಪ್ರಯತ್ನ ಮಾಡ್ತಾರೆ. ಏನಿತ್ತು ಆ ಹಿಂದೂ ಕೋಡ್ ಬಿಲ್ಲಲ್ಲಿ, ಏನಿತ್ತು ಅದರಲ್ಲಿ? ಈ ದೇಶದ ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಹಕ್ಕು ಸಿಗಬೇಕಂತ ಫಸ್ಟ್ ಪ್ರಯತ್ನ ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಲ್ಲೇನು ದಲಿತರಿಗೆ ಕೇಳಿದ್ರ? ದಲಿತ ಹೆಣ್ಮಕ್ಳಿಗೆ ಕೊಡು ಅಂತ ಹೇಳಿದ್ರ? OBC ಹೆಣ್ಮಕ್ಳಿಗೆ ಕೊಡು ಅಂತ ಹೇಳಿದ್ರ? ಇಲ್ವಲ್ಲ, ಇಡೀ ದೇಶದ ಸಮಸ್ತ ಮಹಿಳೆಯರ ಪರವಾಗಿ ಹೋರಾಟ ಮಾಡಿದ್ರು. ನೀವೇನಾದ್ರೂ ಇವತ್ತು ಅಂಬೇಡ್ಕರ್ ಅವರು ಮೂಲ ದೇವರು ಅಂತ ಹೇಳಿದ್ರೆ, ಅಂಬೇಡ್ಕರ್ ಮಹಿಳೆಯರ ವಿಮೋಚಕ, ಮಹಿಳೆಯರಿಗೆ ಹೊಸ ಚೈತನ್ಯ ಕೊಟ್ಟಂತ ಮಹಿಳಾ ಸ್ತ್ರೀವಾದಿಯಾಗಿರ್ತಂತ ಅಂಬೇಡ್ಕರ್ ಅವ್ರನ್ನ ನೀವು ನೆನೆಸ್ಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಬಗ್ಗೆ ಇನ್ನೂ ಸಂಶೋಧನೆಗಳು, ಹೊಸ ಹೊಸ ಆಲೋಚನೆಗಳು, ಈ ದೇಶ ಹೇಗೆ ಬದುಕಬೇಕು, ಈ ದೇಶದ ಸಂಪತ್ತು ಹೇಗೆ ವರ್ಗೀಕರಣ ಆಗಬೇಕು, ಈ ದೇಶದಲ್ಲಿ ಪ್ರತಿಯೊಬ್ಬ ಮನುಷ್ಯ ಇರ್ಲಿಕ್ಕೆ ಮನೆ, ಉಡ್ಲಿಕ್ಕೆ ಬಟ್ಟೆ, ಬದುಕಲಿಕ್ಕೆ ಅನ್ನಹಾರವನ್ನ ಕೊಟ್ಟಂತ ಧೀಮಂತ ನಾಯಕನನ್ನ ಒಂದು ಜಾತಿಗೆ ಹೋಲಿಸುವಂಥದ್ದನ್ನ ನೀವು ಧಿಕ್ಕರಿಸಬೇಕಾಗ್ತದೆ. ಅಂಬೇಡ್ಕರ್ ಸಮಸ್ತ ಭಾರತೀಯ ನಾಯಕ, ಇಡೀ ಜಗತ್ತಿನ ಅತ್ಯಂತ ಮೇಧಾವಿ. ಅಂತ ಒಬ್ಬ ನಾಯಕನ ಜಯಂತಿಯನ್ನು ನಾವು ಮಾಡಬೇಕಾಗಿದೆ. ನಾವು ಬಹಳಷ್ಟು ಆಲೋಚನೆ ಮಾಡ್ಬೇಕು. ನಾನು ನನ್ನ ಸಹೋದರಿಗೆ, ವಿದ್ಯಾರ್ಥಿಗಳಿಗೆ ಭಾಳ ಕೇಳ್ತೀನಿ, ನಾವು ಏನಾಗ್ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ, ಇವತ್ತು 1-2 ಕಾರ್ ತಗೊಳ್ಳೋದು, 1-4 ಅಂತಸ್ತಿನ ಮನೆ ಕಟ್ಟಿಸೋದು, ಒಳ್ಳೆ ಡ್ರೆಸ್ ಮಾಡ್ಕೊಳ್ಳೋದು. ಅಂಬೇಡ್ಕರ್ ಅವರು ಯಾಕೆ ಹುಟ್ಟಿದ್ರು, ಯಾಕೆ ಈ ದೇಶಕ್ಕೆ ಅವ್ರ ಜನ್ಮ ಆಯಿತು, ಅವ್ರು ಏನು ಮಾಡಿದ್ರು ನಮ್ಮ ಸಮಾಜದ ಸಲುವಾಗಿ, ನಮ್ಮ ಜನರ ಸಲುವಾಗಿ, ಈ ದೇಶದ ಸಲುವಾಗಿ ಅನ್ನೋಂಥದ್ದು ಆಲೋಚನೆ ಮಾಡಬೇಕು.
ಅವ್ರಿಗೆ ಆ ಕಾಲದಲ್ಲಿದ್ದಂಥ ಒಂದು ಚಿಮಣಿ ಬುಡ್ಡಿಯಲ್ಲಿ ಓದಂಥವ್ರು ಅಂಬೇಡ್ಕರ್ ಅವರು, ಗುಡಿಸಲಿನಲ್ಲಿ ಓದಂಥವ್ರು ಅವರು, ಮೀನ್ ಮಾರ್ಕೆಟ್ನಲ್ಲಿ ಹೆಂಡತಿಯನ್ನು ಮದುವೆ ಆದಂಥವ್ರು ಅವರು. ನಾವೆಲ್ಲ ಇವತ್ತು ಭಾಳಷ್ಟು ಬೆಳೆದಿದ್ದೇವೆ, ಭಾಳಷ್ಟು ಎತ್ತರಕ್ಕೆ ಬೆಳೆದೇವು ಅಂತ ನಾವು ತಿಳ್ಕೊಂಡೆವು. ಬಹುಶಃ ನನಗೇನು ಹಂಗೆ ಅನಿಸ್ತಾ ಇಲ್ಲ. ನಾವೇನು ಇನ್ನೂ 78 ವರ್ಷ ಸ್ವಾತಂತ್ರ್ಯ ಬಂದ ಮೇಲೇನು ಅದೇ ಪರಿಸ್ಥಿತಿಯಲ್ಲಿ ಇದ್ದೇವೆ. ನಾವು ಇನ್ನೊಬ್ಬರ ಗುಲಾಮರಾಗಿ ಬದುಕ್ತಾ ಇದ್ದೇವೆ, ಸ್ವಾಭಿಮಾನಿಗಳಾಗಿ ಬದುಕ್ತಾ ಇಲ್ಲ. ನಾವು ಪ್ರಶ್ನೆ ಮಾಡೋಂಥ ಹಕ್ಕನ್ನು ಇಲ್ಲ. ಅದನ್ನೇ ಅಂಬೇಡ್ಕರ್ ಅವ್ರು ಹೇಳಿದ್ರು, ನೀನು ಪ್ರಶ್ನೆ ಮಾಡಬೇಕು, ನೀನು ಕೇಳಬೇಕು, ನಿನ್ನ ಹಕ್ಕನ್ನು ಕೇಳಬೇಕು, ಹಕ್ಕನ್ನು ಕೇಳಿ ಪಡ್ಕೋಬೇಕು. ಮೀಸಲಾತಿ ಅನ್ನಂತ ನೀವು ಕೊಡುವಂಥ ಭಿಕ್ಷೆ ಅಲ್ಲ, ಅದು ನಮ್ಮ ಹಕ್ಕನ್ನಂಥ ಪ್ರಶ್ನೆಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತು ಭಾಳ ಸಮಯ ಆಗಿರೋದ್ರಿಂದ ನಾನು ಇನ್ನೂ ಭಾಳಷ್ಟು ಮುಂಚೆ ಬರಬೇಕಾಗಿತ್ತು. ನಮ್ಮ ಸಹೋದರ ಚಿದಾನಂದ ಅಣ್ಣವ್ರು ಹೇಳ್ತಿದ್ರು, ನಮ್ಮ ಸಂತೋಷ್ ಅಣ್ಣವರು, ರಾಕೇಶ್ ಅಣ್ಣವರು ನಮ್ಮ ಬರಹಗಳನ್ನು, ಭಾಷಣಗಳನ್ನು ಎಷ್ಟು ಕಷ್ಟಪಟ್ಟು ಬರೆದ್ರು ಅನ್ನೋಂಥದ್ದು ನೀವೆಲ್ಲ ಓದ್ಕೊಂಡಾಗ ಇಂಥ ಜಯಂತಿಯನ್ನು ಆಚರಣೆ ಮಾಡಿದ್ದಕ್ಕೂ ಭಾಳ ಸಂತೃಪ್ತಿ ಆಗ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಂದು ವೈಚಾರಿಕ ಕ್ರಾಂತಿ ಮೂಡಬೇಕು ಅನ್ನೋಂಥ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ನಾವು ನೀವೆಲ್ಲ ಸೇರಿದ್ದು, ಇಲ್ಲೆಲ್ಲ ಹಿರಿಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಮಾರ್ಮಿಕವಾಗಿ ವಿಷಯಗಳನ್ನು ಹೇಳ್ಯಾರ. ವಿಶ್ವರತ್ನ, ಭಾರತ ರತ್ನ, ಬೋಧಿಸತ್ವ ಹಾಗೂ ಹಲವಾರು ಬಿರುದುಗಳನ್ನು ಪಡೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಸೇರಿದ ಎಲ್ಲ ಹಿರಿಯರಿಗೂ ಹಾಗೂ ತಾಯಂದಿರಲ್ಲಿ ವಂದಿಸಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಸಮಯ ಭಾಳ ಆಗ್ಯದ. ಆದರೂ ಸರ್ನು ಸ್ವಲ್ಪ ಲೇಟ್ ಮಾಡಿ ಬಂದರು, ನಮಗೂ ಮೊದಲೇ ಕೊಡಬೇಕಾಗಿತ್ತು. ಪ್ರತಿ ವರ್ಷ ನಾವು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯ ಜೀವನ, ಅವ್ರು ಹ್ಯಾಂಗಪ್ಪ ಅಂದ್ರೆ, ಈ ವ್ಯವಸ್ಥೆ ಬರಬೇಕಾದ್ರೆ ಅವ್ರು ಎಷ್ಟು ಶಿಕ್ಷಣ ಪಡೆದಿದ್ರು. ಅವರು ಮಧ್ಯಪ್ರದೇಶದ ಮಾವೋ ಗ್ರಾಮದಲ್ಲಿ ಹುಟ್ಟಿದ್ರು. ಅಲ್ಲಿ ಬಾಲ್ಯದ ಶಿಕ್ಷಣ ಆಯಿತು. ಆ ಶಿಕ್ಷಣದಲ್ಲಿ ಏನು ಸಮಸ್ಯೆ ಆಯಿತು, ಮುಂದೆ ಅವರು ಅಲ್ಲಿ ಬಾಲ್ಯ ಶಿಕ್ಷಣ ಪಡಬೇಕಾದ್ರೆ ಅವರಿಗೆ ಅಲ್ಲಿ ಯಾವ ವ್ಯವಸ್ಥೆ ಆಯಿತು, ಶಿಕ್ಷಕರಿಂದ ತೊಂದರೆ, ಅಲ್ಲಿರ್ತಕ್ಕಂಥ ಮಕ್ಕಳಿಂದ ತೊಂದರೆ. ಆಮೇಲೆ ಬಾಂಬೆಗೆ ಹೋಗ್ತಾರೆ, ಅಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡ್ತಾರೆ. ನಮಗೆ ಈ ಎಲ್ಲ ಹಿರಿಯರು ಹೇಳ್ಯಾರ, ನಾವು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಪ್ರತಿ ವರ್ಷ ನಾವು ಕೇವಲ ಆಚರಣೆ ಮಾಡಿದ್ರೆ ನಾವು ಮುಂದೆ ಬರಲ್ಲ. ಅವರು ಏನು ಹೇಳ್ಯಾರ, ಅವರು ಬಾಂಬೆದಲ್ಲಿ MA ಪದವಿ ಪಡೆದರು. ಆಮೇಲೆ BSc, MSc, PhD ಹಲವಾರು ಪದವಿಗಳನ್ನು ಪಡೆದು ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರಾದರು. ನಾವು ಕೇವಲ ಶಿಕ್ಷಣಕ್ಕೆ ಏನೋ ಬೆಲೆ ಕೊಡದೆ ಕೇವಲ ಆಚರಣೆಗಳನ್ನು ಮಾತ್ರ ಮಾಡಿದ್ರೆ ನಮ್ಮ ಸಮಾಜ ಮುಂದೆ ಬರೋಕ್ಕಾಗಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ದಲಿತರಿಗೆ ಮಾತ್ರ ಒಂದು ಅವಕಾಶಗಳನ್ನು ಅಂತ ಹೇಳಿ ಕೊಟ್ಟಿಲ್ಲ. ದೇಶದ ಸರ್ವ ಜನರಿಗೂ ಸಾಮಾಜಿಕ ನ್ಯಾಯದ ಮ್ಯಾಗ, ಸಾಮಾಜಿಕ ಸಾಮರಸ್ಯದ ಮ್ಯಾಗ, ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ವಿಚಾರದಿಂದ ಅವರು ಸಂವಿಧಾನವನ್ನು ಬರೆದಾರ. ಅವರ ಸಂವಿಧಾನ ಇರದೇ ಇದ್ರೆ ನಾವೆಲ್ಲ ಆ OBC ಆಗಿರ್ಬೋದು, ಜನರಲ್ ಆಗಿರ್ಬೋದು, ನಾವು ದೀನ್ ದಲಿತರಾಗಿರ್ಬೋದು, ನಾವು ಎಲ್ಲಿ ಇರ್ತಿದ್ದೆವೋ ನಮಗೆ ಗೊತ್ತಿಲ್ಲ. ನಾನು ಸಮಯ ಅಭಾವ ಇರೋದರಿಂದ ಅವರು ಲಂಡನ್ಗೆ ಹೋಗಿ ಬಂದು ಅವರಿಗೆ ಕೇಸು ಬತ್ತು. 2 ವಿಷಯ ಹೇಳಿ ನಾನು ವಿಷಯ ಮೊಟಕುಗೊಳಿಸ್ತೀನಿ. ಲಂಡನ್ದಿಂದ ಬಂದರು. ಅವರ ಸಮಾಜದಾಗ ಒಬ್ಬ ವ್ಯಕ್ತಿ
ಆತನ ಮಗ ಪುನಾದಲ್ಲಿ ಕೆಲಸ ಮಾಡ್ತಿದ್ದ. ಆ ಪುನಾದಲ್ಲಿ ಕೆಲಸ ಮಾಡ್ತಾ ಮಗನಿಗೆ ಯಾವುದೇ ತಾಯಿ ತಂದೆ ತನ್ನ ಮಕ್ಕಳು ಮುಂದೆ ಬರಬೇಕು, ತನ್ನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಆಗಬೇಕು, ನೌಕರಿಯಲ್ಲಿದ್ದ ಆ ಮಗನಿಗೆ ಒಂದೇನದ ಒಂದು ಮದುವೆ ಮಾಡ್ತಾರೆ. ಆ ಮದುವೆ ಮಂದಿ ಗ್ರಾಮದಾಗ ಮೆರವಣಿಗೆ ಹೋಗ್ತದೆ. ಆವಾಗ ಅಲ್ಲಿರ್ತಕ್ಕಂಥ ಮನೋವಾದಿಗಳು ಆ ಒಂದು ಮದುವೆಗೆ ತಡೆ ಹೊಡ್ತಾರೆ. ಆ ತಂದೆಗೂ ಹೊಡಿತಾರೆ ಮತ್ತು ಆತನಿಗೂ ಹೊಡಿತಾರೆ. ಆವಾಗ ಆ ಕುದುರೆಯನ್ನು ಇಳಿದು ನಡ್ಕೋತ ಹೋಗಿ ಅಕ್ಷತೆಯನ್ನು ಹಾಕಿ ಅವ ತನ್ನ ಮಗನಿಗೆ ಬಯಸಿದ್ದ, ನಾನು ಪ್ರತಿಯೊಬ್ಬರು ಗ್ರಾಮದಾಗ ಹ್ಯಾಂಗೆ ಮದುವೆ ಮಾಡಿ ಎಲ್ಲ ಕಡೆ ತಿರುಗಾಡಿಸಿ ಒಂದು ಒಳ್ಳೆಯ ಆಚರಣೆಗಳ ಮಾಡ್ತಾರೆ, ನಾನು ಮಾಡ್ಬೇಕಂದಿದ್ದ. ಅದಕ್ಕೆ ಮಾಡೋಕ್ಕೆ ಅವಕಾಶಗಳು ಕೊಡಲಿಲ್ಲ. ಮುಂದೆ ಆತ ಮನೆಗೆ ಹೋಗ್ತಾನೆ. ಹೋದ ಬಳಿಕ ಹೆಂಗೆ ಆಗ್ತದಪ್ಪ ಅಂದ್ರೆ ಆತನ ಮಗನ ಮದುವೆಯನ್ನು ಮಾಡಿದ ಬಳಿಕ ಆತನ ಮನೆ ಬೆಂಕಿ ಹಚ್ತಾರೆ. ಆತ ಇದು ಯಾರು ಮಾಡ್ಯಾರಪ್ಪ ಅಂತ ಕೇಳಿದ್ರ ಆ ಮನೋವಾದಿಗಳು ಯಾರ ಹೆಸರು ಹೇಳ್ತಾರೆ, ಆತನ ಇರ್ಲಾರ್ದಾಗ ಆ ಮಗನಿಗೆ ಸೊಸಿಗೆ ಎಲ್ಲರನ್ನ ಸುಟ್ಟರು ಸಹಿತ ಹೊಳ್ಳಿ ರಿಟರ್ನ್ ಕೇಸ ಯಾರ ಮ್ಯಾಗಪ್ಪ ಅಂದ್ರೆ ಅದು ಏನು ತಂದೆ ಇದ್ದ ಆ ತಂದೆ ಮ್ಯಾಗೆ ಕೇಸ್ ಹಾಕ್ತಾರೆ. ಮುಂದೆ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕೇಸ್ ನಡೆಸ್ತಾರೆ. ಆತನನ್ನು ಜೈಲಿಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಆತ ಹೇಳಕ್ಕೆ ಇಷ್ಟಪಡಲ್ಲ, ಆದರೂ ಕೊನೆಯ ಹಂತದಲ್ಲಿ ಹೇಳ್ತಾರ. ಹೇಳೇನದ ಅವರನ್ನದ ಬಿಡುಗಡೆ ಮಾಡ್ತಾರ. ಹಾಗಾಗಿ ಸರ್ ಹೇಳಿದ್ರು, ಬಿಜಾಪುರ ಜಿಲ್ಲೆಯಲ್ಲಿ ಬಾಗೇವಾಡಿ ಒಳಗ ಒಂದು ಕೊಲೆಯಾಗಿತ್ತು. ಆ ಒಂದು ಕೇಸಿನಲ್ಲಿ ಬಾಬಾ ಸಾಹೇಬರು ಇಲ್ಲಿ ಬಂದಿರು. ಇಂತೆ ಹಂಗ ಇನ್ನೊಂದು ಏನು ವಿಚಾರಪ್ಪ ಅಂದ್ರೆ ಅವರು ಬಂದ ಬಳಕ ಎಲ್ಲಿ ಯಾರು ವಕೀಲರಾಗಿ ನಾನು ಕೇಸ್ ತೋತೀನಿ ನೀನು ಕೇಸ್ ತೋತೀನಿ ಅಂತ ಹೇಳಿ ಯಾರೂ ಒಬ್ರು ಅವ್ರಿಗೆ ಕೇಸ್ ಕೊಡಲಿಲ್ಲ. ಯಾಕ ಇವರೊಬ್ಬರು ದೀನದಲಿತರು ಅನ್ನುವಂಥ ವಿಚಾರದಿಂದ. ಆವಾಗ ಬಾಬಾ ಸಾಹೇಬರು ಒಬ್ಬ ಬ್ರಾಹ್ಮಣ ಶೆಟ್ಟಿ ಅಂತಕ್ಕಂಥ ಒಬ್ಬ ಮಗ ಒಂದು ಕೊಲೆ ಕೇಸ್ ಮಾಡಿರ್ತಾನೆ. ಆ ಕೊಲೆ ಕೇಸದಲ್ಲಿ ಆತನ ಮಗನಿಗೆ ಗಲ್ಲು ಶಿಕ್ಷೆ ಆಗ್ತದೆ, ಆಗುವಂಥ ವ್ಯವಸ್ಥೆ ಇರ್ತದೆ. ಆದ್ರೆ ಯಾರೂ ಕೇಸ್ ತೊಗೊಳ್ಳಲ್ಲ. ಈ ಕೇಸ್ನಲ್ಲಿ ಒಟ್ಟ ಉಳಿಗಾಲಿಲ್ಲ, ಯಾರು ಉಳಿಯೋದಿಲ್ಲ, ಯಾರು ಕೇಸ್ ತಗೊಳ್ಳಿಲ್ಲ ಅಂತ ಹೇಳಿ ಯಾರು ತೊಗೊಳ್ಳಲ್ಲ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕೋರ್ಟಿನ ಮುಂದೆ ಒಂದು ಎಲ್ಲಿ ಅವ್ರಿಗೆ ಒಂದು ರೂಮ್ನು ಕೊಡಲ್ಲ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಮೇಜ್ ಹಾಕೊಂಡು ಆ ಕೋರ್ಟಿನ ಒಂದು ಬೇನ್ ಗಿಡದ ಹತ್ರ ಕುಂಡಿರ್ತಾರೆ. ಕೊನೆಯದಾಗಿ ಯಾರೂ ತೊಗೊಳ್ಳಲ್ಲ. ಏನಿರ್ತಕ್ಕಂಥ ಆ ಒಂದು ಶ್ರೀಮಂತ ವ್ಯಕ್ತಿ, ನಿನಗೇನು ಬೇಕಾದ್ರೂ ದುಡ್ಡು ಕೊಡ್ತೀನಪ್ಪ, ನನ್ನ ಮಗನಿಗೆ ಶಿಕ್ಷೆ ಆಗುವುದದ, ಈ ಶಿಕ್ಷೆಯನ್ನು ತಪ್ಪಿಸಬೇಕು, ಇದು ಕೇಸ್ ಹಿಡಿಬೇಕು ಅಂತ ಹೇಳಿ ಹೇಳ್ತಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನಾನು ಹಣ ತಗೊಳ್ಳಲ್ಲ, ನಿನ್ನ ಹಣದ ಅವಶ್ಯಕತೆ ನನಗಿಲ್ಲ, ಆದ್ರೆ ಮಾನವೀಯತೆ ದೃಷ್ಟಿಯಿಂದ ನಾನು ಪ್ರಯತ್ನ ಮಾಡ್ತೀನಿ. ಯಾವುದೂ ಕೇಸ್ ಸಿಕ್ಕಿಲ್ಲ, ಇದೇ ಒಂದು ನನಗೆ ಕೇಸ್ ಸಿಕ್ಕದ, ಇದರ ಪ್ರಯತ್ನ ಮಾಡ್ಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೇಸ್ ಒಪ್ಕೋತಾರ. ಅವ್ರು ಒಳಗೆ ಹೋಗಿ ಅದು ಕೇಸ್ ನಡೆಸ್ಬೇಕಾದ್ರೆ ಎಷ್ಟೋ ಮಂದಿ ಹಿರಿಯ ವಕೀಲರು ಕೆಲವು ಮಂದಿ ವಿರೋಧ ಮಾಡ್ತಾರ. ಆದರೂ ಸಹಿತ ಅಲ್ಲಿ ಒಳಗೆ ಹೋಗ್ತಾರ. ನೀ ಏನು ಕೊಡೋದು ಬೇಡ, ನಾ ಕೇಸ್ ನಡೆಸ್ತೀನಿ ಅಂತಾರ. ಆದರೂ ಸರ ಆ ಕೇಸದಲ್ಲಿ ಮುಂದೆ ಒಳಗಡೆ ಹೋಗಿ ಮ್ಯಾಜಿಸ್ಟ್ರೇಟ್ ವಾದ ಬಾಬಾ ಸಾಹೇಬ್ರಿಗೆ ಕೇಳ್ತಾರ, ನಿಮ್ಮ ವಿಚಾರಗಳು ಏನದಾವ? ಏನಿಲ್ರಿ, ನನ್ನ ವಿಚಾರಗಳು ಏನೂ ಇಲ್ಲ, ನೀವು ಏನು ಮಾಡ್ಬೇಕತ್ತೀರಿ ಅದು ಮಾಡ್ರಿ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಹೇಳ್ತಾರೆ. ಇಲ್ಲ, ನಾವು ಜೀವಾವಧಿ ಫಾಸಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಅವಾಗ ಫಾಸಿ ಶಿಕ್ಷೆ ಕೊಡ್ತೀರಿ, ಆಯ್ತು ಕೊಡ್ರಿ ಅಂತ ಹೇಳ್ತಾನೆ. ಅವಾಗ ಆ ಏನು ಶ್ರೀಮಂತ ಇದ್ದಲ್ಲ ಆತನ ತಂದೆ, ಏನೋ ಅವ್ರ ತಂದೆ ಆತನ ಎಂಥ ವಕೀಲರಿಗೆ ಕೊಟ್ಟಪ್ಪ ನಾನು, ಇವ್ರು ಏನೂ ವಾದ ಮಾಡಲಿಲ್ಲ, ಫಾಸಿ ಶಿಕ್ಷೆ ಕೊಡು ಅಂದರು. ಆದ್ರೆ ಏನಾರ ವಾದ ಕೊಟ್ಟು ಬಿಡ್ರಿ ಅಂತ ಹೇಳ, ಕೊಟ್ಟು ಬಿಡ್ರಿ ಅಂತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಆತನಿಗೆ ಫಾಸಿ ಶಿಕ್ಷೆ ಅಂತೇಳಿ ಮ್ಯಾಜಿಸ್ಟ್ರೇಟ್ರು ಬರೀತಾರ. ಶಿಕ್ಷೆ ಕೊಡಕ್ಕ ಫಾಸಿಗೆ ಒಯ್ದು ನಿಲ್ಲಿಸ್ತಾರ. ನಿಲ್ಲಿಸ್ದಾಕರ ಆತನಿಗೆ ಹಗ್ಗ ಮತ್ತು ಆ ಫಾಸಿ ಹಾಕಿ ಬಿಟ್ಟು ಬಿಡ್ತಾರ. ಆವಾಗ ಏನು ಇನ್ನ ಹಗ್ಗ ಎಳಿಬೇಕು ಅನ್ನೋದ್ರಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಪ್ರಚಲಿತ ಇರ್ತಾರ. ನಿಲ್ರಿ ಅಂತ ಹೇಳ್ತಾರ. ನೀವು ಏನು ಮಾಡಿರಿ, ನೀವು ಕೇವಲ ಫಾಸಿ ಅಂತೇಳಿ ಹೇಳಿರಿ, ಆದ್ರೆ
ಅವನಿಗೆ ಫಾಶಿ ಕೊಡೋದಿಲ್ಲ. ಫಾಶಿ ಅಂತ ಹೇಳಿರಿ, ಫಾಶಿ ಹಾಕಿರಿ, ಹಗ್ಗ ಹಾಕಿರಿ, ಇನ್ನು ಅವನಿಗೆ ಎಳೆಯೋದಿಲ್ಲ. ನೀವೇನಾದರೂ ಅದು ಬರೆದಿರೇನು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಕೇಳ್ತಾರೆ. ಆವಾಗ ಅದು ಮ್ಯಾಜಿಸ್ಟ್ರೇಟ್ ಸಾಹೇಬರು ಅದು ಮುಂದಿನ ಬರೆದಿರಲ್ಲ, ಕೇವಲ ಫಾಶಿ ಹಾಕಿರ್ತಾರೆ ಹೊರತಾಗಿ ಫಾಶಿ ಅಂತ ಬರ್ದಾರ. ಫಾಶಿ ಆಗಿ ತನಗೆ ಜಗ್ಗಬೇಕು, ಕೊಲೆ ಮಾಡಬೇಕು, ತನ್ನ ಅವ್ರು ಏನು ವೈಶಾವಳಿ ಕೊಡಬೇಕು ಅನ್ನುವಂಥ ವಿಚಾರಗಳನ್ನು ಆವಾಗ ಮ್ಯಾಜಿಸ್ಟ್ರೇಟ್ ಬರೆದಿರಲ್ಲ. ಅಂದಿನಿಂದ ಒಂದು ಅಪಾಯಿಂಟ್ಮೆಂಟ್ ಆಗ್ತದೆ ದೇಶದಲ್ಲಿ. ಯಾರಿಗಾದರೆ ಕೊಲೆ ಆರೋಪಿಗೆ ಶಿಕ್ಷೆ ಕೊಡಬೇಕಾದ್ರೆ ಆ ಹೆಣ್ಣು ಇರಲಿ ಗಂಡಿರಲಿ ಅವನ ಒಂದು ಎಲ್ಲ ವಿಚಾರವನ್ನು ಆತನ ಶಿಕ್ಷೆ ಆದ್ರೆ ಫಾಶಿ ಆದ ಬಳಿಕ ಅವನಿಗೆ ಹೀಗೆ ಮಾಡಬೇಕು, ಅವರ ಮಂದಿ ಕೊಡಬೇಕು, ಅವರ ಅನುಯಾಯಿಗಳು ಕೊಡಬೇಕು ಅನ್ನುವಂಥ ವಿಚಾರ ಅವಾಗ ಬರ್ತದ. ಅದು ಎಂಥ ವಿಚಾರ ಅಂದ್ರೆ ನೋಡ್ರಿ, ಯಾಕಂದ್ರೆ ಅವರು ಫಾಶಿ ಕೊಡು ಅಂದವರು ಅವರೇ, ನಾ ಏನೋ ವಾದ ಮಾಡಲ್ಲ ಅಂದವರು ಬಾಬಾ ಸಾಹೇಬ್ರೆ. ಆದ್ರೆ ಕೊನೆ ಗಳಿಗೆಯಲ್ಲಿ ಹೋಗಿ ನಿಂದಿರಿಸಿ ಆತನನ್ನ ಜೀವಾವಧಿ ಶಿಕ್ಷೆಯಿಂದ ಉಳಿಸಿದಂತ ಏಕೈಕ ಒಂದು ವ್ಯಕ್ತಿ ಅಂದ್ರೆ ಅದು ಮೊದಲನೇ ಕೇಸಿನಲ್ಲಿ ಬಾಬಾ ಸಾಹೇಬ್ರ ಆತನ ಒಂದು ಜೀವಾವಧಿ ಫಾಶಿ ಶಿಕ್ಷೆಯನ್ನು ಉಳಿಸ್ತಾರ. ಅದಕ್ಕೆಲ್ಲ ಕಾರಣ ಏನಪ್ಪ ಅಂತ ಕೇಳಿದ್ರೆ ಶಿಕ್ಷಣವೇ ಕಾರಣ. ನಾವು ಎಷ್ಟು ಮಂದಿ ಭಾಳ ಜನ ಇರ್ತಾರೆ, ಹ್ಯಾಂಗತ್ರ ಭಾಳ ನಮ್ಮ ಚಲವಾದಿ ಸಾಹೇಬರು ಮತ್ತು ನಮ್ಮೆಲ್ಲ ಸಾಹೇಬರು ಭಾಳ ಆತ್ಮೀಯತೆ ಇರ್ತಾರೆ. ಎಂಥ ಜನ ಇರ್ತದಪ್ಪ ಅಂದ್ರೆ ಸರು ಭಾಳ ಚಂದ ಅದಾರ, ಗುರುಗಳು ಭಾಳ ಚಂದ ಅದಾರ, ಆದರೂ ಸಹಿತ ಅತ್ತಾತ್ ಹೋಗ್ತಾನ, ನನ್ನಂತ ಒಬ್ಬ ಕರೀತಾನೆ, ಸರ್ ಯಾರಿಗೆ ಹೇಳಬೇಡ್ರಿ ಅಂತ ಹೇಳ್ತಾರೆ. ಯಾಕೆ ಹಿಂದುಳಿದವರ ಒಂದು ವಿಚಾರಗಳೇ ಹಾಗೆ ಇರ್ತಾವೆ. ಅಲ್ಲ, ನಾನು ಎಂಥ ಒಂದು ಇಬ್ಬರು ಆತ್ಮೀಯತೆ ಇದ್ದೆವು, ಏನು ಬೇಕಾದರೂ ನಾವು ನೀವೆಲ್ಲ ಕೂಡಿ ಮಾಡ್ತೇವೆ, ಅವ್ರು ಯಾರಿಗೆ ಹೇಳಬೇಡ ಅಂತ ಅಂದನು. ಅವ ಹೇಳೋದೇ ಅಷ್ಟೇ ಅದ, ಶಾಣೆ ಮನುಷ್ಯ ಯಾರಿಗೆ ಹೇಳಬೇಡಿ ಅಂದನು. ಆದ್ರೆ ನಾ ಯಾರಿಗೆ ಹೇಳಬೇಡ ಅಂದಿದ ಮತ್ತೆ ಅದನ್ನೇ ಕೇಳ್ತಿರಲ್ಲ, ಅವ ಹೇಳೋದು ಅಷ್ಟೇ. ಅವರಿಬ್ಬರಲ್ಲಿ ವೈಮನಸ್ಸು ಬತ್ತು. ಹಂಗೆ ಇಂಥವೆಲ್ಲ ತಿಳ್ಕೋಬೇಕಾದ್ರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಏನು ಮಾಡ್ತಾನಪ್ಪ, MLA ಅವರು ಏನು ಮಾಡ್ತಾರ, ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನು ಮಾಡ್ತಾರ, ಇವರ ಕರ್ತವ್ಯ ಏನು, ನಮ್ಮ ಸಮಾಜಕ್ಕೆ ಎಷ್ಟು ಒಂದು ಇವರು ಪ್ರೀತಿ ಮಾಡ್ತಾರ. ಕೇವಲ ಕೆಲವು ವಿಚಾರಗಳು ಹೆಂಗಾವತ್ತ, ನಾವೇನು ರಾಜಕಾರಣದಲ್ಲಿ ಇರ್ತೇವೆ, ಸಮಾನತೆ, ಯಾರ ಮನೆಗೂ ಹೋಗ್ತೇವೆ, ನೀರನ್ನು ಕುಡಿತೇವೆ, ಊಟ ಮಾಡ್ತೇವೆ, ಇನ್ನೂ ಸಮಾನತೆ ಭಾಳ ಬಂದಿಲ್ಲ. ನಾವು ರಾಜಕಾರಣಗಳು ಮಾತ್ರ ನಮ್ಮ ಸ್ವಾರ್ಥಕ್ಕಾಗಿ ಹೋಗ್ತೇವತ್ತ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ಇವೆಲ್ಲ ಇರೋ ಶಾಸಕರ ಕೆಲಸಗಳೇನು, ಜಿಲ್ಲಾ ಪಂಚಾಯತ್ ಸದಸ್ಯರ ಕೆಲಸ, ಅಧ್ಯಕ್ಷರ ಕೆಲಸಗಳೇನು, ಇವೆಲ್ಲ ನಮ್ಗೆ ತಿಳಿಬೇಕಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹ್ಯಾಂಗೆ 4 ಪದವಿಗಳು ಪಡೆದಿರು, ಯಾರ ವಿಚಾರಗಳನ್ನು ನಮಗೆ ಯಾವಾಗ ಶಿಕ್ಷಣ ಆಗ್ತದ ಅವಾಗ ಸರ್ ಏನು ಹೇಳಿದ್ರು, ನಮ್ಮ ಚಂಚಲ್ಕರ್ ಮೇಡಮ್ ಅವ್ರು ಏನು ಹೇಳಿದ್ರು, ಇನ್ನೂ ಎಲ್ಲ ಹಿರಿಯರು ಏನು ಹೇಳಿದ್ರು ಅಂತ ತಿಳ್ಕೊಳ್ಳೋಂಥ ಶಕ್ತಿ ಬೇಕಾದ್ರೆ ನಮಗೆ ಶಿಕ್ಷಣ ಬೇಕು. ನಾವು ಶಿಕ್ಷಣದಿಂದ ಮಾತ್ರ ಸಾಧ್ಯದ. ನಾ ಬೇಕಾದಂಥ ಜೈಬೀಮ್ ಭಾಳ ದೊಡ್ಡ ಶ್ರೀಮಂತ ಅದನ, ತಮ್ಮ ಇಲ್ಲ ಬಾ ಜೈಬೀಮ್ ಅಂತ ಹೇಳ್ತಾರೆ. ಅದೇ ಈಗ ನಮ್ಮೊಬ್ಬರು ಆಫೀಸರ್ ಬರಬೇಕಾಗಿತ್ತು, ಅವರು ಬಂದಿಲ್ಲ. ಹಂಗೆ ಇಲ್ಲಿ ಶಿಕ್ಷಣ ಸಂಖ್ಯೆ ಇಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಮಾಡ್ತೇವೆ, ಶಿಕ್ಷಣದ ಕೊರತೆ ಅದ, ಶಿಕ್ಷಣ ನೌಕರಸ್ಥರು ಭಾಳ ಕಡಿಮೆ ಅದಾರ. ಅದಕ್ಕೆಲ್ಲ ಹಿರಿಯರು ಬಂದಾರ, ಅವರ ಸಲಹೆಗಳನ್ನು ತೋರಿ, ಅವರ ವಿಚಾರಧಾರೆಗಳನ್ನು ತೋರಿ ನಾವು ಯಾವಾಗ ಪ್ರತಿಯೊಂದು ಮನೆಯಲ್ಲಿ ನೌಕರಸ್ಥರಾಗ್ತೇವೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಒಂದು ನಮ್ಮ ಸ್ವಾರ್ಥಕ್ಕೆ ಆಗ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಯಾಕಂದ್ರೆ ನಾ ಕೇವಲ ಹೇಳೋರು ಭಾಳ ಮಂದಿಯಾರು ಓಡ್ ಅಂತಾರ, ಆದ್ರೆ ಓಡವನಿಗೆ ಗೊತ್ತಿರ್ತಾರ ಅವರು. ಅದಕ್ಕೆ ನಾನು ಭಾಳ ಜನ ನನಗೊಬ್ರು ಶಿಕ್ಷಕರು ಹೇಳಿದ್ರು, ಹಿಂಗೆ ಒಂದು ಭಾಷಣ ಮಾಡಿದ್ರೆ ಗ್ರಾಮ ಪಂಚಾಯತಿ ಚೇರ್ಮನ್ ಆದಕ್ಕಾರ ಹೇಳ್ತಾರ ಹನುಮಂತ ಕಂಡಕರ, ಆದ್ರೆ ಮಾಡೋದು ಭಾಳ ಕಷ್ಟ ಅದ. ಅದಕ್ಕೆ ನಾನೆಲ್ಲ ಆತ್ಮೀಯರು ಎಲ್ಲರೂ ಕೂತೀರಿ, ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಡಾಮಿ. ಅಂಬೇಡ್ಕರ್ ಸಾಹೇಬರು ಬರೀ ಅವರು ಪೆನ್ನಿಂದ ಬರೆದಾರ, ತಲವಾರ ಇವೆಲ್ಲ ತೋಡಿಲ್ಲ. ಅದಕ್ಕೆ ನಾನು ನನಗೆ 4 ಜನ ಮಕ್ಕಳು ನಿಮಗೆಲ್ಲ ಗೊತ್ತದ. ನಾನು ಅಂಬೇಡ್ಕರ್ ಅನುಯಾಯಿ, ಏನೋ ಭಾಳ ವಿಚಾರಗಳದಾವ, ಅದಕ್ಕೆ ಸಮಯ ಇಲ್ಲ. ನಾನು 2 ಮಕ್ಕಳ UPSC ಓದಿಸ್ಲಿಕತ್ತೀನಿ, ಡಬಲ್ ಡಿಗ್ರಿ ಮಾಡಿ. 2 ಮಕ್ಕಳಿಗೆ ರಷ್ಯಾಕ್ಕೆ ಬಿಟ್ಟಿನಿ, MBBS ಮಾಡ್ಲಿಕ್ಕೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹಠ. ಅದಕ್ಕೆ ನಿಂಬಲ್ಲಿ ಹಠ ಇರ್ಬೇಕು. ಎಂಥ ಹಠ ಇರ್ಬೇಕ, ಯಾರಿಗೆ ಕೆಟ್ಟ ಮಾಡೋ ಹಠ ಬೇಡ. ನಾನು ಒಬ್ಬ ಅಗ್ದಿ ಚಲೋ ಆಫೀಸರ್ ಆಗಬೇಕು,
ಸಮಾಜದ ಉತ್ತಮ ಸ್ಥಾನದಾಗಿರ್ಬೇಕು. ಯಾರ್ದೋ ಮಾತು ಕೇಳಿ ಏನೋ ವಿಚಾರಗಳು ಕಳ್ಕೋಬಾರ್ದು. ಯಾವಾಗ ಸ್ವಾಭಿಮಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಳಿ ಸ್ವಾಭಿಮಾನ ಇತ್ತು, ಹಠ ಇತ್ತು. ಆ ಸ್ವಾಭಿಮಾನ ಹಠ ನೀವು ತೊಟ್ಟದ್ದೇ ಆದ್ರೆ ಈ ಒಂದು ಜಯಂತಿ ಮಾಡೋದಕ್ಕೆ ಸ್ವಾರ್ಥಕ್ಕೆ ಆಗ್ತದ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ, ಎಲ್ಲ ತಾಯಂದಿರಿಗೂ, ಎಲ್ಲ ಅಣ್ಣ ತಮ್ಮರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಅಂಬೇಡ್ಕರ್ ಅವರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯ ಸ್ವಾಮೀಜಿಗಳೇ ಹಾಗೂ ಅತಿಥಿ ಮಹೋದಯರೇ ಮತ್ತು ಇಲ್ಲಿ ನಡೆದಂಥ ಎಲ್ಲ ಜನಸ್ತೋಮವೇ ಮತ್ತೊಮ್ಮೆ ತಮಗೆಲ್ಲರಿಗೂ ಜೈ ಭೀಮ್ ವಂದನೆಗಳನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಆಡಲು ಬಯಸ್ತಾ ಇದ್ದೇನೆ. ಸೊ ನಾನು ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ವಿಚ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತ ಹೇಳ್ತಾರೆ ನೆಲ್ಸನ್ ಮಂಡೇಲ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರತಕ್ಕಂಥ ಏಕೈಕ ಅಸ್ತ್ರ ಅಂದರೆ ಅದು ಎಜುಕೇಷನ್. ಅದು ಬಹಳ ಪವರ್ಫುಲ್ ಅಸ್ತ್ರ. ಆ ಅಸ್ತ್ರವನ್ನು ನಾವು ಪ್ರಯೋಗ ಮಾಡಿದ್ದೆ ಆದರೆ ಇಡೀ ಜಗತ್ತನ್ನು ನಾವು ಗೆಲ್ಬಹುದು. ಈಗ ಭಾರತದ ಸಂವಿಧಾನದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲೋಮನ್ಲಿ ಅಂತ ಬರ್ತದೆ. ಅಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಭಾರತದ ಪ್ರಜೆಗಳಾದ ನಾವುಗಳು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಸೊ ಅಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಅಂತ ಬರ್ತದೆ, ತಮಗೆಲ್ಲ ಗೊತ್ತಿದೆ. ಬಟ್ ಇದು ಬಹಳಷ್ಟು ಜನ ಏನು ತಿಳ್ಕೊಂಡಿವಿ ನಾವು ಫ್ರೆಂಚ್ ಮಹಾಕ್ರಾಂತಿಯಿಂದ ಬಂದಿದೆ ಅಂತ ತಿಳ್ಕೊಂಡಿವಿ. ಅದು ತಪ್ಪು. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಈ ನೆಲದ ಒಂದು ಗುಣ ಅದು ಬುದ್ಧನ ಕಾಲದಲ್ಲಿತ್ತು. ಸ್ವಾತಂತ್ರ್ಯ, ಸಮಾನತೆ ಬುದ್ಧ ಬಸವನ ಕಾಲದಲ್ಲಿ ಇರ್ತಕ್ಕಂಥ ಸ್ವಾತಂತ್ರ್ಯ ಸಮಾನತೆಯನ್ನು ಭಾರತದ ಸಂವಿಧಾನ ಪಿತಾಮಹದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಳವಡಿಸ್ಕೊಂಡ್ರು. ಜಗತ್ತಲ್ಲಿ ಭಾರತದ ಸಂವಿಧಾನ ರಚನೆ ಆಗಬೇಕಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಸುಮಾರಾಗಿ ಎಲ್ಲ ದೇಶ ವಿದೇಶಗಳಲ್ಲಿ ಹುಡುಕಾಡ್ತಾರೆ. ಅಲ್ಲಿ ಅಮೆರಿಕಕ್ಕೆ ಹೋಗ್ತಾರೆ, ಇಲ್ಲಿ ನಿಮ್ಮ ದೇಶದಾಗ ಸಂವಿಧಾನ ಯಾರು ಚಂದ ಬರೀತಾರೆ. ಅಯ್ಯೋ, ನಿಮ್ಮ ದೇಶದಲ್ಲೇ ಅದ್ಭುತವಾದ ಸಂವಿಧಾನವನ್ನು ಬರೀತಕ್ಕಂಥ ಏಕೈಕ ವ್ಯಕ್ತಿ ಇದ್ದಾರೆ, ನಿಮ್ಮ ಭಾರತದಲ್ಲಿದ್ದಾರೆ, ಬ್ಯಾರಿಸ್ಟರ್, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಓದಿದ್ದಾರೆ, ಅವರೇ ಸಂವಿಧಾನ ಬರೀತಾರೆ. ಅಂತ ಶಕ್ತಿ ಇದೆ. ಆ ಅಂಬೇಡ್ಕರ್ ಅವರು ಪ್ರತಿಯೊಂದು ದೇಶವನ್ನ ಅಧ್ಯಯನ ಮಾಡಿ ಭಾರತ ವಿವಿಧತೆಯಲ್ಲಿ ಏಕತೆಯಲ್ಲಿ ಇರ್ತಕ್ಕಂಥ ಈ ದೇಶವನ್ನ ತಮಿಳುನಾಡು ಹಿಡ್ಕೊಂಡು ದಕ್ಷಿಣದಿಂದ ಉತ್ತರ ಭಾರತನ ಪ್ರತಿಯೊಂದು ಸಣ್ಣ ಸಮಾಜ ಹಿಡ್ಕೊಂಡು ದೊಡ್ಡ ಸಮಾಜತನ ಸ್ಟಡಿ ಮಾಡಿ ಅವರು ಪ್ರತಿಯೊಂದು ಆರ್ಟಿಕಲ್ ಎಲ್ಲೆಲ್ಲಿ ಇಂಜೆಕ್ಷನ್ ಗುಳಿಗೆ ಡಾಕ್ಟರ್ ಕೊಡ್ಬೇಕಲ್ಲ, ಹಾಗೆ ಸಂವಿಧಾನಗಳು ಎಲ್ಲೆಲ್ಲಿ ಯಾವ್ಯಾವ ಇಂಜೆಕ್ಷನ್ ಕೊಡ್ಬೇಕು, ಗುಳಿಗೆ ಕೊಡ್ತಾರೆ. ಆ ಒಂದೊಂದು ಆರ್ಟಿಕಲ್ಗಳು ಕೂಡ ಅವು ನಮಗೆ ಒಂದು ಸಣ್ಣ ಪಶು ಪಕ್ಷಿಗಳಿಂದ ಹಿಡಿದು ಭೂಮಿ ಹೇಗಿರಬೇಕು, ಭೂಮಿಯನ್ನು ರಕ್ಷಣೆ ಹೇಗೆ ಮಾಡಬೇಕು, ಭೂಮಿ ಹಕ್ಕು ಅಂದ್ರೆ ಏನು, ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಯಾವ ರೀತಿ ಹಕ್ಕು. ಇವತ್ತು ಅರಣ್ಯ ಕಾಯ್ದೆ ಇದೆ, ನೀವು ಯಾವುದಾದ್ರೂ ಒಂದು ಪ್ರಾಣಿಗೆ ಕೊಂದ್ರೆ ಅದಕ್ಕೆ ಶಿಕ್ಷೆ ಆಗುತ್ತೆ, ಅದು ಕೂಡ ಭಾರತದ ಸಂವಿಧಾನದಲ್ಲಿದೆ. ಅಂದ್ರೆ ಅವರು ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ತಮ್ಮ ಸಂವಿಧಾನದಲ್ಲಿ ಅಳವಡಿಸ್ತಾರೆ. ಅಂತ ಮೇಧಾವಿ ವ್ಯಕ್ತಿ ಆಗಿದ್ರು. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹೇಳ್ತಾರೆ, ದಲಿತ ಸಮಾಜಕ್ಕೆ ಅಷ್ಟೇ ಅಲ್ಲ, ನಾಟ್ ಓನ್ಲಿ ದಲಿತ ಸಮಾಜ, OBCಗೆ ಕೂಡ ಹೇಳ್ತಾರೆ, ನೀವು ಏನಾದರೂ ಈ ದೇಶದಲ್ಲಿ ಏನೋ ಸಾಧನೆ ಮಾಡಬೇಕಾದ್ರೆ ಅದು ಮೂರೇ ಪವರ್ ಬೇಕು ನಿಮಗೆ. ಅದು ಎಜುಕೇಶನ್ ಪವರ್, ಎಕನಾಮಿಕ್ ಪವರ್ ಅಂಡ್ ಪೊಲಿಟಿಕಲ್ ಪವರ್. ಈ ಮೂರು ನೀವು ಸಾಧನೆ ಮಾಡಿದ್ದೆ ಆದ್ರೆ ಜಗತ್ತನ್ನ ಗೆಲ್ತ್ರಿ. ಜಗತ್ತಿಗೆ ಭಾರತ ಅಂತಕ್ಕಂಥ ಒಂದು ವಿಶ್ವ ಮಾನವ ದೇಶ ಆಗುತ್ತೆ. ಈ ಮೂರು ಪವರ್ ನಿಮ್ಮ ಹತ್ರ ಇರ್ಬೇಕಂತ ಹೇಳ್ತಾರೆ. ಬಟ್ ಇವತ್ತು ನಮ್ಮ ದುರ್ದೈವ ಏನಂದ್ರೆ ಎಜುಕೇಶನ್ ಪಡಿತಾ ಇದ್ದೀವಿ, ಬಟ್ ಎಕನಾಮಿಕ್ ಪವರ್ ಇಲ್ಲ. ಸರ್ ನಾವೇನ್ ಮಾಡ್ಬೇಕು, ನಮ್ಮ ಹತ್ರ ದುಡ್ಡೇ ಇಲ್ಲ, ನಮ್ಮ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ವ್ಯಾಪಾರ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸ್ಥಾಪನೆ ಮಾಡಿ ನಿಮಗೆ ಸಬ್ಸಿಡಿ ಮೂಲಕ ಅನೇಕ ಲೋನ್ಗಳು ಕೊಡ್ತಾ ಇದ್ದಾರೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಇದೆ, ಇವತ್ತು ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇದೆ, ವಿಶ್ವಕರ್ಮ ಅಭಿವೃದ್ಧಿ, ಹಲವಾರು ನಿಗಮಗಳನ್ನ ಭಾರತದ ಸಂವಿಧಾನ ಅಳವಡಿಸಿ ಎಲ್ಲ ಹಿಂದುಳಿದವರಿಗೆ ಅವರು ಸಾಲ ಸೌಲಭ್ಯ ಅಂಥದನ್ನು ತಗೊಂಡು ನೀವು ಆರ್ಥಿಕವಾಗಿ ಸದೃಢರಾಗಬೇಕಂತ ನಾನು ಹೇಳ್ತಾ, ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಅವರು ಏನ್ ಹೇಳಿದ್ರು, ನನ್ನನ್ನು ಮೂರ್ತಿಯಲ್ಲಿ ಪೂಜೆ ಮಾಡಬೇಡಿ, ನನ್ನನ್ನು ಸಂವಿಧಾನದಲ್ಲಿ ಕಾಣಿ, ನನ್ನನ್ನು ಪುಸ್ತಕದಲ್ಲಿ ಕಾಣಿ ಅಂತ. ನಮ್ಮ ಜನ ಹೆಚ್ಚಾಗಿ ಏನ್ ಮಾಡ್ತಾರೆ, ದುಶ್ಚಟಗಳಿಗೆ ಬಲಿಯಾಗ್ತೀವಿ, ದಾರು ಕುಡಿತೀವಿ, ಸಿಗರೇಟ್ ಸೇರ್ತೀವಿ, ಮದ್ಯಪಾನ, ಈ ಎಲ್ಲ ದುಶ್ಚಟಗಳನ್ನು ನಾವು ಬಿಟ್ಟು ಆ ಪ್ರತಿಯೊಂದು ಹನಿ ಹಣವನ್ನು ನಾವು ಸಂಗ್ರಹ ಮಾಡಿ ನಾವು ನಮ್ಮ ಬಿಸ್ನೆಸ್ಗೆ, ನಮ್ಮ ಪುಸ್ತಕಕ್ಕೆ, ನಮ್ಮ ಎಜುಕೇಷನ್ಗೆ ತಾವು ಪಡಿತೀರಿ ಅಂತ ಹೇಳ್ತಾ ನನ್ನನ್ನು ಈ ಇನ್ನೊಂದು ಹೇಳ್ಬೇಕಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಒಂದಿದೆ, ಒಂದು ಡಿಪಾರ್ಟ್ಮೆಂಟು, ಅದು ಇಷ್ಟು ಅದ್ಭುತವಾಗಿದೆಯಪ್ಪ ಅಂದ್ರೆ ಇವತ್ತು BCM ಇಲಾಖೆ ಇದೆ, ಅಲ್ಪಸಂಖ್ಯಾತರ ಕಲ್ಯಾಣ ಇದೆ, ಮತ್ತೆ ಸಮಾಜ ಕಲ್ಯಾಣ. ಈ ಮೂರು ಇಲಾಖೆಯಲ್ಲಿ ಇರ್ತಕ್ಕಂಥ ಮುರಾರ್ಜಿ ಶಾಲೆಗಳು ಏನಿದಾವಲ್ಲ, ಇವತ್ತು ಬಹಳ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದಾವೆ, ಉಚಿತ ಶಿಕ್ಷಣ ಕೊಡ್ತಾ ಇದಾವೆ. ನೀವು ಒಂದು ಕಾನ್ವೆಂಟ್ ಸ್ಕೂಲಿಗೆ ಹೋಗ್ಬೇಕಂದ್ರೆ 1 ಲಕ್ಷ 2 ಲಕ್ಷ ಫೀಸ್ ಕಟ್ಟಬೇಕಾಗತ್ತೆ. ಬಟ್ ಘನ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ ನಾಟ್ ಓನ್ಲಿ SC ST ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಎಲ್ಲರಿಗೂ ಉಚಿತವಾಗಿ ಪಠ್ಯ ಪುಸ್ತಕ ಹಿಡ್ಕೊಂಡು ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಕೊಡ್ತಾ ಇದೆ. ನನಗೊಂದು ಖುಷಿ ವಿಷಯ ಹೇಳ್ಬೇಕಂದ್ರೆ, ನಾನೊಬ್ಬ ಇಂಗ್ಲಿಷ್ ಲೆಕ್ಚರ್ ಹೇಳ್ತಾ ಇದ್ದೇನೆ. ಮೊನ್ನೆ ವಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ಟೂಡೆಂಟ್ ಒಬ್ಬ ಮುರಾರ್ಜಿ ಬಹಳ ಬಡತನ ಹಿಂದುಳಿದ ಸಮಾಜಕ್ಕೆ ಸೇರಿದಂಥ ವಿದ್ಯಾರ್ಥಿ ನನಗೆ ಹೆಮ್ಮೆ 482ನೇ ರ್ಯಾಂಕ್ ಪಡೆದು UPSCಯಲ್ಲಿ IAS ಪಾಸ್ ಆಗಿದ್ದಾನೆ.
ಸೊ ಅವನು ನನ್ನ ಗೈಡೆನ್ಸ್ ಅಲ್ಲಿ ಪಾಸ್ ಆಗಿದ್ದಾನೆ ಆ ಹುಡುಗ. ಸೊ ಅಂತ ಪ್ರತಿಭೆಗಳನ್ನ ಹುಟ್ಟಾಕ್ತಕ್ಕಂಥದ್ದು ಅದು ಎಜುಕೇಶನ್ ಇಂದ ಮಾತ್ರ ಸಾಧ್ಯ. ಎಜುಕೇಶನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ಇನ್ ದ ವರ್ಲ್ಡ್ ವಿಚ್ ವಿ ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್. ಜಗತ್ತನ್ನು ನಾವು ಬದಲಾವಣೆ ಮಾಡಬೇಕಾದ್ರೆ ಅದು ಎಜುಕೇಶನ್ ಇಂದ ಸಾಧ್ಯ. ಎಲ್ಲ ಜಾತಿಗಳನ್ನ, ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಈ ಕರ್ನಾಟಕ, ಕನ್ನಡ ನಾಡು, ಭಾರತವನ್ನ ಎಲ್ಲರನ್ನ ಸಮಾನಾಗಿ ನಾವು ಕಂಡಿದ್ದಾದ್ರೆ ಜಗತ್ತಿನಲ್ಲಿ ನಮ್ಮ ಹತ್ರ ಶ್ರೇಷ್ಠರು ಯಾರು ಇಲ್ಲ ಅಂತ ಹೇಳ್ತಾ, ನಾವು ಯಾರು ಊರಲ್ಲಿ ಜಾತಿ ಭೇದ ಧರ್ಮ ಪಂಗಡ ಯಾವುದೇ ಹೊಡೆದಾಟ ಮಾಡದೆ ನಾವೆಲ್ಲರೂ ಸಮಾನರಾಗಿ ಬದುಕೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅನುವು ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್. ಈ ಉತ್ಸವಕ್ಕೆ ಒಂದು ಪಾಯ ಹಾಕಿ ಕೊಟ್ಟಂತ ಜೊತೆಗೆ ರೋವರಾಗಿ 34ನೇಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಅವರನ್ನು ಸ್ಮರಣೆ ಮಾಡಿಕೊಳ್ಳೋಗೋಸ್ಕರ ಇವತ್ತು ಸಣ್ಣ ಸಭೆಯನ್ನು ನಾವು ಸೇರಿದ್ದೀವಿ. ಈ ಸಭೆಯ ವೇದಿಕೆ ಮೇಲೆ ಆಶೀರ್ವಾದಂಥ ಸಿದ್ಧಾರೂಢ ಮಠದ ಪೀಠಾಧಿಕಾರಿಗಳೇ, ಇನ್ನುಳಿದ ನನ್ನ ಅಗರಖೇಡ ಗ್ರಾಮದ ಬಂಧುಗಳೇ, ಹೊರಗಡೆಯಿಂದ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರಿಯನ್ನು ನಮಗೆ ಹೇಳೋದಕ್ಕೆ ಬಂದಂಥ ಎಲ್ಲ ಅತಿಥಿಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಮಾಜದ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಅಕ್ಕ ತಂಗಿಯರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದ್ರೆ ಆ ಮಾತು ಎಲ್ಲರಿಗೂ ಅನ್ವಯ ಆಗ್ತದೆ. ಕೇವಲ ಒಂದು ಸಮಾಜಕ್ಕೆ ಮಾತ್ರ ಅನ್ವಯ ಆಗುವುದಿಲ್ಲ. ಆ ಮಾತು ಅಂತ ಹೇಳಿದ್ರೆ, ಯಾರು ಇತಿಹಾಸವನ್ನು ತಿಳ್ಕೊಂಡಿರ್ತಾರೆ, ಯಾರು ಇತಿಹಾಸವನ್ನು ಅರಿತಿರ್ತಾರೆ, ಅವನು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡಬಲ್ಲ. ಈ ದೇಶದ ನೈಜ ಇತಿಹಾಸವನ್ನು ಯಾರು ತಿಳ್ಕೊಂಡಿರ್ತಾರೆ ಅವನು ಈ ಭಾರತದ ಶಕ್ತಿಯನ್ನು ಜಾಗೃತ ಮಾಡಬಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಮಾತು. ಆಗಿನ ಕಾಲದಲ್ಲಿ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿದ್ದ ಈ ಸಮಾಜಕ್ಕೆ ಒಂದು ದಿಕ್ಕನ್ನು ಕೊಡಬೇಕು, ಈ ಸಮಾಜ ಮೇಲೆ ಹೇಳಬೇಕು, ಈ ಸಮಾಜ ತನ್ನ ಅಸ್ತಿತ್ವ ಏನಂದ್ರೆ ಈ ಜಗತ್ತಿಗೆ ತೋರಿಸಬೇಕು ಅನ್ನೋ ದೃಷ್ಟಿಯಿಂದ ಇಬ್ಬರು ವ್ಯಕ್ತಿಗಳು ಹೋರಾಟ ನಡೆಯಿತು. ಅಂಬೇಡ್ಕರ್ ಅವರ ಸಂದರ್ಭದಲ್ಲಿ ಒಂದು ಮಹಾತ್ಮ ಗಾಂಧಿ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೂ ವಿಚಾರಗಳು ಭಿನ್ನ ಆಗಿದ್ದು. ಗಾಂಧೀಜಿಯವರ ವಿಚಾರ ಒಂದಾಗಿದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಇನ್ನೊಂದಾಗಿತ್ತು. 1932ನೇ ದುಂಡು ಮೇಜಿನ 2ನೇ ದುಂಡು ಮೇಜಿನ ಪರಿಷತ್ತಿನಲ್ಲಿ ಸಾಕಷ್ಟು ವಾದಗಳಾಗ್ತವೆ. ಅಸ್ಪೃಶ್ಯತೆ ನಿವಾರಣೆಗಾಗಿ ಗಾಂಧೀಜಿಯವರನ್ನು ಕೈಗೊಂಡಂತ ಕಾರ್ಯ ಯಾವುದು? ಯಾರು ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಯಾರು ಸಾಮಾಜಿಕವಾಗಿ ಮೇಲಿದ್ದಾರೆ ಅಂತ ಮುಸಲ್ಮಾನರಿಗೆ ನೀವು ಬ್ರಿಟಿಷರಿಂದ ಸಹಾಯ ಮಾಡುವಂತ ಕೆಲಸವನ್ನು ಮಾಡ್ತೀರಿ. ದಲಿತರಿಗೋಸ್ಕರ ನೀವು ಏನು ಮಾಡಿದಿರಿ? ಕೇವಲ ಹೋರಾಡ ಸಾಲದು. 3 ದುಂಡ ಮೇಜಿನ ಪರಿಷತ್ನಲ್ಲಿ ಸಾಕಷ್ಟು ಸಂಘರ್ಷ ಆಗ್ತದೆ. ಅಂತ ಶ್ರೇಷ್ಠ ವ್ಯಕ್ತಿ ರಾಷ್ಟ್ರೀಯತೆಯ ವಿಚಾರ ಹೇಗಿತ್ತು ಅವ್ರದ್ದು? ಈ ದೇಶದ ವಿಚಾರ ಹೇಗಿತ್ತು? ಅಂಬೇಡ್ಕರ್ ಅವರನ್ನು ನೀವು ದಲಿತ ನಾಯಕ ಅಂತ ಹೇಳಬೇಡಿ, ರಾಷ್ಟ್ರ ನಾಯಕ. ರಾಷ್ಟ್ರ ನಾಯಕ, ಭಗವಂತನ ಸೃಷ್ಟಿ. ಈ ಸಮಾಜವನ್ನು ಅಳಿಸುವಂತ ಶಕ್ತಿ ಜಗತ್ತಿನ ಯಾರ ಕೈಯಲ್ಲೂ ಇಲ್ಲ. 2500 ವರ್ಷಗಳಿಂದ ಸತತವಾಗಿ ಭಾರತದ ದೇಶದ ಮೇಲೆ ಪರಕೀಯರಿಂದ ಆಕ್ರಮಣ ಆದರೂ ಭಾರತ ತನ್ನ ಸಂಸ್ಕೃತಿ, ತನ್ನ ಸಭ್ಯತೆ, ತನ್ನ ಪರಂಪರೆಯನ್ನು ಇವತ್ತಿಗೂ ಕಳ್ಕೊಂಡಿಲ್ಲ ರೀ, ಇವತ್ತಿಗೂ ಕಳ್ಕೊಂಡಿಲ್ಲ. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವ್ಯಕ್ತಿಗಳ ಜನ್ಮ ಆಗುವುದರ ಪರಿಣಾಮ ಈ ದೇಶದ ಸಂಸ್ಕೃತಿ ಇವತ್ತಿಗಿದೆ. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜದ ಚಿಕಿತ್ಸಕ, ಸಮಾಜದ ಚಿಕಿತ್ಸಕ. ಅದಕ್ಕೆ ಅವರು ಬರೆದಂತ ಸಂವಿಧಾನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ.
ಲಿಖಿತವಾದ ಯಾವುದಾದ್ರು ಸಂವಿಧಾನ ಇದೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಮಾತ್ರ. ಜಗತ್ತಿನಲ್ಲಿ ಎಲ್ಲೂ ಲಿಖಿತವಾದ ಸಂವಿಧಾನ ಇಲ್ಲ ರೀ, ಎಲ್ಲಿ ಸಂವಿಧಾನ ಇಲ್ಲ. ಯಾವ ಬಂದಾವಲ್ಲಿ ಇಂಥ ಶ್ರೇಷ್ಠವಾದ ವ್ಯಕ್ತಿ ಆತ ಎಲ್ಲಿ ಜನ್ಮ ತಾಳಿದನೋ, ಯಾರ ಮನೆಯಲ್ಲಿ ಹುಟ್ಟಿದನೋ ಅನ್ನೋದಕ್ಕಿಂತ ರಾಷ್ಟ್ರ, ದೇಶ, ಧರ್ಮದ ವಿಚಾರ ಬಂದಾಗ ನಮಗೆ ಕಾಣಿಸೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಶ್ರೇಷ್ಠ ವ್ಯಕ್ತಿಯ ಹಿನ್ನೆಲೆ ನೋಡೋದಕ್ಕಿಂತ ಆತನ ಒಂದು 56 ವರ್ಷದ ಜೀವನ ಅವಧಿಯಲ್ಲಿ ಮಾಡಿದಂತಹ ಮಹತ್ ಸಾಧನೆ ಏನಿದೆ, ಅವರು ಮಾಡಿದಂಥ ತ್ಯಾಗ ಏನಿದೆ, ಅವರು ಅನುಭವಿಸಿದಂಥ ನೋವು ಏನಿದೆ, ಅದೆಲ್ಲ ಭಗವಂತನ ಆಟ, ಭಗವಂತನ ಆಟ. ನಂಬಿದ್ದೀವಿ ನಾವು. ಇಡೀ ಜಗತ್ತಿನಲ್ಲಿ ಮಹಾಪುರುಷರು ಎಲ್ಲಾದರೂ ಹುಡ್ತಾರೆ ಅಂತ ಹೇಳಿದ್ರೆ ಅದು ಭಾರತದಲ್ಲಿ ಮಾತ್ರ. ಇನ್ನು ಜಗತ್ತಿನ ಯಾವ ದೇಶದಲ್ಲಿ ಮಹಾಪುರುಷರು ಹುಟ್ಟುವುದಿಲ್ಲ. ಜಗತ್ತಿನ ಪರಿವರ್ತನೆಗಾಗಿ ಹುಟ್ಟುವಂಥವರು ಭಾರತ ದೇಶದಲ್ಲಿ. ಜಗತ್ತನ್ನು ಬದಲಾವಣೆ ಮಾಡುವಂಥವರು ಹುಟ್ಟುವುದು ಭಾರತ ದೇಶದಲ್ಲಿ. ಭಗವಂತ ಹುಟ್ಟುವುದು ಭಾರತ ದೇಶದಲ್ಲಿ, ಎಲ್ಲೂ ಇಲ್ಲ. ಉಡಿಚರಣದ ಹುಚ್ಚಪ್ಪ ಆತ ಭಗವಂತ, ಆತ ಭಗವಂತ. ಪಂಢರಪುರದ ಚೋಕಾಮೇಳ ಆತ ಒಬ್ಬ ಭಗವಂತ. ಹುಟ್ಟಿದ್ದು ಭಾರತದಲ್ಲಿ. ಸಮಾಜ ಬಂದಾಗ ನಾವು ಇದೇ ಸಮಾಜವನ್ನು ಲೆಕ್ಕಕ್ಕೆ ತಗೋಬೇಕಾಗ್ತದೆ. ಬಂಧುಗಳೇ, ಇಂಥ ಒಂದೆರಡು ಘಟನೆಗಳನ್ನು ಬಾಬಾ ಸಾಹೇಬರ ಜೀವನದಲ್ಲಿ ಏನು ನಡೀತು ಅಂತ ಆ ರಾಷ್ಟ್ರೀಯ ವಿಚಾರ ಏನು ಅಂತ ಹೇಳ್ತೀನಿ. ಎಂಥ ವಿಚಾರ. ಒಂದು ಪ್ರಸಂಗ ಬರ್ತದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದ ನಂತರ ಈ ದೇಶದ ರಾಷ್ಟ್ರಧ್ವಜ ಯಾವುದೂ ಇರಬೇಕು. ಮುಂಬೈಯಿಂದ ದಿಲ್ಲಿಗೆ ವಿಮಾನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು 10 ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಮಾನ ನಿಲ್ದಾಣದಲ್ಲಿ ಭೇಟಿಯಾಗ್ತಾರೆ. ಅವ್ರು ಹೇಳ್ತಾರೆ, ಸನಾತನ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಈ ದೇಶದ ಧ್ವಜ ಯಾವುದಿರಬೇಕು? ಪರಂಪರೆಯಿಂದ ಬಂದಂಥ ಧ್ವಜ ಭಗವದ್ ಧ್ವಜ ಈ ದೇಶದ ಪಾರ್ಲಿಮೆಂಟ್ ಮೇಲೆ ಹಾರಾಡಬೇಕು. ಈ ದೇಶದ ಧ್ವಜ ಭಗವದ್ ಧ್ವಜ ಇರಬೇಕು. ಅದರ ಅಡಿಯಲ್ಲಿ ನಾವೆಲ್ಲರೂ ಒಂದಾಗಿರಬೇಕು. ಅಂಬೇಡ್ಕರ್ ಅವರಿಗೆ ಸಣ್ಣ ಧ್ವಜ ಭಗವದ್ ಧ್ವಜವನ್ನು ಮಾಡಿ ಬಾಬಾ ಸಾಹೇಬರ ಧ್ವಜವನ್ನು ಕೊಡ್ತಾರೆ. ನೀವು ಧ್ವಜ ಸಮಿತಿಯ ಸದಸ್ಯರಾಗಿದ್ದೀರಿ, ಇದೇ ಧ್ವಜ ಭಾರತ ದೇಶದ ಧ್ವಜ ಆಗಬೇಕು. ಇದನ್ನು ನೀವು ಆ ಸಮಿತಿಯಲ್ಲಿ ನೀವು ಇದನ್ನು ವಿಚಾರವನ್ನಡಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ. ಆಯಿತು, ನಾನಂತೂ ಒಪ್ಪಿದ್ದೀನಿ. ಅರೆ, ಈ ಸಮಾಜದಲ್ಲಿ ಹುಟ್ಟಿನೊಂದು ಮನುಷ್ಯ ಭಗವದ್ ಧ್ವಜವನ್ನು ಕೈಯಲ್ಲಿ ತಗೊಂಡು ಸ್ವೀಕಾರ ಮಾಡಿ ಹೇಳ್ತಾರೆ, ಇದು ಆಗ್ತದೋ ಬಿಡ್ತದೋ ಎರಡನೇ ಮಾತು. ಆದರೆ ಇದಕ್ಕೆ ದೊಡ್ಡ ಆಂದೋಲನ ನಿಮ್ಮ ಕಡೆಯಿಂದ ಆಗಬೇಕು ಅಂತ ಹೇಳ್ತಾರೆ. ಇತಿಹಾಸದಲ್ಲಿ ದಾಖಲೆ ಇದೆ. ಇಷ್ಟು ಹೇಳಿ ವಿಮಾನವನ್ನು ಏರ್ತಾರೆ. ಒಂದು 3-4 ವಿಮಾನದ ಮೆಟ್ಟಲುಗಳನ್ನು ಹತ್ತಾರೆ. ಅಲ್ಲೇ ಜನ ನಿಂತಿರ್ತಾರೆ. ನಗನಗಂತ ನಿಂತಿದ್ದ ಒಂದು ಮಾತನ್ನ, ಹಾಸ್ಯವಾಗಿ ಒಂದು ಮಾತನ್ನ ಬಾಬಾ ಸಾಹೇಬರಿಗೆ ಹೇಳ್ತಾರೆ. ಏನದು? ಈ ಧ್ವಜವನ್ನ ಅಸ್ಪೃಶ್ಯತೆಯಲ್ಲಿ ಹುಟ್ಟಿದಂತ ನಾನೊಬ್ಬ ಪಾರ್ಲಿಮೆಂಟ್ ಮೇಲೆ ಧ್ವಜವನ್ನ ಹಾರಿಸುವಾಗ ನೀವು ಯಾರು ಬೈಯುವುದಿಲ್ಲಲ್ಲ ನನಗೆ? ನನ್ನ ಕೈಯಿಂದ ಈ ಧ್ವಜವನ್ನು ನಾನೇನು ಪಾರ್ಲಿಮೆಂಟ್ ಹಾರಿಸ್ತಾ ಇದ್ರೆ ನೀವು ಯಾರೂ ಬೈಯುವುದಿಲ್ಲಲ್ಲ? ಹಾಸ್ಯವಾಗಿ ನುಡಿತಾರೆ. ಅಷ್ಟು ಹೇಳಿ ವಿಮಾನವನ್ನ ಏರ್ತಾರೆ. ಎಂಥ ರಾಷ್ಟ್ರೀಯತೆ ವಿಚಾರ ಅವರಲ್ಲಿ. ವಿರೋಧ ಮಾಡಲಿಲ್ಲ, ಆ ಧ್ವಜವನ್ನ ವಿರೋಧ ಮಾಡಲಿಲ್ಲ. ಗೊತ್ತವರಿಗೆ, ಎಲ್ಲವೂ ಗೊತ್ತು. ಆದರೆ ಹಿಂದೆ ಪ್ರಸಂಗ ಬಂದಾಗ ಒಂದು ಮಾತು ಇಡೀ ದೇಶಕ್ಕೆ ಕಿವಿಗೆ ಮುಟ್ಟುವಂತೆ ಒಂದು ಮಾತನ್ನು ಹೇಳ್ತಾರೆ. ಸಾಕಷ್ಟು ನೋವಿತ್ತವರಿಗೆ. ಮನುವಾದಿಗಳು, ಮೇಲ್ವರ್ಗದ ಸಮಾಜ, ತುಳಿತಕ್ಕೊಳಗಾದ ಸಮಾಜ, ಅದಕ್ಕಾಗಿ ಅನೇಕ ಅವರು ಕಾರ್ಯಕ್ರಮಗಳು ಮಾಡ್ತಾರೆ. ನಾನು ಹೇಳೋಕ್ಕೆ ಸಮಯ ಇಲ್ಲ, ಸಾಕಷ್ಟಿದೆ. ಆದರೆ ಬಾಬಾ ಸಾಹೇಬರ ವಿಚಾರದಲ್ಲಿ ನನ್ನ ಸಮಾಜ ರಾಷ್ಟ್ರೀಯತೆಯಿಂದ ದೂರ ಹೋಗಬಾರದು, ಈ ದೇಶದ ಸಂಸ್ಕೃತಿಯಿಂದ ದೂರ ಹೋಗಬಾರದು. ದೇಶದ ಸಂಸ್ಕೃತಿಯಿಂದ ಕಳಿಸುವಂತ ವ್ಯವಸ್ಥೆ ಈ ದೇಶದಲ್ಲಿ ನಡೆದಿತ್ತು. ಅದುವೇ ಮತಾಂತರ. ನನಗೆ ಮುಚ್ಚುಮರೆ ಇಲ್ಲ.
ನನ್ನ ಸಮಾಜ ಮತಾಂತರ ಆಗಬಾರದು, ನನ್ನ ಧರ್ಮವನ್ನು ಬಿಟ್ಟು ಹೋಗಬಾರದು. ಅದಕ್ಕಾಗಿ ಸ್ವಾಭಿಮಾನದಿಂದ ಎದ್ದು ನಿಲ್ಲಬೇಕು. ಸಂಘರ್ಷ, ಸದಾ ಸಂಘರ್ಷ ಇರಬೇಕು, ಹೋರಾಟ ಇರಬೇಕು. ಅದಕ್ಕೋಸ್ಕರ ಈ ಮಾತನ್ನು ಹೇಳಿದಾಗ ಎರಡು ಸಮುದಾಯದಾಗೆ ಕಿವಿ ಖೋರಾಗ್ಬಿಡ್ತಾವ್ರಿ. ಎಂಥ ಕಿವಿ ಖೋರದು! ಓ, ಬಾಬಾ ಸಾಹೇಬರು ಇನ್ನು ಮುಂದೆ ಹಿಂದೂ ಧರ್ಮದಲ್ಲಿ ಇರುವುದಿಲ್ಲ, ಇವರು ಹಿಂದೂ ಧರ್ಮವನ್ನ ಬಿಟ್ಟು ಹೋಗ್ತಾರೆ. ಇವರು ಅನೇಕ ಮಾತುಗಳನ್ನು ಕೇಳಿ ಒಂದು ಮುಸ್ಲಿಂ ಸಮುದಾಯ, ಇನ್ನೊಂದು ಕ್ರಿಶ್ಚಿಯನ್ ಸಮುದಾಯ ನಿರ್ಧಾರ ತೋರ್ತದೆ, ಇದು ಬಹುತೇಕ ಇವರು ಹೋಗಬಹುದು, ಧರ್ಮ ಬಿಟ್ಟು ಹೋಗಬಹುದು. ಹೀಗಾಗಿ ಒಂದು ಮಾತನ್ನು ಆವಾಗ ಗಾಂಧೀಜಿಯಲ್ಲಿ ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಧರ್ಮದಲ್ಲಿ ನಾನು ಸಾಯುವುದಿಲ್ಲ. ಧರ್ಮದ ಬಗ್ಗೆ ಮಾತಾಡಿದಾರೆ. ರಾಷ್ಟ್ರೀಯತೆ ವಿಚಾರ ಬಂದಾಗ ಹಿಂದೂ ಧರ್ಮವನ್ನು ಕೊಂಡಾಡಿದ್ದಾರೆ, ಈ ದೇಶದ ಸಂಸ್ಕೃತಿ ಬಗ್ಗೆ ಕೊಂಡಾಡಿದ್ದಾರೆ. ಧರ್ಮ ಬಂದಾಗ ಈ ದೇಶದಲ್ಲಿ ಯಾರ್ಯಾರೋ ಮೇಲ್ವರ್ಗದ ಸಮಾಜ ತುಳಿತಕ್ಕೆ ಒಳಗಾದ ಸಮಾಜದಿಂದ ಇದಕ್ಕೆ ವಿಮೋಚನೆಯನ್ನು ಹಾಡಲೇಬೇಕು ಅನ್ನೋದಕ್ಕೋಸ್ಕರ ಸಾಕಷ್ಟು ಅವರ ಪ್ರಯತ್ನಗಳು ಈ ದೇಶದಲ್ಲಿ ಸಾಕಷ್ಟು ನಡೆದು ಹೋಗಿದ್ದಾವೆ. ನಿರಂತರ ಸಂಘರ್ಷದ ಯಾತ್ರೆ. ಹೀಗಾಗಿ ಮುಸಲ್ಮಾನ ಅನೇಕ ಮೌಲ್ಯಗಳು ಬರ್ತಾರೆ, ದೊಡ್ಡ ದೊಡ್ಡ ಲೀಡರ್ಗಳು ಬರ್ತಾರೆ, ನೀವು ಮುಸಲ್ಮಾನ ಧರ್ಮವನ್ನು ಸ್ವೀಕಾರ ಮಾಡಿ. ಕ್ರಿಶ್ಚಿಯನ್ರು ಬರ್ತಾರೆ, ಇಡೀ ನಿಮ್ಮ ಸಮುದಾಯವನ್ನು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕಾರ ಮಾಡಿ. ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ. ಎಷ್ಟು ಸಮಯವನ್ನು ತಗೊಂಡ್ರು? 21 ವರ್ಷಗಳ ಕಾಲದವರೆಗೆ ಸಮಯವನ್ನು ತಗೊಳ್ತಾರೆ ಬಾಬಾ ಸಾಹೇಬರಿಗೆ. 21 ವರ್ಷದ ನಂತರ ತೀರ್ಮಾನ ಬರ್ತದೆ. ಹೈದರಾಬಾದ್ ನಿಜಾಮ ಹೇಳಿದ್ದ, ಬಾಬಾ ಸಾಹೇಬ್ ನಿನಗೆ 7 ಕೋಟಿ ರೂಪಾಯಿ ಕೊಡ್ತೀನಿ, ಆಗಿನ ಕಾಲದಲ್ಲಿ 7 ಕೋಟಿ ರೂಪಾಯಿ ಕೊಡ್ತೀನಿ, ನೀನು ಇಸ್ಲಾಂ ಧರ್ಮವನ್ನು ಸ್ವೀಕಾರ ಮಾಡು. ನೀನು ಏನು ಕೇಳ್ತೀಯೋ ಕೇಳು, ಎಲ್ಲವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೀವಿ, ನೀನು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕಾರ ಮಾಡು. ಒಂದು ವೇಳೆ ನಾನೇನಾದರೂ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಎರಡೂ ಮತಗಳನ್ನು ಸ್ವೀಕಾರ ಮಾಡಿದ್ರೆ ಈ ತಾಯಿ ಭಾರತ ಮಾತೆಯಿಂದ ನಾನು ಪ್ರತ್ಯೇಕನಾದಂತೆ. ಈ ದೇಶದ ರಾಷ್ಟ್ರೀಯ ವಿಚಾರದಿಂದ ನಾನು ಪ್ರತ್ಯೇಕನಾದಂತೆ. ಅಂತ ಕೆಟ್ಟ ಕೆಲಸವನ್ನು ನನ್ನ ಕೈಯಿಂದ ಆಗುವುದಿಲ್ಲ. ಸಂಘರ್ಷ ಮಾಡ್ತೀನಿ, ಹೋರಾಟ ಮಾಡ್ತೀನಿ, ನನ್ನ ಸಮಾಜವನ್ನು ಮೇಲೆತ್ತುವಂತ ಶ್ರೇಷ್ಠ ಕಾರ್ಯವನ್ನು ಮಾಡ್ತೀನಿ. ತಾಯಿ ಭಾರತ ಮಾತೆಯ ಅಪಮಾನವನ್ನು ಮಾಡಲ್ಲ. ಈ ದೇಶದ ಸಂಸ್ಕೃತಿಗೆ ನಾನು ಕೆಟ್ಟ ಬೈಯುವುದಿಲ್ಲ. ಈ ತೀರ್ಮಾನವನ್ನು ತಗೊಂಡಂತ ಬಾಬಾ ಸಾಹೇಬರು 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಶಿಲೋಂಗ್ ಹೋಗ್ತಾರೆ, ಶ್ರೀಲಂಕಾಕ್ಕೆ ಹೋಗ್ತಾರೆ, ಟಿಬೇಟಿಗೆ ಹೋಗ್ತಾರೆ, ಅನೇಕ ಬುದ್ಧ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅವರು ಹೇಳ್ತಾರೆ, ಬುದ್ಧ ಧರ್ಮ ಹಿಂದೂ ಧರ್ಮ ಎರಡರಲ್ಲಿಯೂ ಉಪಾಸನಾ ಪದ್ಧತಿ ಬೇರೆಯಾಗಿರಬಹುದು, ಧಾರ್ಮಿಕ ಪದ್ಧತಿಗಳು ಬೇರೆಯಾಗಬಹುದು, ಆದರೆ ರಾಷ್ಟ್ರೀಯ ವಿಚಾರ ಬಂದಾಗ ಎರಡೂ ಒಂದೇ. ಭಾರತ ದೇಶದ ಘನತೆ ಗೌರವ ವಿಷಯ ಬಂದಾಗ ಎರಡೂ ಒಂದೇ. ಹೀಗಾಗಿ ಕೊನೆಗೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ನಮಗೆಲ್ಲರಿಗೂ ಒಂದು ಶ್ರೇಷ್ಠವಾದ ಮಾರ್ಗವನ್ನು ಹಾಕಿಕೊಟ್ರಲ್ಲ ಬಾಬಾ ಸಾಹೇಬರು. ಈ ದೇಶದ ರಾಷ್ಟ್ರೀಯತೆಯಿಂದ ನಮಗೆ ಪ್ರತ್ಯೇಕ ಮಾಡಲಿಲ್ಲ. 1925ರಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಲಾಹೋರದಲ್ಲಿ ನಡೆದಾಗ ಮುಸ್ಲಿಂ ಲೀಗ್ ಹೇಳ್ತದೆ, ನಮಗೆ ಪ್ರತ್ಯೇಕ ದೇಶ ಬೇಕು, ನಮಗೆ ಪ್ರತ್ಯೇಕ ಇಸ್ಲಾಂ ರಾಷ್ಟ್ರ ಬೇಕು ಅಂತ ಕೂಗಿದಾಗ ಮತ್ತೊಂದು ಅಂಬೇಡ್ಕರ್ ಖಡಕ್ಕಾಗಿ ಉತ್ತರ ಕೊಡ್ತಾರೆ, ಇದು ಉದ್ದಟತನದ ಮಾತು, ಇದು ಉದ್ದಟತನದ ಮಾತು, ಈ ಮಾತನ್ನು ಆಡಬೇಡಿ. ಒಂದು ವೇಳೆ ಪಾಕಿಸ್ತಾನವನ್ನು ಪ್ರತ್ಯೇಕ ಮಾಡಿ ಕೊಡೋದೇ ಆಗಿದ್ರೆ ಅಲ್ಲಿಯ ಹಿಂದೂಗಳು ಇಲ್ಲಿ ಬರಲಿ, ಇಲ್ಲಿಯ ಮುಸಲ್ಮಾನರು ಅಲ್ಲಿಗೆ ಹೋಗಲಿ, ಆಯ್ತು ಪ್ರತ್ಯೇಕ ಪಾಕಿಸ್ತಾನ ಆಗಿ ಹೋಗಲಿ. ನಡೆದದ್ದೇನು ಘಟನೆ ಸರ್? 1947ನೇ ಇಸ್ವಿ 14ನೇ ತಾರೀಕು ರಾತ್ರಿ ಮಧ್ಯರಾತ್ರಿ ನಡೆದ ಘಟನೆ ಏನು? ಸಾವಿರಾರು ಲಕ್ಷಗಟ್ಟಲೆ ಹಿಂದೂಗಳ ಮಾರಣ ಹೋಮ ಆಗಿ ಹೋಯಿತು. ಅಂದೇ ಹೇಳಿದ್ರು ಬಾಬಾ ಸಾಹೇಬರು, ಅಂದೇ ಹೇಳಿದ್ರು. ಬಂಧುಗಳೇ, ಇವತ್ತು ನಾವು ನೋಡ್ತಾ ಇದ್ದೀವಿ ಕಾಶ್ಮೀರ್ ನನಗೆ ಬೇಕು, ಕಾಶ್ಮೀರ ನಗರ ನನ್ನ ದೇಶ ಅಲ್ಲವೇನ್ರಿ? ಅವ ಹಿಂದುಳಿದವನಾಗಲಿ, ಮುಂದುವರೆದವನಾಗಲಿ, ಮತ್ತೇನು ಆಗಿರಲಿ, ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ಹರಿಜನನಾಗಿರಲಿ,
ಕಾಶ್ಮೀರ ನಮ್ಮದೇ ಅಲ್ರಿ. ಕಾಶ್ಮೀರದ ವಿಷಯವನ್ನು ಖಡಕಾಗಿ ಉತ್ತರ ಕೊಟ್ಟಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರತ್ಯೇಕ ಭಾವನೆ ಹೇಳ್ತದೆ ಅನ್ಕೋತೆ ಬಂದಿದ್ರು ಬಾಬಾ ಸಾಹೇಬರು. ಬಂಧುಗಳೇ, ಎಂಥ ಶ್ರೇಷ್ಠವಾದ ವಿಚಾರ. ಆ ಭಗವಂತನ ಪುಸ್ತಕ ನನ್ನ ಮನೆಯಲ್ಲಿ ಒಂದೇ ಸಣ್ಣ ಪುಸ್ತಕ. ಅಗಳು ಒಬ್ಬರು ಹೇಳಿದ್ರು, ಏನು ಹೇಳಿದ್ರು, ನಮ್ಮೆಲ್ಲರ ಮನೆಗಳಲ್ಲಿ ಬಾಬಾ ಸಾಹೇಬರ ಪುಸ್ತಕ ಇರಬೇಕು ಅಂತ ಹೇಳಿದ್ರು. ಸುಮಾರು 20 ವರ್ಷಗಳಿಂದ ಈ ಪುಸ್ತಕವನ್ನು ನಾನು ಜೋಪಾನವಾಗಿ ಕಾಯ್ದೆ ಇಟ್ಟಿದ್ದೀನಿ. ಪ್ರಸಂಗ ಬಂದಾಗ ವಿಷಯವನ್ನು ಹೇಳ್ತೇನೆ. ಬಂಧುಗಳೇ, ಸಮಾಜ ಚಿಕಿತ್ಸಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರ ಮನೆಗಳಲ್ಲಿ ಆಗಾಗ 1 ಪೇಜು 2 ಪೇಜು ಓದಿದಾಗ ಆಗ ನಮಗೆ ಈ ದೇಶದ ಸಂಸ್ಕೃತಿ ಅಂಥದ್ದು, ನಾವು ಯಾರು ಅನ್ನೋಂಥದ್ದು ಆ ಭಾವನೆ, ಉತ್ತುಂಗ ಭಾವನೆ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಬಂಧುಗಳೇ, ಬೇಕಂದರೆ ಇಂಥ ಪುಸ್ತಕವನ್ನು ತಂದು ಕೊಡ್ತೀನಿ. ಉಲ್ಲೇಖ ಇದೆ, ಅಧಿಕೃತವಾದ ಉಲ್ಲೇಖ ಇದರಲ್ಲಿ ಅಡಗಿದೆ, ಅಥೆಂಟಿಕ್ ಇದೆ ಪುಸ್ತಕ. ಬಂಧುಗಳೇ, ಇಂಥ ಪುಸ್ತಕವನ್ನು ನಿಮ್ಮೆಲ್ಲರ ಮನೆಗಳಲ್ಲಿ ಅನೇಕ ಕಡೆ ನಾನು ಮೇಲ್ವರ್ಗದ ಸಮಾಜದ ಜನರಿಗೂ ಕೂಡ ಇಂಥ ಪುಸ್ತಕವನ್ನು ಕೊಟ್ಟಿದ್ದೀನಿ. ನೀವು ಒಬ್ಬರೇ ಓದಬೇಕಂತಿಲ್ಲ ರೀ, ಈ ಪುಸ್ತಕ ನೀವು ಒಬ್ಬರೇ ಓದಬೇಕಂತಿಲ್ಲ. ಈ ದೇಶದ ಪ್ರತಿಯೊಬ್ಬ ನಾಗರಿಕನು, ಈ ದೇಶದ ಅನ್ನ ತಿನ್ನುವಂಥವನು, ಈ ದೇಶದ ನೀರು ಕುಡಿಯುವಂಥವನು, ಈ ದೇಶದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಅವರ ಮನೆಯಲ್ಲಿ ಇರಬೇಕಾದ ನಮ್ಮ ಕರ್ತವ್ಯ ರೀ, ನಮ್ಮ ಕರ್ತವ್ಯ. ಭಾಳ ಜಾಸ್ತಿ ಬೇಡ, ಇನ್ನೂ 1 ಗಂಟೆಗಟ್ಟಲೆ ನಾವು ಮಾತಾಡ್ಬೋದು, ಸಮಯ ಆಗಿದೆ. ಒಂದು ಮಾತಾಡಿದ್ದಾರೆ. ವಿಚಾರ ಇಷ್ಟೇ, ನನ್ನ ದೇಶ, ನನ್ನ ಸಮಾಜ, ನನ್ನ ಸಂಸ್ಕೃತಿ, ನನ್ನ ಪರಂಪರೆ, ನನಗಾಗಿ, ನನ್ನ ಸಮಾಜಕ್ಕಾಗಿ ತ್ಯಾಗವನ್ನು ಮಾಡಿದಂಥ ಆ ಮಹಾಪುರುಷನ ಜೀವನ ಚರಿತ್ರೆ ಕಣ್ಮುಂದಿಟ್ಟುಕೊಂಡು ನಮ್ಮ ಜೀವನ ನಡೆದದ್ದೇ ಆದರೆ ಈ ದೇಶಕ್ಕೆ ಭವಿಷ್ಯ ಇದೆ, ಈ ದೇಶಕ್ಕೆ ಭವಿಷ್ಯ ಇದೆ. ನಮಸ್ಕಾರ. ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಮೊದಲಿಗೆ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಗಣ್ಯಮಾನ್ಯರಿಗೆ ತಮಗೆಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ಅಂಬೇಡ್ಕರ್ ಜಯಂತಿ ಬಹಳ ದೇಶಗಳಲ್ಲಿ ಆಚರಿಸ್ತಾರೆ. ಎಷ್ಟು ದೇಶಗಳಂತಂದರೆ 48 ದೇಶಗಳಕ್ಕಿಂತ ಅಧಿಕವಾದಂಥ ದೇಶಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಅಂಬೇಡ್ಕರ್ ಬಗ್ಗೆ ಹೇಳುವುದಂದ್ರೆ ಭಾರತದ ಬಗ್ಗೆ ಹೇಳುವುದು. ಭಾರತ ಬಗ್ಗೆ ಯಾಕೆ ಹೇಳೋದು ಅಂತಂದರೆ, ಈ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ, ಭೇದ ಭಾವವನ್ನು ಹೋಗಲಾಡಿಸಿ, ಸ್ವತಂತ್ರದಿಂದ ಸುಗಮವಾಗಿ ಎಲ್ಲ ಜೀವಿಗಳು ಸಮಾನತೆಯಿಂದ ಬದುಕಲಿ ಅನ್ನುವಂಥ ಉದ್ದೇಶದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಭಾರತದಲ್ಲಿ ಸಂವಿಧಾನ ಇರಲಿಲ್ಲ. ಮತ್ತು ಏನಿತ್ತು? ರಾಜರ ಆಡಳಿತ ಇತ್ತು. ಆ ರಾಜರ ಆಡಳಿತ ಹೆಂಗಿತ್ತಪ್ಪ ಅಂತಂದರೆ, ಆ ರಾಜನೇ ಅವನು ವಂಶ ಪರಂಪರವಾಗಿ ರಾಜ ಆಗಬೇಕು, ಉಳಿದವ್ರು ಆಗುವಂಗಿದ್ದಿದ್ದಿಲ್ಲ. ಮತ್ತು ರಾಜನ ತೀರ್ಮಾನ ಏನಾಗತ್ತೆ ಅದನ್ನೇ ಕಾರ್ಯರೂಪಕ್ಕೆ ತರ್ತಿದ್ರು. ಯಾವಾಗ ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಧರ್ಮಗಳಿದ್ದು, ಎಷ್ಟೊಂದು ಮತಪಂಥಗಳಿದ್ದು, ಯಾರಿಗೂ ಸಹಿತ ಸಮಾನತೆಯನ್ನು ತರಲಿಕ್ಕೆ ಆಗಲಿಲ್ಲ. ಬ್ರಿಟಿಷರು ನಮ್ಮ ಭಾರತವನ್ನು ಎರಡು ತಲೆಮಾರಿನವರೆಗೆ ಆಳಿದಾರಿಲ್ಲ. ಗುಲಾಮಗಿರಿಯಲ್ಲಿತ್ತು. ಎಲ್ಲ ಮತಗಳಿದ್ದು, ಪಂಥಗಳಿದ್ದು, ಧರ್ಮಗಳಿದ್ದು, ಎಲ್ಲರೂ ಇದ್ರು. ಆದರೂ ಸಹಿತ ಸ್ವತಂತ್ರೆಯನ್ನು ತರುವುದು ಯಾವುದಕ್ಕೂ ಆಗಿದ್ದಿಲ್ಲ. ಭೇದ ಭಾವ ಇತ್ತು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಿದಾರಲ್ಲ,
ಅವರು ಒಂದು ಕನಸನ್ನು ಕಂಡರು. ಈ ಅಸ್ಪೃಶ್ಯತೆಯನ್ನು ನೋಡಿ, ಬಡತನವನ್ನು ನೋಡಿ, ಭೇದ ಭಾವವನ್ನು ನೋಡಿ ಎಷ್ಟೊಂದು ಅನ್ಯಾಯ ಆಗ್ತದಲ್ಲ ನನ್ನ ಭಾರತದೊಳಗೆ. ನಾ ಏನು ಮಾಡಬೇಕು? ಒಂದು ಸಮಾನತೆ ಸಂವಿಧಾನವನ್ನು ಬರೀಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಸಂವಿಧಾನವನ್ನು ಬರೆದರು. ಅದಕ್ಕಾಗಿ ಹೇಳೋದು, ಅಂಬೇಡ್ಕರ್ ಬಗ್ಗೆ ಹೇಳೋದಂದ್ರೆ ಭಾರತದ ಬಗ್ಗೆ ಹೇಳೋದು. ಭಾರತ ಇವತ್ತಿನ ದಿವಸ ಗ್ರಾಮ ಪಂಚಾಯತಿಯಿಂದ ಹಿಡಿದು ಡೆಲ್ಲಿ ಪಾರ್ಲಿಮೆಂಟ್ವರೆಗೆ ಸಂವಿಧಾನದ ಅಡಿಯಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ. ಅದರ ಅಡಿಯಲ್ಲಿ ಎಲ್ಲರೂ ನಡಿಬೇಕಾಗ್ತದ. ಇವತ್ತಿನ ದಿವಸ ನಮ್ಮ ಭಾರತ ದೇಶಕ್ಕೆ ಖಾದಿಯನ್ನು ಕೊಟ್ಟವ್ರು ಯಾರು? ಖಾಕಿಯನ್ನು ಕೊಟ್ಟವ್ರು ಯಾರು? ಕಾವಿಯನ್ನು ಕೊಟ್ಟವ್ರು ಯಾರು? ಇದು ನಾವು ತಿಳ್ಕೋಬೇಕು. ಗೊತ್ತಿಲ್ಲ ಬಹಳಷ್ಟು ಜನರಿಗೆ. ಈ ಭಾರತದಲ್ಲಿ ಖಾಕಿಯಿಂದ ಸಂರಕ್ಷಣೆ ಆಗ್ತದೆ, ಎಲ್ಲರೂ ರಕ್ಷಣೆಯಿಂದ ಇರ್ತೇವೆ. ಪೊಲೀಸರಿಗೆ ಖಾಕಿಯನ್ನು ಕೊಟ್ಟವ್ರು ಯಾರು? ಈ ಸಂವಿಧಾನ. ಪೊಲೀಸರ ಬಡಗಿರ್ತೈತಲ್ಲ ದಂಡ, ಅದರಲ್ಲಿ ಧಮ್ಮಚಕ್ರ ಇರ್ತದೆ, ನೋಡಿರೇನು? ಅದನ್ನು ಕೊಟ್ಟವ್ರು ಯಾರು? ಪೊಲೀಸರ ಬೆಲ್ಟ್ ಕೊಡ್ತಾರಲ್ಲ, ಆ ಬೆಲ್ಟಲ್ಲಿ ಚಕ್ರ ಇರ್ತದೆ, ಧಮ್ಮಚಕ್ರ. ಭಾರತದಲ್ಲಿ ಸ್ವತಂತ್ರೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆಗಸ್ಟ್ 15, ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಆ ಗಣರಾಜ್ಯೋತ್ಸವವನ್ನು ಆಚರಿಸಬೇಕಾದ್ರೆ ಆ ಬಾವುಟಕ್ಕೆ ನಾವು ನಮಸ್ಕಾರ ಮಾಡ್ತೇವೆ ಇಲ್ಲ? ಭಾರತ ಮಾತಾ ಕಿ ಜೈ ಅಂತೇಳಿ. ಆದ್ರೆ ಆ ತ್ರಿವರ್ಣವನ್ನು ಕೊಟ್ಟವ್ರು ಯಾರು? ಸಂವಿಧಾನ. ಆ ಧಮ್ಮಚಕ್ರ ಕೊಟ್ಟವ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅದಕ್ಕಾಗಿ ಏನು ಹೇಳೋದು? ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಮಾತನಾಡುವುದಂದ್ರೆ ಏನಪ್ಪ ಅಂದ್ರೆ ಭಾರತದ ಬಗ್ಗೆ ಮಾತಾಡುವುದು ಅಂತರ್ಥ. ಅದಕ್ಕಾಗಿ ನಮ್ಮ ಭಾರತದಲ್ಲಿ ಬಹಳ ಅಸ್ಪೃಶ್ಯತೆ ಇತ್ತು, ಬಹಳ ದರಿದ್ರತನ ಇತ್ತು. ಬ್ರಿಟಿಷರು ಬಂದು ನಮ್ಮ ಭೂಮಿಗೆ ಸರ್ವೆ ನಂಬರ್ ಇರಲಿಲ್ಲ ರೀ. ಮೊದಲ 1936 ಸರ್ವೆ ನಂಬರ್ ಬಂದದ. ಅವಾಗ ಯಾರ್ದಿತ್ತು ಆಡಳಿತ? ಬ್ರಿಟಿಷರು ಹೋಗುವಾಗ ಮಾಡ್ಯಾರ ಅದನ್ನು. ನಿಮ್ಮ ಹೊಲದ ಸರ್ವೆ ನಂಬರ್ಗಳು ಯಾರು ಮಾಡ್ಯಾರ? ಬ್ರಿಟಿಷರು ಮಾಡ್ಯಾರ. ಅದನ್ನು ಇವತ್ತು ಆಚರಣೆ ಒಳಗದ. ಮೊದಲು ಹೆಂಗಿತ್ತಪ್ಪ ಅಂದ್ರೆ ರಾಜರ ಆಡಳಿತದೊಳಗೆ ಆ ರಸ್ತೆಯಿಂದ ಈ ರಸ್ತೆಯವ್ರಿಗೆ ನೀನು ಊಟ ಮಾಡು, ಆ ರಸ್ತೆಯಿಂದ ನಾವು ಊಟ ಮಾಡ್ತೀವಿ ಅಂತಿದ್ವಿ. ಏನಿಲ್ಲ ಇದೆ. ನಾವು ಅದ್ರ ಕೇಳದಿಂದ ಇಂಡಿಗೆ ಹೋಗ್ಬೇಕಾದ್ರೆ ಸೀದಾ ಹೋಗಂಗಿಲ್ಲ ರೀ. ಅದು ಎಲ್ಲಿ ಹೋಗತ್ತಂದ್ರೆ ಹಿಂಗೆ ತ್ರಿಕೋನ ಹಾಕಿ ಹಿಂಗೆ ರಸ್ತೆ ಹೋಗತಿ, ಆಮೇಲೆ ಹಿಂಗೆ ಹೋಗತ್ತೆ 25 ಕಿಲೋಮೀಟ್ರ್ ನಮ್ಮ ಅದ್ರ ಕೇಳ. ನೀವು ಸೀದಾ ಹೋಗ್ಬಿಟ್ರೆ 12-15 ಕಿಲೋಮೀಟ್ರ್ದಾಗ ಅದ ಇಂಡಿ. ಹಂಗೆ ಈ ಏನಪ್ಪ ಅಂತಂದ್ರೆ ಅಂಧಕಾರದಲ್ಲಿ ಜ್ಞಾನದೊಳಗೆ ಬರಬೇಕು ಅಂತ ಹೇಳ್ತಾರೆ ಅವರು. ಅದಕ್ಕಾಗಿ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಅಂಬೇಡ್ಕರು. ಅದಕ್ಕಾಗಿ ಜಾತಿನೇ ಮುಖ್ಯ ಅಲ್ಲ, ಅಖಂಡ ಭಾರತದ ಕನಸನ್ನು ಕಂಡ್ರವರು. ಅಖಂಡ ಭಾರತ ಯಾವಾಗ ಆಗ್ತದೆ? ಯಾವಾಗ ನಮ್ಮ ಭೇದ ಭಾವವನ್ನು ಮರೆತು ಶಿಕ್ಷಣವಂತರಾಗಿ ನಮ್ಮ ಆತ್ಮವನ್ನು ತಿಳ್ಕೊಂಡಿವಪ್ಪ ಅಂತಂದ್ರೆ ಆವಾಗ ಆತ್ಮ ಏನಾಗತ್ತದ? ಅಖಂಡ ಭಾರತ ಆಗತ್ತ. ನೀವು ಭೇದ ಭಾವ ಮಾಡ್ಕೊತ ಕೂತ್ರೆ ನನ್ನ ಧರ್ಮ ಬೇರೆ, ನಿನ್ನ ಧರ್ಮ ಬೇರೆ. ಬಸವಣ್ಣ ಹೇಳಿಲ್ಲ ಸಮಾನತೆಯನ್ನು ಕಂಡ. ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರವನಾದ, ಕರನದಲ್ಲಿ ಜನಿಸಿದವರುಂಟೆ ಲೋಕದೊಳಗೆ, ಇದು ಕಾರಣ ಕೂಡಲ ಸಂಗಮ ದೇವ, ಒಲಿದವನೇ ಕುಲಜ ಅಂತಂದ್ರವ್ರು ಬಸವಣ್ಣವರು. ಕಾಶಿ ಕಮ್ಮಾರನಾದ ಅಂತಂದ್ರೆ ಕೆಬ್ಬನ ಕಾಸ್ತಾರ ನೋಡ್ರಿ. ಕಾಶಿ ಕೊಡಲಿ ಕುರುಪಿ ಮಾಡ್ತಾರೆ ನೋಡವರು ಕಂಬಾರ. ಅವ್ರಿಗೇನಾದ್ರಪ್ಪ ಅಂದ್ರೆ ಕಾಶಿ ಕಮ್ಮಾರನಾದ, ಕಂಬಾರ ಅಂತ ಜಾತಿ ಬಂತವ್ರು. ಬೀಸಿ ಮಡಿವಾಳನಾದ ಅಂತಂದ್ರೆ ಹಿಂದಿನ ಕಾಲದೊಳಗೆ ವಾಷಿಂಗ್ ಮಷಿನ್ ಇದ್ದಿದ್ದಿಲ್ಲ ರೀ. ಎಲ್ಲ ವಾಷಿಂಗ್ ಮಷಿನ್ ಬಂದವು ಬಟ್ಟೆ ತೊಳ್ಯಾಕ.
ಇವೆಲ್ಲ ಇಡೀ ಊರ್ದ ಹೋಗಿ ಬಟ್ಟಿ ಜಡ್ಡಿ ಭಾರಿ ಬೀಸ್ ಹೊಡಿತಿದ್ರು ಅವರು ಮಡಿವಾಳ ಅಲ್ಲಿಗೆ. ಅದಕ್ಕೆ ಬೀಸಿ ಮಡಿವಾಳನಾದ, ಹಾಸನಿಕ್ಕೆ ಸಾಲಿಗನಾದ. ಕಟ್ಗೆ ಒಂದೊಂದು ಏನು ಮಾಡ್ತಾನವ, ಕುಂಟಿ ರೆಂಟಿ ಮಾಡ್ತಾನೆ ನೋಡು, ನಾವು ಸಾಲಿಗ ಅಕ್ಕ ಸಾಲಿಗ ಅಂತಾರ. ಆಮೇಲೆ ವೇದವನೋದಿ ಹಾರುವನಾದ, ವೇದ ಓದ್ ಕೂಡಲೇನ ಬ್ರಾಹ್ಮಣ ಆದ. ಆದರೆ ಅವರವರ ಕಾಯಕಗಳ ಮೇಲಿಂದ ಜಾತಿಗಳು ಬಂದಾವಲ್ಲ ಹೊರತಾಗಿ ನಿಜವಾದ ಜಾತಿಗಳಲ್ಲ. ಜಾತಿಗಳೇ ಇದು ಅಂತ ತಿಳ್ಕೊಬೇಡ್ರಿ, ಉದ್ಧಾರ ಆಗ್ತದೆ ಅಂತ ತಿಳ್ಕೊಬೇಡ್ರಿ. ಆದ್ರೆ ಇತಿಹಾಸದೊಳಗೆ ನೋಡಿದ್ರೆ ಆದಿ ಮಾನವ ಇದ್ದಲ್ಲ, ಅವಾಗ ಯಾವ ಜಾತಿ ಇತ್ತು? ಯಾವ ಜಾತಿನೂ ಇರಲಿಲ್ಲ. ಅದಕ್ಕಾಗಿ ಸಮಾನತೆಯನ್ನು ತಂದು ಅಖಂಡ ಭಾರತದ ಕನಸು ಕಂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಥವರ ಜಯಂತಿಯನ್ನು ಮಾಡುವುದು, ಭಾರತದ ಇತಿಹಾಸವನ್ನು ಓದುವುದು ಎಲ್ಲ ಒಂದೇ ಅಂತ ತಿಳ್ಕೊಂಡು 2 ವಾಕ್ಯ ಪುಸ್ತಕಗಳನ್ನು ಶ್ರೀಚರಣ ಕರ್ಪಿಸ್ತಾರೆ. ಇಲ್ಲಿವರೆಗೆ ಈ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ವಿದಾಯ ಹೇಳುತ್ತೇನೆ. ಜೈ ಹಿಂದ್, ಜೈ ಭೀಮ್.